ಕಾಲೇಜ್ಗೆ ಹೋಗ್ತಾರೆ, ಡಿಗ್ರಿ ತೊಗೊಳ್ತಾರೆ, ಜಾಬ್ ತೊಗೊಳ್ತಾರೆ, ರಿಟೈರ್ ಆಗ್ತಾರೆ, ಮಕ್ಕಳು ಮಾಡ್ಕೋತಾರೆ, ಮುಗಿತು ಲೈಫ್. ಟೇಕ್ ನಾರ್ಮಲ್ ಆ್ಯಕ್ಷನ್ ಆ್ಯಂಡ್ ದೇ ರಿಮೈನ್ ನಾರ್ಮಲ್ ಪೀಪಲ್. ಒಂದು ಹುಡುಗಿ ಎಲ್ಲ ಒಂದು ಮೀಟ್ ಮಾಡಬೇಕು ಅಂತ ಹೋಗ್ತಿರ್ತಾರೆ, ಭಾಳ ಭಯ ಆಗ್ಬಿಡುತ್ತೆ. ಸೊ ಕಾನ್ಷಿಯಸ್ಲಿ ಈಸ್ ನಾಟ್ ಅಫ್ರೇಡ್ ಆರ್ ಸ್ಕೇರ್ಡ್, ಬಟ್ ದಿ ಎಮೋಷ್ನಲ್ memory that he has inside. One leadership lesson that has changed in my life. Tony Robbins says the energy flows where your focus goes. Change the focus and the energy will come there. Today I spiritually surrender. That has calmed down a lot. ಅವ್ನು ಯಾವಾಗ ತಗೊಳ್ತಾನೋ ಹೋಗೋದು ಅಷ್ಟೇ, ಏನು ಇಲ್ಲ. ಈಗ ಭಯ ಔಟಾಗ್ಬಿಡ್ತೀವಾಗ. ನಮಗೆ ಲರ್ನಿಂಗ್ ಈಸ್ ಅ ಲೈಫ್ ಲಾಂಗ್ ಜರ್ನಿ. ಇಟ್ಸ್ ನಾಟ್ ಗೋಯಿಂಗ್ ಟು ಸ್ಟಾಪ್ at any point of time. ನಿಮ್ಮ ಪ್ರಕಾರ ಇಂಡಿಯಾದಲ್ಲಿರೋ ಯಾವ ಬಿಲ್ಡಿಂಗ್ಸ್ ನೋಡಿ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್? So the recent infrastructure, Chenab Bridge, it put India to the world map. I had the virus attack. 70% of my lungs got infected. I was in hospital on oxygen, grasping for breath for almost 10 days. ಇವತ್ತಿನ ಜಸ್ಟ್ ಕ್ಯೂರಿಯಸ್ನ ಒಂದು ಪ್ರಶ್ನೆ ಮೂಲಕ ಶುರು ಮಾಡಿದ್ರೆ ಹೇಗೆ? ಪ್ರಶ್ನೆ ಏನಂದರೆ, ಒಂದು ಕಟ್ಟಡ ಉರುಳಿದಾಗ ಅಥವಾ ಕೊಲ್ಯಾಪ್ಸ್ ಆದಾಗ ಫಸ್ಟು ನೀವು ಏನು ನೋಡ್ತೀರಾ? ಯಾಕೆ ಬಿದೋಯ್ತು ಅನ್ನೋ ಪ್ರಶ್ನೆ ಎಷ್ಟು ಜನಕ್ಕೆ ಬರುತ್ತೆ? ಯಾಕೆ ಬಿದೋಯ್ತು ಅನ್ನೋ ಪ್ರಶ್ನೆ ಬಂದಾಗ ಬ್ಲೇಮ್ ಯಾವುದನ್ನು ಮಾಡ್ತೀರಾ? ಈ ಗ್ರೌಂಡ್ ಫ್ಲೋರಿಂದ ಮೇಲಕ್ಕೆ ಏನು ಕಟ್ಟಿದ್ರು ಅದನ್ನು ನೋಡ್ತೀರಾ, ಅಥವಾ ಯಾವುದ್ರ ಮೇಲೆ, ಯಾವ ಬುನಾದಿ ಮೇಲೆ ಇದನ್ನು ಕಟ್ಟಿದ್ರು ಅದನ್ನು ನೋಡ್ತೀರಾ ಅಂತ ಹೇಳ್ತಾರೆ. ಈ ಥರ ಕಟ್ಟಡಗಳು ಉರುಳಿದಾಗ ನಾವು ಪ್ರಶ್ನೆ ಮಾಡೋದು ಗ್ರೌಂಡಿಂದ ಮೇಲೆ ಏನಿತ್ತು ಅದನ್ನೆಲ್ಲ, ಯಾವುದನ್ನು ಇಗ್ನೋರ್ ಮಾಡಿ ಇದನ್ನೆಲ್ಲ ಹಿಂಗೆ ಕಟ್ಟಿದ್ರು ಅದನ್ನು ಪ್ರಶ್ನೆ ಮಾಡಬೇಕಂತ. ಸೊ ಯಾಕೆ ಇವತ್ತಿನ ಕಾನ್ವರ್ಸೇಷನ್ ಈ ರೀತಿ ಶುರುವಾಗಿದೆ ಅಂತಂದರೆ, ಟುಡೇ ಐ ಥಿಂಕ್ ಜಸ್ಟ್ ಕ್ಯೂರಿಯಸ್ ಅನ್ನೋ ವೇದಿಕೆ ಎಂಜಿನಿಯರ್ಸನ್ನು ನೋಡಿದೆ, ಡಾಕ್ಟರ್ಸನ್ನು ನೋಡಿದೆ, ಸಿಂಗರ್ಸು, ಪಾಲಿಟಿಷಿಯನ್ಸು, ಪೀಪಲ್ ಹೂ ಲಿವ್ ವಿತ್ ಪರ್ಪಸ್, ಹೂ ಕ್ವೆಶ್ಚನ್ ದ ಪರ್ಪಸ್, ಹೂ ಆರ್ ಸ್ಪಿರಿಚುವಲ್, ಹೂ ಆರ್ ಏಥಿಸ್ಟ್ಸ್, ಎಲ್ಲ ತರಹದ ಪ್ರಶ್ನೆಗಳನ್ನು ಇಟ್ಟಿರುವಂತಹ ಮನಸ್ಸುಗಳನ್ನು ನೋಡುವಂಥ ಒಂದು ಜಾಗ. ಆದರೆ ಇವತ್ತು ನಾವು ಕೂಡಿಸಿರುವಂತಹ ಒಂದು ಮನಸ್ಸು ಓವರ್ 3 decades. ಇವತ್ತಿನ ಗೆಸ್ಟ್, ಹಿ ಹ್ಯಾಸ್ ಸ್ಪೆಂಡ್ ಹಿಸ್ ಲೈಫ್ ಟೆಸ್ಟಿಂಗ್ ಫೌಂಡೇಶನ್ಸ್ ಆಫ್ ಬಿಲ್ಡಿಂಗ್ಸ್, ಬ್ರಿಡ್ಜಸ್, ಆಫ್ ಶೋರ್ಸ್, ಸ್ಟ್ರಕ್ಚರ್ಸ್. ಅಷ್ಟೇ ಅಲ್ಲ, ಬಿಲ್ಡಿಂಗ್ ಅಷ್ಟೇ ಅಲ್ಲದೆ ಬಿಲ್ಡಿಂಗನ್ನು ಕಟ್ಟೋ ಮನುಷ್ಯನ ಸೈಕಾಲಜಿ, ಅದರ ಫೌಂಡೇಶನ್ ಏನು, ಲೀಡರ್ಶಿಪ್ ಅಂದರೆ ಏನು, ಮೆಂಟ್ರಿಂಗ್ ಅಂದರೆ ಏನು. ಸೊ ಹೀಗೆ ಡಾಕ್ಟ್ರು ಅಂತ ಅನ್ಸ್ಕೊಂಡ್ರೆ ಇವರು ಬರೀ ಕಟ್ಟಡಗಳ ಡಾಕ್ಟರ್ ಅಷ್ಟೇ ಅಲ್ಲ. somebody who comes from a humble background has explored life very curiously over 30+ years as geotechnical engineer. ಅಷ್ಟೇ ಅಲ್ಲದೆ he has authored multiple books and training programs ಇರ್ಬೋದು, ವರ್ಕ್ಶಾಪ್ಸು, ಟೆಕ್ನಿಕಲ್ ಲೆಕ್ಚರ್ಸು, ಲೀಡರ್ಶಿಪ್ ಸೆಷನ್ಸು, ಮತ್ತು ಲೀಡರ್ಶಿಪ್ಪು, ಮೆಂಟೋರಿಂಗ್ ಅಂತೆಲ್ಲ ಬಂದಾಗ ಪ್ರಪಂಚದ ಒಂದಷ್ಟು ಪಾಪ್ಯುಲರ್ ನೇಮ್ಸ್ಗಳು, ಟೋನಿ ರಾಬಿನ್ಸ್ ಆಗಿರ್ಬೋದು ಅಥವಾ ಬ್ಲೇರ್ ಸಿಂಗರ್, ಇಂತಹ ಕೋಚಸ್, ಮೆಂಟರ್ಸ್, ಅವರ ಸೆಮಿನಾರ್ಸ್ ಆಗಿರ್ಬೋದು, ಅವರ ಟೇಕ್ ಅವೇಸನ್ನು ಪರೀಕ್ಷೆ ಮಾಡಿ ಅರಿದು ಕುಡಿದು ಅದಕ್ಕೆ ಅವ್ರದ್ದೇ ಆದಂಥ ಒಂದು ಟೇಕನ್ನು ಹಾಕಿ ಕೊನೆಗೆ ಇಷ್ಟೆಲ್ಲ ನೋಡಿದ್ಮೇಲೂ ಅರೆ ನಮ್ಮ ಭಗವದ್ಗೀತೆ 6000 ವರ್ಷದ ಹಳೆ ಭಗವದ್ಗೀತೆನಲ್ಲಿ ಇದ್ದಿದ್ದ ಸಾರಾಂಶ ಇವತ್ತಿಗೂ ರಿಲೆವೆಂಟ್ ಆಗಿದೆ ಅಂತಂದರೆ ಹೆಂಗಿದು ಅಂತ. ಸೊ ಫೌಂಡೇಶನ್ ಅರ್ಥ ಆಗಿರಬೇಕಲ್ಲ. ಅ ಮ್ಯಾನ್ ಹೂ ಈಸ್ ಪ್ರಾಬ್ಲಿ ಟ್ರೈಂಗ್ ಟು ಬ್ರಿಡ್ಜ್ spirituality and science through the power of the mind which questions why, what, where, how. So ಡಾಕ್ಟರ್ ಪಾರ್ಥಸಾರಥಿ ಅವರನ್ನು ವೆಲ್ಕಮ್ ಮಾಡ್ತಾ, ಇನ್ನೊಂದು ಬಿಟ್ಟೆ, ಇದ್ರ ಜೊತೆಗೆ ಊಟಕ್ಕೊಂದು ಉಪ್ಪಿನಕಾಯಿ ಇರಲಿ ಅಂತ ಆಸ್ ಅನ್ ಆಂಟ್ರಪ್ರೆನರ್, he's also a restaurant here with ಮಡಪಲ್ಲಿ, ರೈಟ್? ಮಡಪಳ್ಳಿ. ಸೊ ಸರ್, ಇಷ್ಟು ದೊಡ್ಡ ಏನಂತೀರ, ಎಲ್ಲರದು ಒಂದು ಕ್ಯೂರಿಯಾಸಿಟಿದು, ಒಬ್ಬ ಮನುಷ್ಯಂದು ಫೌಂಡೇಶನ್ ಅಂತ ಬಂದಾಗ ಒಂದು ಗ್ರಾಫ್ ಇರುತ್ತೆ, ಇಷ್ಟೆಲ್ಲ ವಿಚಾರಗಳೆಲ್ಲ ಅವ್ರು ಆಟ ಆಡಿದ್ದಾರೆ ಅಂತ. ಸೊ ನಿಮ್ಮದು ಫೌಂಡೇಶನ್ ಇಟ್ ಸೆಲ್ಫ್ ಇಸ್, ಅಂದರೆ ಏರಿಯಾಸ್ ಆಫ್ ಇಂಟ್ರೆಸ್ಟ್ ನೀವು ಎಕ್ಸ್ಪ್ಲೋರ್ ಮಾಡಿರೋದು, ಆ್ಯಂಡ್ ನಿಮ್ಮ ಲೈಫ್ ಎಕ್ಸ್ಪ್ಲೋರೇಷನ್ಸಿಂದ ನಾವೇನು ಇವತ್ತು ತೊಗೊಂಡೋಗ್ತಾ ಇದ್ವಿ. ಐ ಥಿಂಕ್ ಇಟ್ಸ್ ಗೋನ್ ಬಿ ಅ ಹ್ಯೂಜ್ ಬೇಸ್ ಟು ಸ್ಟಾರ್ಟ್ ಆಫ್ ವಿತ್. ಫಸ್ಟ್ಲಿ, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್ ಕನ್ನಡ, to this soul who has explored life very curiously so far and continues to do so. Yeah, first of all, namaskara. Thank you for bringing me to this show. Thank and you, good morning, good evening, good night to every viewers of this show as well. So ನಿಮಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಫೋರ್ ವಿ ಬಿಗಿನ್. ಶ್ಯೂರ್ಲಿ ಸರ್. ಹೆಂಗಿದ್ದೀರಾ? ಲೈಫ್
ಹೇಗಿದೆ? I am super excited to come and spend time in this show. As well, I am also Why? ಒಂದು ನಾನು ನನ್ನ ಅನುಭವನ ಹಂಚ್ಕೊಳ್ತೀನಿ. ನೀವು ಪ್ರಶ್ನೆ ಕೇಳ್ತೀರಾ, ನನ್ನ ಅನುಭವ ಹಂಚ್ಕೊಳ್ತೀನಿ ಅಂದರೆ, ಸೊ ಮ್ಯೂಚುವಲಿ ವಿ ಆರ್ ಲರ್ನಿಂಗ್ ಬಿಟ್ವೀನ್ ಅಸ್. ಆ್ಯಂಡ್ ಇಟ್ಸ್ ಆಲ್ಸೋ ಎ ರೆಸ್ಪಾನ್ಸಿಬಿಲಿಟಿ ಫಾರ್ ಮೀ ಟು ಶೇರ್ ವಾಟ್ ಎವರ್ ಲಿಟಲ್ knowledge that I have earned so far, so that will help for next generation people, and that's the main intent that I come here today. That's again a very interesting line that you mentioned, because today I think most of us ನಮ್ಮದೇ ಆದಂಥ ಒಂದು ಟ್ರ್ಯಾಪಲ್ಲಿ ಇರ್ತೀವಿ. ಆಸೆಗಳು, ಡಿಸೈರು, ಅದ್ರ ಜೊತೆಗೆ ನಮ್ಮ ಎಮೋಷನ್ಸನ್ನು ನಾವು ಹ್ಯಾಂಡಲ್ ಮಾಡ್ಕೊಳ್ಳೋ ರೀತಿ ಆಗಿರ್ಬೋದು, ಅಥವಾ ಕೆಲವು ಸತಿ ಹ್ಯಾಂಡಲ್ ಮಾಡ್ಕೊಳ್ಳೋಕ್ಕಾಗ್ತಿದ್ದಾಗ ಬಚ್ಚಿಟ್ಕೊಳ್ಳೋ ಒಂದಷ್ಟು ಕೋಪಿಂಗ್ ಮೆಕ್ಯಾನಿಸಮ್. ಇಷ್ಟ್ರ ಮಧ್ಯ ನೀವು ಬೇರೆ ಇಟ್ ಈಸ್ ಆಲ್ಸೋ ಮೈ ರೆಸ್ಪಾನ್ಸಿಬಿಲಿಟಿ ಟು ಗಿವ್ ಇಟ್ ಬ್ಯಾಕ್ ಟು ಸೊಸೈಟಿ ಅಂತಿರಲ್ಲ. ಸೊ ಮೈ ಕ್ವೆಶನ್ ಇಸ್, ಐ ಆಮ್ ಶೋರ್ ಅ ಯಂಗ್ಸ್ಟರ್, ಅ ಜೆನ್ಜಿ ಹೂ ಇಸ್ ಪ್ರಾಬ್ಲಿ ಇನ್ ಹಿಸ್ ಆರ್ ಹರ್ 20s, ಅವ್ರು ನೋಡ್ತಾ ಇದ್ದಾರೆ. ಮಿಡ್ ಏಜ್ ಪೀಪಲ್ ಲೈಕ್ ಅಸ್, ವಿ ಆರ್ ವಾಚಿಂಗ್. ಆ್ಯಂಡ್ ಅಗೇನ್ somebody who is more senior to us, that is you. ನೀವು ಈ ಥರ ಹೇಳಿದಾಗ ಮೈ ಕ್ವೆಶನ್ ಇಸ್ ಪ್ರಾಬ್ಲಿ ದಿ ಓಪನಿಂಗ್ ಲೈನ್ ಆರ್ ಕ್ಯೂರಿಯಾಸಿಟಿ ಇಸ್, ವಾಪಸ್ ಮತ್ತೆ ಸಮಾಜಕ್ಕೆ ಏನಾದ್ರು ಕೊಡಬೇಕು ಅನ್ನೋ ಆ ಭಾವನೆ ಇದೆಯಲ್ಲ, ಅದು ಯಾವತ್ತೂ ವಯಸ್ಸಾಗ್ತಾ ಬರೋವಂಥದ್ದು ಅಥವಾ ಚಿಕ್ಕಂದಿಂದಲೇ ಬೆಳೆಸ್ಕೊಳ್ಳುವಂಥ ಒಂದು ಮನೋಭಾವನ? ನನಗೆ ಪ್ರಾಬ್ಲಿ ಇಟ್ ಹಸ್ ಕಮ್ ಲಿಟಲ್ ಲೇಟ್ ಇನ್ ಮೈ ಕೆರಿಯರ್, ಬಟ್ ಇದು ನಾನು ಪ್ರತಿಯೊಬ್ಬ ಚಿಕ್ಕವರು ಕೂಡ ಅದನ್ನು ಬರಬೇಕು. ಅದನ್ನು ಎಷ್ಟೊಂದು ಸಲ ನಾನು ರೀಲ್ಸು, ವಿಡಿಯೋ ಇದೆಲ್ಲ ನೋಡ್ತಾ ಇರ್ತೀನಿ, ಫೇಸ್ಬುಕ್ಕಲ್ಲಿ ಅಲ್ಲೆಲ್ಲ ನೋಡ್ತಾ ಇರ್ತೀನಿ. ಒಂದು ಲೆಸನ್ ಹೇಳ್ಕೊಡ್ತಾರೆ ವೆಲ್ತಿ ಪೀಪಲ್. ಈ ಹಣಕಾಸು ಅವ್ರಿಗೆ ಬಂದಾಗ ಏನು ಮಾಡಬೇಕು ಅಂತ. ಒಂದು ಸರ್ಟೆನ್ ಪರ್ಸೆಂಟೇಜ್ ಆಫ್ ಯುವರ್ ಅರ್ನಿಂಗ್ಸ್ ಹ್ಯಾಸ್ ಟು ಗೋ ಟು ಎನ್ ಆಟೋಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ರೂಟ್. ಅದು ಸೇವಿಂಗ್ಸು ನಾವು ಕಲ್ಟಿವೇಟ್ ಮಾಡ್ಕೋಬೇಕು, ಇಸ್ ಅ ಹ್ಯಾಬಿಟ್. ಎರಡನೇದು, ಸಮ್ ಪರ್ಸೆಂಟೇಜ್ ಆಫ್ ಯುವರ್ ಅರ್ನಿಂಗ್ಸ್ ಯು ಗಿವ್ ಇಟ್ ಬ್ಯಾಕ್ ಟು ಪೀಪಲ್ ಹೂ ನೀಡ್. ಅದು ಕೊಡಬೇಕು ಅನ್ನೋದು ಮನೋಭಾವ ನಮಗೆ ಬರಬೇಕದು. ದ ರಿಮೈನಿಂಗ್ ಒನ್ಸ್ ಯು ಸ್ಪೆಂಡ್ ವಿತೌಟ್ ಎನಿ ಗಿಲ್ಟ್, ಬಿಕಾಸ್ ಇಟ್ಸ್ ಯುವರ್ ಮನಿ ಅಲ್ವಾ. ಸೊ ನಾವು ಸೇವಿಂಗ್ಸ್ ಮಾಡಬೇಕು ನಮ್ಮ ಫ್ಯೂಚರ್ ಸೆಕ್ಯೂರಿಟಿಗೆ. ಈಗಿನಗೆ ಇದಕ್ಕೆ ನಾವು ವಿ ಹ್ಯಾವ್ ಟು ಸ್ಪೆಂಡ್ ದಟ್ ಮನಿ ಆ್ಯಂಡ್ ಆಲ್ಸೋ ಹ್ಯಾವ್ ದ ಗಿವಿಂಗ್. ಸೊ ಅದರಿಂದ ಇಫ್ ಇಟ್ ಕಮ್ಸ್ ಟು ಪೀಪಲ್ ಅಟ್ ಎನ್ ವೆರಿ ಯಂಗ್ ಏಜ್ ಅಲ್ವಾ, ಐ ಥಿಂಕ್ ವಿ ಆರ್ ಟ್ರಾನ್ಸ್ಫಾರ್ಮಿಂಗ್ ದಿ ಸೊಸೈಟಿ. It may be money, it may be knowledge, it can be anything. So please have that mindset of sharing with people. ಸೊ ಇಷ್ಟು ವರ್ಷ ಮೀ ಅಟ್ 42, 20s ಇದ್ದಾಗ ನಾನು ನನಗೇನು ಬೇಕು ಅಂತ ಆ ನಾನೇ ನಮ್ಮನ್ನೆಲ್ಲರೂ ಬಹುಶಃ ಓಡಾಡಿಸ್ತಾ ಇರುತ್ತೆ. ಮೇ ಬಿ 30s 40s ಅಂತ ಆಗ್ತಿದ್ದ ಹಾಗೇ ದೆನ್ ಯು ಸ್ಟಾರ್ಟ್ ನರ್ಚರಿಂಗ್. ಅದು ಮೈ ಕ್ವೆಶನ್ ಹಿಯರ್ ಇಸ್, ಹಾರ್ಮೋನ್ಸ್ ಆ್ಯಂಡ್ ಎಮೋಷ್ನಲಿ ನಮ್ಮ ಆ ಜರ್ನಿ ಹಂಗೆ ಟ್ರಾನ್ಸ್ಫಾರ್ಮ್ ಆಗುತ್ತಾ, ಅಥವಾ ಇನ್ 20s ಹೌ ಟು ಕೀಪ್ ದ್ಯಾಟ್ ಗಿವಿಂಗ್ ನೇಚರ್ ಅಲೈವ್ ಅಂತ. ಬಿಕಾಸ್ ಐ ಹ್ಯಾವ್ ಸೀನ್ ಇನ್ ಮೈ ಆಂಟ್ರಪ್ರಿನರ್ಸ್ ಜರ್ನಿ, ನನ್ನ ಸುತ್ತಮುತ್ತಲೇ 20 ವಯಸ್ಸಿನ ಒಂದು 10 ಜನ ಹುಡುಗರಿದ್ರೆ, ಒಬ್ಬರು ತುಂಬ ಗಿವಿಂಗ್ ಇರ್ತಾರೆ, ಇನ್ನು ಕೆಲವರು ಕೇರೆ ಮಾಡಲ್ಲ, ಎಲ್ಲ ಥರ ನೇಚರವರು ಇರ್ತಾರಲ್ಲ. ಸೊ ಹೌ ಟು ಹ್ಯಾಂಡಲ್ ಅದು ಕಾಂಟೆಕ್ಸ್ಟ್ ಸೆಟ್ಟಿಂಗ್. ನೀವು ಸರ್ಕಮ್ಸ್ಟೆನ್ಸಸ್ ಆ್ಯಂಡ್ ಎನ್ವೈರ್ಮೆಂಟ್ ದಟ್ ಯು ಆರ್ ಗ್ರೋಯಿಂಗ್ ಅಪ್ ಅಲ್ವಾ, ಅದು ಭಾಳ ಮುಖ್ಯ. ಅದು ಅಟ್ ಎನಿ ಏಜ್, ಎನಿ ಪಾಯಿಂಟ್ ಆಫ್ ಟೈಮ್. ಅಂದರೆ ದ ಪೀಪಲ್ ದಟ್ ಯು ಆರ್ ಸರೌಂಡೆಡ್ ಬೈ ಆನ್ ಎ ಎವ್ರಿ ಡೇ ಬೇಸಿಸ್, ದಟ್ ಡಿಕ್ಟೇಟ್ಸ್ ವೇರ್ ಯು ವಾಂಟ್ ಟು ಗೋ ಆ್ಯಂಡ್ ಹೌ ಯು ವಿಲ್ ಡೆವಲಪ್. ನನಗೆ ಸಣ್ಣ ವಯಸ್ಸಲ್ಲಿ ಹೈಸ್ಕೂಲಲ್ಲಿ ನಾನು ಬಾಯ್ ಸ್ಕೌಟ್, ಈ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ರಾಷ್ಟ್ರಪತಿ ಪ್ರಶಸ್ತಿ 1986 10ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನನಗೆ ಪ್ರಶಸ್ತಿ ಬಂತು. The scouting has taught me few things. First is the discipline. Second is be prepared ಅನ್ನೋದು ಮೋಟೋ ಆಲ್ವೇಸ್. ಮೂರನೇದು ಸರ್ವಿಸ್ ಫಾರ್ ಮ್ಯಾನ್ಕೈಂಡ್ ಇದಲ್ವಾ, ಅದು ಆಲ್ರೆಡಿ ಅದು ನರ್ಚರ್ ಆಗಿಬಿಟ್ಟಿದೆ ಯಂಗ್ ಏಜಲ್ಲಿ, ಬಿಕಾಸ್ ಆಫ್ ದಿ ಸರ್ಕಮ್ಸ್ಟೆನ್ಸಸ್ ದಟ್ ಯು ಆರ್ ವಿತ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ಆದ್ದರಿಂದ ವೆನ್ ಯು ಆರ್ ಡೀಲಿಂಗ್ ವಿತ್ ಪೀಪಲ್, ದಿ ಕಾಂಟೆಕ್ಸ್ಟ್ ಸೆಟ್ಟಿಂಗ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನೀಗ ಕೋಚಿಂಗ್ ಎಲ್ಲ ಮಾಡ್ತೀನಲ್ವಾ, ನಮ್ಮ ಗುರುಗಳ ಹತ್ರ ಎಲ್ಲ ನಾವು ಕಲ್ತ್ಕೊಂಡಿರೋದು, ಅವ್ರು ಹೇಳ್ತಾರೆ, ಒಂದು ಕಪ್ ತೊಗೊಳ್ಳಿ, ನೀವು ನೀರು ಹಾಕ್ಬೋದು, ವಾಟ್ರ್ ಹಾಕ್ಬೋದು, ಟೀ ಆಗ್ಬೋದು, ಏನಾದರೂ ಹಾಕ್ಬೋದು. ವಾಟ್ ಈಸ್ ಹೋಲ್ಡಿಂಗ್ ದೆಮ್ ಈಸ್ ಯುವರ್ ಕಪ್. ದಟ್ಸ್ ಅ ಕಾಂಟೆಕ್ಸ್ಟ್. ಅದೇ ಕಪ್ ಒಂದು ಸ್ವಲ್ಪ ಕ್ರ್ಯಾಕ್ ಆಗಿಬಿಡ್ತು ಅಂತ ಇಟ್ಕೊಳ್ಳಿ, ನೋ ಮ್ಯಾಟರ್ ಹೌ ಗುಡ್ ಯುವರ್ ಕಾಂಟೆಂಟ್ಸ್, ಇಟ್ ವಿಲ್ ಫ್ಲೋ ಅವೇ, ರೈಟ್? ಲೈಕ್ವೈಸ್ ದಿಸ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್, ವೆದರ್ ಇಟ್ ಈಸ್ ಬಿಸ್ನೆಸ್, ಇಟ್ ಈಸ್ ಅವರ್ ಹೆಲ್ತ್, ಇಟ್ ಈಸ್ ಅವರ್ ವೆಲ್ತ್, ಇಟ್ ಈಸ್ ಅವರ್ ರಿಲೇಷನ್ಶಿಪ್. ಈಗ ಬಿಸ್ನೆಸ್ಸಲ್ಲಿ ನಿಮಗೆ ಯು ಮೇ ಹ್ಯಾವ್ ಅಮೇಝಿಂಗ್ ಪ್ರಾಡಕ್ಟ್ಸ್, ಸರ್ವೀಸ್, ಆರ್ ಯು ಹ್ಯಾವ್ ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಫ್ಲೋ, ಪೀಪಲ್, ಪ್ರಾಸೆಸ್ ಎಲ್ಲ ಇರ್ಬೋದು. ಬಟ್ ಯು ಡೋಂಟ್ ಹ್ಯಾವ್ ಗುಡ್ ಕಲ್ಚರ್, ದಟ್ ದ ಬಿಸ್ನೆಸ್ ವಿಲ್ ಫೇಲ್. ಇನ್ ರಿಲೇಷನ್ಶಿಪ್ ಯು ಮೇ ಬಿ ಲುಕಿಂಗ್ ವೆರಿ ಹ್ಯಾಂಡ್ಸಮ್, ಯು ಹ್ಯಾವ್ ಲಾಟ್ ಆಫ್ ಟೈಮ್, ಯು ಆರ್
lot of money, but you don't have loyalty, relationship fails. So context is more important than the content. So ಅದು ಹೆಂಗೆ? So you have to create an environment and develop a code of honor. Most importantly, it depends on who you are dealing on a daily basis. Whether you are networking, your people that you deal with every day, they are supportive to you, they are encouraging you, they are accountable for you. That depends. You are in a right direction, you go to the right path. You are in the wrong set of people, you go to the wrong path. So choose them wisely. ಸೊ ಕಾಂಟೆಕ್ಸ್ಟ್ ಇಂಪಾರ್ಟೆಂಟು, ಕಾಂಟೆಂಟ್ ಆಮೇಲೆ ಬರೋದು. ಆಮೇಲೆ ನಾವು ಎನ್ವೈರ್ನ್ಮೆಂಟ್ ಅಂತ, ಈಗ ಉದಾಹರಣೆಗೆ ಈಗ ಚಿಕ್ಕ ವಯಸ್ಸಲ್ಲಿ ನಾವು ನಮ್ಮ ಎನ್ವೈರ್ನ್ಮೆಂಟ್ ಡಿಸೈಡ್ ಮಾಡಲ್ಲ, ಯಾವ ಮನೆಯಲ್ಲಿ ಹುಟ್ಟಿರ್ತೀವಿ, ಯಾವ ಥರದ ವ್ಯಕ್ತಿಗಳ ಸುತ್ತಾ ಇರ್ತೀವಿ ಅಂತ. ಸೊ ಅವಾಗಲೇ ಒಂದಷ್ಟು ಮೋಲ್ಡಿಂಗ್ ಆಗೋಗ್ಬಿಟ್ಟಿರತ್ತಲ್ಲ, ದೆನ್ ಹೌ ಟು ಲುಕ್ ಅಟ್ ಲೈಫ್ ಫರ್ದರ್? ಅದಕ್ಕೆ ನೀವು ಎಕ್ಸ್ಪೀರಿಯನ್ಸ್ ಪೀಪಲ್, ಯು ನೀಡ್ ಹ್ಯಾವ್ ದಟ್ ಮೆಂಟರ್ ಆ್ಯಂಡ್ ದಟ್ ಲರ್ನಿಂಗ್ಸ್. ನಮ್ಮ ಚಿಕ್ಕ ವಯಸ್ಸಲ್ಲಿ ಏನಾಗುತ್ತೆ, ವಿರ್ ಆಲ್ ಡೈರೆಕ್ಟೆಡ್ ಅಲ್ವಾ. ನೀವು ಸ್ಕೂಲ್ಗೆ ಹೋಗ್ತೀರಾ, ನೀವು ಟೀಚರ್ಸ್ ಎಲ್ಲ ಅವರೆಲ್ಲ ಒಂಥರ ಇದು ಮಾಡಿಬಿಡ್ತಾರೆ, ಇದೇ ಲೈನಲ್ಲಿ ಹೋಗಬೇಕು ಅಂಥೇಳಿ ಡೈರೆಕ್ಟ್ ಮಾಡಿಬಿಟ್ಟಿರ್ತಾರೆ. ನಮ್ಮ ಪೇರೆಂಟ್ಸ್ ಆಗಿರಲಿ, ಮನೆ ವಾತಾವರಣ ಆಗಲಿ, ದೇ ಆಲ್ಸೋ ಆರ್ ಡೈರೆಕ್ಟಿಂಗ್ ಯು ಟು ಗೋ ಇನ್ ಟು ಸರ್ಟನ್ ಪಾತ್. So it's for good, because culturally you are inheriting all the good practices. At sometimes when that atmosphere itself is not good, then you deviate and go to a different orthogonal part. ಸೊ ಆವಾಗ ನಾವು ನಮ್ಮ ಸರ್ಕಮ್ಸ್ಟೆನ್ಸಸ್ನ ನಾವು ಚೂಸ್ ಮಾಡ್ಕೋಬೇಕು. ಈಗ ನೀವು 20 ವಯಸ್ಸಲ್ಲಿ ನೀವು ಡಿಗ್ರಿಯಲ್ಲಿ ಆಗುತ್ತೆ, ಕಾಲೇಜಲ್ಲಿ ಆದಮೇಲೆ ಹೌ ಡು ಯು ವಾಂಟ್ ಟು ಪ್ರೊಸೀಡ್ ವಿತ್ ಯುವರ್ ಲೈಫ್? ಇನ್ ಯು ಆರ್ ವಿತ್ ಎ ಗುಡ್ ಕಂಪ್ನಿ, ದೆನ್ ಯು ಆರ್ ಡೂಯಿಂಗ್ ಗುಡ್ ಥಿಂಗ್ಸ್. ಇಫ್ ಯು ಆರ್ ಎ ಬ್ಯಾಡ್ ಕಂಪ್ನಿ, ಯು ಆರ್ ಗೋಯಿಂಗ್ ಟು ಎ ಡಿಫ್ರೆಂಟ್ ಡೈರೆಕ್ಷನ್. So that we have to take, individual has to take responsibility for his or her life. ಸೊ ಈಗ ಯಾರೋ 24-25 ವರ್ಷದವ್ರು ನೋಡ್ತಾ ಇದ್ದಾರೆ, ಯೂಶ್ವಲಿ ಆ ವಯಸ್ಸಿಗೆ ಯು ಥಿಂಕ್ ಇವತ್ತಿನ ಯಂಗ್ಸ್ಟರ್ಸ್ ಏನಿದೆ, ಸೋ ಕಾಲ್ಡ್ ಜೆನ್ಸೀಸ್, ಅವ್ರಿಗೊಂದು ಲೇಬಲ್ ಇದೆ, ದೇ ನೋ ಇಟ್ ಆಲ್, ಇನ್ಫಾರ್ಮೇಷನ್ ಎಲ್ಲ ಏನೋ ಫಿಂಗರ್ ಟಿಪ್ಸಲ್ಲಿದೆ. ಸೊ ದೇ ಕ್ಯಾನ್ ಕಮ್ ಅಕ್ರಾಸ್ ಎಸ್ ಸಂಬಡಿ ಹೂ ನೋಸ್ ಎವ್ರಿಥಿಂಗ್, ಬಟ್ ದೇ ಓನ್ಲಿ ಲ್ಯಾಕ್ ಎಕ್ಸ್ಪೀರಿಯನ್ಸ್. ನಾಲೆಜ್ ಬೇರೆ, ವಿಸ್ಡಮ್ ಬೇರೆ. ನಾಲೆಜ್ ಇಸ್ ವಾಟ್ ಯು ರೀಡ್, ವಿಸ್ಡಮ್ ಇಸ್ ವಾಟ್ ಯು ಎಕ್ಸ್ಪೀರಿಯನ್ಸ್ ಅಲ್ಲ. ಸೊ ಅಟ್ 25, ಹೌ ಟು ಡಿಫೈನ್ ಪರ್ಪಸ್ ಆಫ್ ಲೈಫ್ ಆ್ಯಂಡ್ ಹೌ ಶುಡ್ ದೇ ಪ್ಲ್ಯಾನ್ ದೇರ್ ಲೈಫ್? It's very difficult question, but I will try to answer in my own experience, because I have a lot of Gen Zs who are my young colleagues working with me. I love to deal with multiple generational people. ಸೊ ನೀವು ಹೇಳ್ದಂಗೆ ಈ ಯಂಗ್ ಜನ್ರೇಷನ್ ಜೆನ್ಜಿ, ಯು ಹ್ಯಾವ್ ಆ್ಯಕ್ಸೆಸ್ ಟು ಇನ್ಫಾರ್ಮೇಷನ್ ಫಾರ್ ಆಲ್ಮೋಸ್ಟ್ ಫ್ರೀ. ನಮ್ಮ ಕಾಲದಲ್ಲಿ 30 ವರ್ಷಕ್ಕೆ ಮುಂಚೆ ನಮ್ಮ ಹತ್ರ ಏನೂ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಸೆಲ್ ಫೋನ್ ಇರಲಿಲ್ಲ, ಏನೂ ಇರಲಿಲ್ಲ. ಇಲ್ಲ, ಅದಕ್ಕೆ ದೊಡ್ಡವ್ರ ಮಾತು ಕೇಳೋನವರು ಎಲ್ಲ ಲೈಬ್ರರೀಸ್ಗೆ ಹೋಗುವಂಥ. ಈಗ ಎಲ್ಲ ಫಿಂಗರ್ ಟಿಪ್ಸ್ ಎಲ್ಲ ಸಿಗತ್ತೆ. ಆ್ಯಸ್ ಯು ರೈಟ್ಲಿ ಸೆಡ್, ಜ್ಞಾನ ವಿಜ್ಞಾನ ಎರಡೂ ಬೇಕು. ವೆರಿ ನಾಲೆಜ್ ಒಂದೇ ಈಸ್ ನಾಟ್ ದಿ ಪವರ್. ದಿ ಅಪ್ಲಿಕೇಶನ್ ಆಫ್ ನಾಲೆಜ್ ಫಾರ್ ಇಟ್ಸ್ ಯೂಸ್ ಇದೆಯಲ್ವಾ, ದಟ್ ಈಸ್ ಮೋರ್ ಪವರ್ಫುಲ್ ಟುಡೇ. ಆ್ಯಂಡ್ ಯು ಹ್ಯಾವ್ ಟು ಅರ್ನ್ ದ್ಯಾಟ್ ವಿತ್ ಸಂಬಡಿ ಆ್ಯಸ್ ಎ ಗುರು. ಅದೇ ನೋ ಇಟ್ ಆಲ್ ಅಂತ ಹೇಳ್ಬಿಟ್ರೆ ಅವನು ಪಟ್ ಅಂತ ತೋರಿಸ್ಬಿಡತ್ತದು ನಮಗೆ. ಸೊ ದೇರ್ ಫಾರ್ ಯು ಹ್ಯಾವ್ ದಿ ಮೆಂಟರ್ಶಿಪ್, ಯು ಹ್ಯಾವ್ ದಿ ಲರ್ನಿಂಗ್ಸ್ ಫ್ರಮ್ ಸಂಬಡಿ ಹೂ ಯು ಅಡ್ಮೈರ್, ಹೂ ಯು ಗೆಟ್ ಇನ್ಸ್ಪೈರ್ಡ್ ಫ್ರಮ್. ಅದನ್ನು ಮಾಡಬೇಕು. ನೀವು ಒಂದು ಜಾಬಿಗೆ ಸೇರ್ಕೊಳ್ಳಿ, ಯು ಗೆಟ್ ಗುಡ್ ಪೀಪಲ್, ಯು ಹ್ಯಾವ್ ಎ ಗುಡ್ ಮ್ಯಾನೇಜರ್ ದಟ್ ಯು ಕ್ಯಾನ್ ವರ್ಕ್ ವಿತ್. You go and learn for some skills outside, then you have a teacher that you can learn from. You have your own gurus and mentors. Please approach them, work with them, get the learnings and blessings for them. That will take each individual to a very long way and greater heights. ಸೊ ಇವತ್ತಿನ ಸೋಷಿಯಲ್ ಮೀಡಿಯಾ ಸಮಾನ, ಐ ಆಮ್ ಶ್ಯೂರ್ ಎಷ್ಟೊಂದು ಜನಕ್ಕೆ ಪಾಡ್ಕಾಸ್ಟ್ಗಳೇ ಕುಡ್ ಬಿ ಅ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ಗುರು, ಇಲ್ಲಿ ಬರೋ ವ್ಯಕ್ತಿತ್ವಗಳು, ಅವರ ಥಾಟ್ ಪ್ರೊವೋಕಿಂಗ್ ಪರ್ಸ್ಪೆಕ್ಟಿವ್ಸ್ ಆಗಿರ್ಬೋದು. So can one take social media, the videos and all the information available online, can that also act as a virtual guru? Absolutely, yes. So social media content ಇದಲ್ವಾ, it depends on how you consume. ಒಳ್ಳೆ ವಿಚಾರದಲ್ಲೂ ಕನ್ಸ್ಯೂಮ್ ಮಾಡ್ಬೋದು, ಯು ಕ್ಯಾನ್ ಆಲ್ಸೋ ಯೂಸ್ ಇಟ್ ಇನ್ ಅ ಬ್ಯಾಡ್ ವೇ. ಸೊ ಪ್ಲೀಸ್ ಯೂಸ್ ಇಟ್ ದ ಬೆಸ್ಟ್ ವೇ ದಟ್ ಕ್ಯಾನ್ ಹೆಲ್ಪ್ ಯು ಟು grow up in your career and life. Sir, now since we spoke about mentoring, if we can navigate ಈ ಒಂದು ಕಾನ್ವರ್ಸೇಷನ್ ಟುವರ್ಡ್ಸ್ ವ್ಯಕ್ತಿತ್ವ ಆ್ಯಂಡ್ ಕ್ಯಾರೆಕ್ಟರ್ ಬಿಲ್ಡಿಂಗ್. ಸೊ ಟುಡೇ ಎಲ್ಲರೂ ಕ್ಯಾರೆಕ್ಟರ್ ಸರಿಗಿಲ್ಲ, ಅಥವಾ ಒಂದು ಕ್ಯಾರೆಕ್ಟ್ರೇ ಹಾಗೆ, ಇವಳ ಕ್ಯಾರೆಕ್ಟರ್ ಹಾಗೆ, ಇಷ್ಟೊಂದು ಸೊಸೈಟಿನಲ್ಲಿ ಉಪಯೋಗಿಸೋವಂಥ ಒಂದು ಪದ ಕ್ಯಾರೆಕ್ಟರ್. ದೇ ಸೇ
ಕ್ಯಾರೆಕ್ಟರ್ ಅಂದರೆ ಏನು, ನಿಜವಾದ ವ್ಯಕ್ತಿತ್ವ ಅಂದರೆ ಏನಂದರೆ ತುಂಬ ಡೆಫಿನೇಷನ್ಸ್ ಇದೆ. ಒಂದು ದೇಸೆ ನಿಜವಾದ ವ್ಯಕ್ತಿತ್ವ ಯಾವಾಗ ಆಚೆಗೆ ಬರುತ್ತೆ ಅಂತಂದರೆ ಅಲ್ಲಿ ಯಾವುದು ಟೈಟಲ್ ಇಲ್ಲದೆ ದುಡ್ಡನ್ನು ಸೈಡಿಗಿಟ್ಟು ಇದೆಲ್ಲನೂ ಸೈಡಿಗಿಟ್ಟಾಗ ಅದು ಏನು ಉಳ್ಕೊಳ್ಳುತ್ತೋ ದಟ್ ಈಸ್ ಕ್ಯಾರೆಕ್ಟರ್ ಅಂತ. ಅಂದರೆ ಹೊಡೆಯೋ ಚಪ್ಪಾಳೆಗಳು ನಿಂತಾಗ ಇರೋ ದುಡ್ಡು ಮತ್ತು ಟೈಟಲ್ಸ್ಗಳು ಇವೆಲ್ಲ ಸೈಡಿಗೆ ಹೋದಾಗ್ಲೂ ಕೊನೆಗೆ ಉಳ್ಕೊಳ್ಳೋದು ಒಂದು ಎಳೆ ಆಫ್ ಕ್ಯಾರೆಕ್ಟರ್ನ ನೋಡೋದಕ್ಕೆ ಒಂದು ಕನ್ನಡಿ ಅಂತ. ಸೊ ಹೀಗೆ ಸುಮಾರು ಡೆಫಿನೇಷನ್ಸ್ ಇರ್ಬೋದು ಕ್ಯಾರೆಕ್ಟರ್ ಅಂದರೆ ಏನು ಅಂತ ಅಸೆಸ್ ಮಾಡೋಕ್ಕೆ. ಬಟ್ ಇನ್ ಯೋರ್ ಒಪಿನಿಯನ್ 5 important things to do to firstly build the right character and to know what is your character. So first is context setting. I'll repeat that. The second is the environment that you choose to live by. The people that you are surrounded with on a daily basis, that will choose you the path that you want to take. Most importantly is the code of honor. So ಏನು code of honor ಅಂದರೆ it's a set of personalized rules for upholding the value. ಅಂದರೆ ಉದಾಹರಣೆಗೆ ಈಗ ನಾವು ಹೆಲ್ತ್ ಇಸ್ ಅ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್. ಸೊ ವಾಟ್ ಆರ್ ದ 5 ಥಿಂಗ್ಸ್ ದಟ್ ವಿ ಡೂ ಟು ಕೀಪ್ ಅವರ್ ಸೆಲ್ಫ್ ಹೆಲ್ತಿ? ಈಗ ಒಳ್ಳೆ ಟೈಮ್ಗೆ ನಿದ್ದೆ ಮಾಡಬೇಕು, ಒಳ್ಳೆ ನಿದ್ದೆ ತಗೋಬೇಕು, ಒಂದು 7 to 8 hours, ನೀರು ಕುಡಿಬೇಕು, ವ್ಯಾಯಾಮ ಮಾಡಬೇಕು, ಆ್ಯಂಡ್ ಯು ಬಿ ಮೈಂಡ್ಫುಲ್ ಆಫ್ ಪುಟ್ಟಿಂಗ್ ಟಾಕ್ಸಿಂಗ್ ಟು ಯುವರ್ ಬಾಡಿ. ಇಫ್ ಐ ಆಮ್ ಏಬಲ್ ಟು ಡೆವಲಪ್ ವಾಟ್ ಆರ್ ದಿ ಸೆಟ್ ಆಫ್ ರೂಲ್ಸ್ ದಟ್ ಐ ಕ್ಯಾನ್ uphold my value of health, that will definitely benefit me in terms of health. Relationship is a value. You can develop a set of rules for what which will help you to uphold that value. Traffic safety is a value. So ಏನು ಮಾಡ್ತೀವಿ ನಾವು ಟ್ರಾಫಿಕ್ ಸೇಫ್ಟಿ ಪಾಲಿಸಬೇಕು ಅಂದರೆ ಸಿಗ್ನಲಲ್ಲಿ ನಿಂತ್ಕೊಳ್ತೀವಿ, ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್, ಡೋಂಟ್ ಓವರ್ ಸ್ಪೀಡ್. ಸೊ ದೀಸ್ ಆರ್ ಸೆಟ್ ಆಫ್ ರೂಲ್ಸ್. ಸೊ ದೇರ್ ಆರ್ ಮೆನಿ ವ್ಯಾಲ್ಯೂಸ್ ದಟ್ ವಿ ಕ್ಯಾನ್ ಪಿಕ್ ಅಪ್. ಪ್ಲೀಸ್ ವರ್ಕ್ ದಟ್ ಈಸ್ ಪರ್ಸ್ನಲೈಸ್ ಟು ಈಚ್ ಇಂಡಿವಿಜುವಲ್. ಸೊ ಬಟ್ ಓವರಾಲ್ ಈ ಕೋಡ್ ಆಫ್ ಆನರ್ ಅಂತ ಬಂದರೆ ಈಗ ಹೆಲ್ತ್ ಆಯಿತು, ರಿಲೇಷನ್ಶಿಪ್ ಆಯಿತು, ಈ ಥರ ಮನುಷ್ಯನ ಒಂದು ಮಿತಿನಲ್ಲಿ ಒಳ್ಳೆ ಮನುಷ್ಯನಾಗಿ ಇಟ್ಟಿರೋ ಹಾಗೆ ಮಾಡೋ ಮೇನ್ ಕೋಡ್ ಆಫ್ ಆನರ್ಸ್ಗಳೇನು? ಲೈಕ್ ಇಫ್ ಯು ಕ್ಯಾನ್ ಸ್ಟೇಟ್ 5 to 10 ಕೋಡ್ ಆಫ್ ಆನರ್ಸ್ ದಟ್ ಎವ್ರಿ ಇಂಡಿವಿಜುವಲ್ ಮಸ್ಟ್ ಹ್ಯಾವ್. ಇಂಟೆಗ್ರಿಟಿ, ಎಥಿಕ್ಸು, ಕಂಪ್ಯಾಷನೇಟು, ಡಿಸಿಪ್ಲಿನ್ನು, health is a very valuable value that we have to uphold. Then you have love, responsibility, courage. ಓಕೆ, ಲಿಸ್ಟು ನೀವು ಸಿಕ್ಕಾಪಟ್ಟೆ ಲಿಸ್ಟ್ ಬರುತ್ತೆ, ಬಟ್ ಎಲ್ಲನೂ ಅಳವಡಿಸ್ಕೋಕ್ಕಾಗತ್ತಾ? ಇಲ್ಲ. ಸೊ ಯು ಟೇಕ್ 5 ವ್ಯಾಲ್ಯೂಸ್ ಫಾರ್ ಎಕ್ಸಾಂಪಲ್, ದೆನ್ ಯು ಬಿಲ್ಡ್ ಯುವರ್ ಪರ್ಸ್ನಲೈಸ್. ಸೊ ನಾನು ಕೋಚಿಂಗ್ ಮಾಡಬೇಕಾದ್ರೆ ದಿಸ್ ಇಸ್ ಒನ್ ಆಫ್ ದಿ ಸೆಷನ್ಸ್ that I learnt and I also tend to teach people. ಏನು ಸೆಷನ್ ಇದು? ಈ ಕೋಚಿಂಗ್ ಸೆಷನ್ಸ್ ಮಾಡ್ತೀನಲ್ಲ ಪರ್ಸನಾಲಿಟಿ ಡೆವಲಪ್ಮೆಂಟಲ್ಲಿ, ದಿಸ್ ಇಸ್ ಒನ್ ಆಫ್ ದಿ ಟಾಪಿಕ್ಸ್ ದಟ್ ವಿ ಕವರ್. I have undergone that and I want to get this to all the people. Undergone from? Blair Singer ಅಂತ ನಮ್ಮ ಕೋಚ್. ಸೊ he used to take this coaching sessions and then bring this learnings for people. And actually workbooks ಎಲ್ಲ ಇಟ್ಕೊಂಡು we work in a group, we develop that, we share from each other. ಆ ಥರ ನೀವು ಬೇರೆ ಬೇರೆ ಜನ ಜೊತೆಗೆ ನೀವು ಹೋಗಿ ಮಿಂಗಲ್ ಆಗಿ ನೀವು ಕಲ್ತ್ಕೊಳ್ತಿರಲ್ವಾ, ದೇರ್ ಎಕ್ಸ್ಪೀರಿಯನ್ಸಸ್ ವಿಲ್ ಬಿ ಅ ವ್ಯಾಲ್ಯೂಬಲ್ ಲೆಸನ್ಸ್ ಫಾರ್ ಯು. ಸೊ ಈಚ್ ಆಫ್ ದೀಸ್ ವ್ಯಾಲ್ಯೂ ಅವ್ರಿಗೆ ಹೇಗೆ ಅದನ್ನು ಅಫೆಕ್ಟ್ ಆಗಿದೆ ಅಂತ ಸುಮಾರು ಜನ ಹಂಚ್ಕೊಳ್ತಾರೆ. ಸೊ ಅವಾಗ ಉದಾಹರಣೆಗೆ ಫಸ್ಟ್ಲಿ ಬ್ಲೇರ್ ಸಿಂಗರ್ ಎಲ್ಲೋ ಒಂದು ಕಡೆ ಹಿ ಟಾಕ್ಸ್ ಅಬೌಟ್ ಅಂದರೆ ತುಂಬ ಎಕ್ಸ್ಟೆನ್ಸಿವ್ ಆಗಿ ಅಬ್ಜೆಕ್ಷನ್ಸನ್ನು ಹ್ಯಾಂಡಲ್ ಮಾಡೋದ್ರ ಬಗ್ಗೆ ಹ್ಯಾಂಡ್ಲಿಂಗ್ ಅಬ್ಜೆಕ್ಷನ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಸೆಟ್ಟಿಂಗ್ ಹೇಳ್ತಾರೆ, ಲಿಟಲ್ ವಾಯ್ಸ್ ಅಂತಾರೆ. ಈಗ ನಮ್ಮ ಮನಸ್ಸಿದೆಯಲ್ವಾ, ನಮಗೆ 5 ಸೆನ್ಸಸ್ ಆ್ಯಂಡ್ ದಿ ಮೈಂಡ್ ಈಸ್ ದ ಕಲ್ಪ್ರಿಟ್ ಫಾರ್ ಆಲ್ ಆಫ್ ಅವರ್ ಡಿಸೈರ್ಸ್. ಅದರಲ್ಲಿ ಈ ಬ್ರೈನ್ ತೊಗೊಂಡಾಗ ಓನ್ಲಿ 10% ಈಸ್ ಕಾನ್ಷಿಯಸ್, ದ ರಿಮೈನಿಂಗ್ 90% ಈಸ್ ದಿ ಸಬ್ಕಾನ್ಷಿಯಸ್ ಬ್ರೈನ್. ಆ್ಯಂಡ್ ವೇರ್ ದಿ ಮೆಮೊರಿ ಈಸ್ ಸ್ಟೋರ್ಡ್ ದೇರ್, ಪರ್ಟಿಕ್ಯುಲರ್ಲಿ ಹ್ಯಾವಿಂಗ್ ಎಮೋಷ್ನಲ್ ಪಾರ್ಟ್ ಆಫ್ ಇಟ್. ಹೌ ಟು ಹ್ಯಾಂಡಲ್, ಒಂದು ಉದಾಹರಣೆ ಕೊಡಬೇಕು ಅಂದರೆ ಪ್ರೊಕ್ರಾಸ್ಟಿನೇಷನ್, ರೈಟ್? ಈಗ ಆಮೇಲೆ ಈಗ ಯಾವುದೋ ಒಂದು ರಿಯಲ್ ಎಸ್ಟೇಟ್ ತೊಗೋಬೇಕು, ನಾವು ಬಿಲ್ಡಿಂಗ್ ತೊಗೋಬೇಕು ಅಂತ ಇಟ್ಕೊಳ್ಳಿ. ಇವತ್ತು ಹೋಗ್ತೀವಿ, ನೋಡಬೇಕು ಅಂತಿರ್ತೀವಿ, ನಾಳೆ ಹೋಗೋಣ ಅಂತೀವಿ, ತಿರ್ಗಾ ನೆಕ್ಸ್ಟ್ ವೀಕ್ ಅಂತೀವಿ, ಇನ್ನೇನೋ ಫ್ರೆಂಡ್ಸ್ ಬರ್ತಾರೆ ಅಂತೀವಿ, ಅದು ಪೋಸ್ಟ್ಪೋನ್ ಆಗುತ್ತೆ. ಹಂಗೆ ಮಾಡ್ತಾ ಪ್ರೊಕ್ರಾಸ್ಟಿನೇಷನ್ ಮಾಡ್ತಾನೆ ಇರ್ತೀವಿ. ಈಗ ನಾವು ಹೆಲ್ತ್ ಅಂತೀವಿ, ನಾವು ಜಿಮ್ಗೆ ಹೋಗಬೇಕು ಅಂತ ರೆಡಿ ಆಗ್ತೀವಿ. ನಾವು ಬೆಳಗ್ಗೆ ಅಲಾರಾಮ್ ಹೊಡಿದ ತಕ್ಷಣ ಪಟ್ ಅಂತ ತಲೆ ಮೇಲೆ ತಟ್ಬಿಟ್ಟು ನಾವು ಮಲಗಿಬಿಡ್ತೀವಿ. ನಾವು ನಾಳೆ ಆಗುತ್ತೆ, ಇವತ್ತು ಒಳ್ಳೆ ದಿನ ಅಲ್ಲ, ಇವತ್ತು ಅಮಾವಾಸ್ಯೆ ಇದೆ, ನಾಳೆ ಹೋಗೋಣ, ಇವತ್ತು ಯಾರೋ ಬರ್ತಾರೆ, ಹಂಗೆ ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ. ಸೊ ಹೌ ಟು ಹ್ಯಾಂಡಲ್ ದಟ್ ಪ್ರೊಕ್ರಾಸ್ಟಿನೇಷನ್ ಅಲ್ವಾ? ಸೊ ಇಟ್ಸ್ ಡಿಪೆಂಡ್ಸ್ ಆನ್ ಹೌ ಯು ಏಬಲ್ ಟು ಮ್ಯಾನೇಜ್ ಯುವರ್ ಸಬ್ಕಾನ್ಷಿಯಸ್ ಬ್ರೈನ್.
ಸೊ ಹೌ ಟು ಮ್ಯಾನೇಜ್ ಸಬ್ಕಾನ್ಷಿಯಸ್ ಬ್ರೈನ್? ಬಿಕಾಸ್ ಈಗ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಪ್ರೊಕ್ರಾಸ್ಟಿನೇಷನ್ ಹೆಂಗೆ ಓವರ್ಕಮ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಯು ನೀಡ್ ಟು ಗೆಟ್ ಇನ್ ಟು ಎ ಕಾಮ್ ಪ್ಲೇಸ್ ಆ್ಯಂಡ್ ರಿಫ್ಲೆಕ್ಟ್ ವೈ ದಟ್ ವಾಟ್ ಎವರ್ ಯು ಇಂಟೆಂಟ್ ಟು ಡೂ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಹೌ ಇಂಪಾರ್ಟೆಂಟ್ ಇಟ್ ಈಸ್. ಅದು ಲಿಸ್ಟ್ ಮಾಡ್ಕೊಳ್ತೀವಿ ನಾವು ಅದನ್ನು. ಆ್ಯಂಡ್ ಇಫ್ ಇಟ್ ಈಸ್ ಸೋ ಇಂಪಾರ್ಟೆಂಟ್ ಫಾರ್ ಯು ಆ್ಯಂಡ್ ವಾಟ್ makes you to procrastinate and postpone it. If it is not so important, then it is okay for you to procrastinate. But if it is very vital for you, there is no reason for us to procrastinate. So if we are able to get that mindset, then we will make a plan. Maybe it's a habit cultivation irbodu, okay, program ಮಾಡ್ಬೋದು. So then you try to accomplish that, but it's a ongoing journey to accomplish each one of them. ಹ್ಯಾಬಿಟ್ ಕಲ್ಟಿವೇಷನ್ ಅಂದರೆ ಹ್ಯಾಬಿಟ್ಸ್. ಈಗ ಹೆಲ್ತ್ ಈಸ್ ಎ ಹ್ಯಾಬಿಟ್ ಅಲ್ವಾ, ನಿಮಗೆ ಹೆಲ್ತ್ ಈಸ್ ಎ ವ್ಯಾಲ್ಯೂ. ಅದನ್ನು ಹೇಗೆ ನಾವು ಕಲ್ಟಿವೇಟ್ ಮಾಡ್ಕೋಬೇಕು. ಎಷ್ಟೊಂದು ಜನ ಇವಾಗ, ಫಾರ್ ಮೀ ಆಲ್ಸೋ, ಐ ನೆವರ್ ಯೂಸ್ ಟು ಡೂ ಸಮ್ ಎನಿ ಎಕ್ಸಸೈಸಸ್ ಆರ್ ವಾಕಿಂಗ್ ಅಲ್ಲ ಏನೂ ಮಾಡ್ತಾ ಇರಲಿಲ್ಲ ನಾನು. ಸೊ ದಪ್ಪಕ್ಕೆ ಬೊಜ್ಜ ಬಂದ್ಬಿಟ್ಟು ಕೆನ್ನೆ ಎಲ್ಲ ಇಷ್ಟಿಷ್ಟು ದಪ್ಪ ಆಗಿರುತ್ತೆ. ಯು ಆರ್ ವೆರಿ ಸ್ಟ್ರೆಸ್ಫುಲ್ ಆ್ಯಂಡ್ ದಿ ಎನರ್ಜಿ ಸೆಟ್ಟಿಂಗ್ಸ್ ವರ್ ವೆರಿ ಲೋ. ಈಗ 3-4 years before, then I realized that health is a value. I have to take care of that health. Okay, it's not me, for me, my sake. There are dependents, not only in the family, but there are dependents in my company also. So I employ close to about 200 people now. So I am responsible for the life of people. If I am not healthy, then how I can be responsible for people? On that day, I started, yes, I have to take care of my health, and I started putting some efforts to do the exercise. Not too long, not heavy, but very small exercise, 10-15 minutes. Then I extend it to about 30 minutes. Today I do 40 minutes. Not very heavy, but I do every single day. Consistency. I used to procrastinate once. Today it becomes a way of life for me. Likewise, when you do a habit audit and see what habits are very essential for you, then you start working on it. ಹ್ಯಾಬಿಟ್ ಆಡಿಟ್ ಹೆಂಗೆ ಮಾಡೋದು? ಈಗ ನೀವು ಒಂದು ಬುಕ್ ತೊಗೊಳ್ಳಿ, ನೀವು ಪೇಪರ್ ತೊಗೊಳ್ಳಿ, ಬೆಳಗ್ಗೆಯಿಂದ ರಾತ್ರಿ ತನಕ ಏನೇನು ಮಾಡ್ತೀರ ಅಂತ ಬರ್ಕೊಳ್ಳಿ ಅದನ್ನು. ಹೌ ಮೆನಿ ಆಫ್ ದೋಸ್ ಆ್ಯಕ್ಟಿವಿಟೀಸ್ ಆರ್ ಹೆಲ್ಪಿಂಗ್ ಟು ಗ್ರೋ, ಹೌ ಮೆನಿ ಆಫ್ ದೆಮ್ ಆರ್ ಆ್ಯಕ್ಚುಲಿ ನಾಟ್ ಹೆಲ್ಪಿಂಗ್ ಯು ಟು ಗ್ರೋ. ಈಗ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡ್ತಾ ಇರ್ತೀವಿ 2 hours, 3 hours, 4 hours ಎಲ್ಲ ವಿ ಸ್ಕ್ರಾಲ್. ಇಸ್ ಇಟ್ ಹೆಲ್ಪಿಂಗ್ ಯು? ಸಮ್ ಪಾರ್ಟ್ ಎಸ್, ಸಮ್ ಪಾರ್ಟ್ ನೋ. ರೈಟ್. ಈಗ ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ ನಾವು ಟಿ ವಿ ಹಾಕೊಂಡು ಕೂತಿರ್ತೀವಿ ನಾವು ಆಫೀಸ್ಗೆ ಹೋಗೋಕೆ ಮುಂಚೆ. ಇಸ್ ಇಟ್ ಹೆಲ್ಪಿಂಗ್ ಯು? ನೋ, ಇಸ್ ಇಟ್ ನಾಟ್ ಹೆಲ್ಪಿಂಗ್ ಯು ಅಟ್ ಆಲ್. ರೈಟ್. ಸೊ ಇಫ್ ಯು ಡೂ ದಟ್ ಹ್ಯಾಬಿಟ್ ಆಡಿಟ್, definitely you will be able to reflect which are those habits that is helping you to grow, it adds value, which are those not. So those not helping you, probably you segregate it, you will get 50% of your time every day. Wow. ನಿಮಗೂ ಉಪಯೋಗ ಆಗುತ್ತೆ, ನಿಮ್ಮ ಫ್ಯಾಮ್ಲಿಗೆ ಯು ಕ್ಯಾನ್ ಗಿವ್ ಇಟ್ ಯುವರ್ ವರ್ಕ್, ಯು ಕ್ಯಾನ್ ಗಿವ್ ಇಟ್ ಟು ಯುವರ್ ಕಂಪನಿ, ರೈಟ್? ಸೊ ದಟ್ಸ್ ಹೌ ವಿ ಕಲ್ಟಿವೇಟ್ ದಟ್ ಹ್ಯಾಬಿಟ್. ಸೊ ಶುರು ಮಾಡೋದು ಭಾಳ ಕಷ್ಟ. ಈಗ ಹೆಲ್ತ್ ಈಸ್ ಒನ್ ಥಿಂಗ್, ಜಿಮ್ಮಿಗೆ ಹೋಗ್ಬೇಕು ಮಾಡಬೇಕು ಅಂತ ಭಾಳ ಕಷ್ಟ ಶುರು ಮಾಡೋದು. ದ ಮೊಮೆಂಟ್ ಯು ಸ್ಟಾರ್ಟ್ ರಿಯಲೈಸಿಂಗ್ ದ ಇಂಪಾರ್ಟೆನ್ಸ್ ಆಫ್ ದ್ಯಾಟ್ ಆ್ಯಂಡ್ ಸ್ಟಾರ್ಟ್ ಕಲ್ಟಿವೇಟಿಂಗ್ ದಟ್ ಹ್ಯಾಬಿಟ್, ಇಟ್ ಬೀಟ್ಸ್ ಮೋಟಿವೇಶನ್. ಸೊ ಡಿಸಿಪ್ಲಿನ್ ಇರಬೇಕು. ಕನ್ಸಿಸ್ಟೆನ್ಸಿ ಬೀಟ್ಸ್ ಮೋಟಿವೇಶನ್. ನೀವು ಪದೇ ಮಾಡ್ತಾನೆ ಇದ್ದರೆ ಇವಾಗ ಏನಾಗುತ್ತೆ, ಇಟ್ ಬಿಕಮ್ಸ್ ಎ ವೇ ಆಫ್ ಲೈಫ್. ಓದೋದು ತಗೊಳ್ಳಿ, ರೀಡಿಂಗ್ ಹ್ಯಾಬಿಟ್ಸ್ ಈಸ್ ಎ ಗುಡ್ ಹ್ಯಾಬಿಟ್, ರೈಟ್? ತುಂಬ ಓದೋಕ್ಕೆ ನಂಗೆ ಟೈಮ್ ಇಲ್ಲ ಅಂತೀವಿ, ಓಕೆ ಬೇಡಪ್ಪ, 10 minutes ಯು ಸ್ಪೆಂಡ್ ಟು ರೀಡ್ ಬುಕ್, ಎನಿ ಕಂಟೆಂಟ್, ರೈಟ್? 1 year you will have 60 hours of information that builds a skill which you did not even expect that you will have. Likewise, if you do continuously and see where you will go in your capability irbodu, your mindset irbodu, right? So we need to cultivate that habit. Was it very difficult? No, you are only spending 10 minutes there, right? But be consistent on that. So likewise, we have to see what is good, what is bad, and then we tend to cultivate. Idana, you need to work with a person who is an accountability partner for you. ಅಲ್ವಾ? ನೀವು ಏನೇನು ಮಾಡ್ತೀರಾ ಒಬ್ಬರ ಹತ್ರ ಹಂಚ್ಕೊಳ್ಳಿ ನೀವು ಡೆಲಿಬ್ರೇಟಾಗಿ. ಸೊ ಅವರು ಪುಷ್ ಮಾಡ್ತಾರೆ. ನೀವು ನಾಳಿದ್ದು ಒಂದು 2-3 ದಿನ ನೀವು ಮಿಸ್ ಮಾಡಿಬಿಟ್ರಿ ಅಂತ ಇಟ್ಕೊಳ್ಳಿ, ದೇ ವಿಲ್ ಆಸ್ಕ್ ಯು, ಏನಮ್ಮ ಆಯಿತು, ಯಾಕೆ, ವೈ ಆರ್ ಯು ನಾಟ್ ವರ್ಕಿಂಗ್ ಔಟ್, ವೈ? ಸೊ ದಟ್ ಮೋಟಿವೇಟ್ಸ್ ಅಸ್, ದಟ್ ಇನ್ಸ್ಪೈರ್ಸ್ ಅಸ್ ಟು ಕಂಟಿನ್ಯೂ ವಾಟ್ ವಿ ಸ್ಟಾರ್ಟೆಡ್ ಟು ಡೂ, ಆ್ಯಂಡ್ ದಟ್ಸ್ ಅ ಬೆನಿಫಿಟ್ ಫಾರ್ ಅಸ್.
Likewise, each individual, if they are able to cultivate those good habits, that will take people to very long way and greater heights. ಎಲ್ರಿಗೂ ನಮಸ್ಕಾರ. ರಾಧಾ ಬೈ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್ ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಸೊ ಅಕೌಂಟಬಿಲಿಟಿ ಪಾರ್ಟ್ನರ್ ತುಂಬ ಇಂಪಾರ್ಟೆಂಟು. ಸೊ ವಿ ಸ್ಪೋಕ್ ಅಬೌಟ್ ಹ್ಯಾಬಿಟ್ ಆಡಿಟ್. ಮತ್ತು ನೀವು ಹ್ಯಾಬಿಟ್ ಕಲ್ಟಿವೇಷನ್ ಬಗ್ಗೆ ಐ ಥಿಂಕ್ ಆ ವರ್ಡೇ ತುಂಬ ಚೆನ್ನಾಗಿದೆ. ಕಲ್ಟಿವೇಷನ್ ಅಂದರೆ ಅದು ಪ್ರತಿದಿನ ಅದನ್ನು ಬೆಳೆಸಿ ಅದನ್ನು ಹಾರ್ವೆಸ್ಟ್ ಮಾಡಬೇಕಾಗಿರೋದು. ಐ ಥಿಂಕ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ವರ್ಡ್. ಆ ಹ್ಯಾಬಿಟ್ ಅಂತ ನೋಡೋಕ್ಕೂ ಹ್ಯಾಬಿಟ್ ಕಲ್ಟಿವೇಷನ್ ಅಂತ ಕೇಳೋಕ್ಕೂ ಐ ಥಿಂಕ್ ಆಟೋಮ್ಯಾಟಿಕ್ಲಿ ದೆರ್ ಇಸ್ ಒನ್ ಅವೇರ್ನೆಸ್ ಆ್ಯಂಡ್ ಅವೇಕ್ನಿಂಗ್ ಇನ್ಸೈಡ್. ನೀವು ಆವಾಗಲೇ ಒಂದು ಮಾತು ಕೂಡ ಹೇಳಿದ್ರಿ ಸರ್. ಬೇಸಿಕ್ಲಿ ಯು ಸೆಡ್ ಕನ್ಸಿಸ್ಟೆನ್ಸಿ ಈಸ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಮೋಟಿವೇಶನ್ ಅಂತ. ಇದಂದಾಗ ನನಗೆ ಇಮ್ಮಿಡಿಯೇಟ್ ಮೆಟಫರ್ ಬಂದಿದ್ದು, ಇವನ್ ಪಾಯಸದಲ್ಲಿ ಗೋಡಂಬಿ ಸಿಕ್ಕಿದ್ರೆ ಅದು ಮೋಟಿವೇಶನ್ನು, ಗೋಡಂಬಿ ಈಸ್ ಮೋಟಿವೇಶನ್. ಬಟ್ ಎವ್ರಿ ಡೇ ಮೋಟಿವೇಶನ್ ಆಗಲ್ಲ. ಸಿಕ್ಕರೂ ಮೋಟಿವೇಶನ್ದು ಎಫೆಕ್ಟಿವ್ನೆಸ್ ತುಂಬ ಕಮ್ಮಿ ಇರುತ್ತೆ, ಸ್ವಲ್ಪ ಹೊತ್ತೇ ಇರುತ್ತೆ. ಸೊ ಹೌ ಟು ಬಿಲ್ಡ್ ಕನ್ಸಿಸ್ಟೆನ್ಸಿ ಅನ್ನೋದೀಗ ಡಿಸಿಪ್ಲಿನ್ ಇರಬೇಕು. ಹೌ ಟು ಬಿಲ್ಡ್ ಡಿಸಿಪ್ಲಿನ್. ಈಗ ನೋಡಿ, ಹಿಂಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಫಾರ್ ಎಕ್ಸಾಂಪಲಲ್ಲಿ ನಮಗೇನು ವರಮಾನ ಬರ್ತಾ ಇದೆಯಲ್ವಾ, ಅದನ್ನು ಎ ಸ್ಮಾಲ್ ಪರ್ಸೆಂಟೇಜ್ ಆಫ್ ದ್ಯಾಟ್ ಹ್ಯಾಸ್ ಟು ಬಿ ಇನ್ವೆಸ್ಟೆಡ್ ಸಮ್ವೇರ್ ಆ್ಯಸ್ ಅನ್ ಆಟೋಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪಾತ್. ಮಾಡಲೇಬೇಕು ಅದನ್ನು ನೀವು. ಓಕೆ, ಇವಾಗ ನಾನು ಈಗ ಒಂದು ಲಕ್ಷ ಸಂಬಳ ಬರ್ತಾಯಿದೆ, ಅವ್ರ ಇನ್ಕಮ್ ಬರ್ತಾಯಿದೆ ಅಂತ ಹೇಳಿದ್ರೆ, ಸೊ ಐ ಕ್ಯಾನಾಟ್ ಇನ್ವೆಸ್ಟ್ ಮೇ ಬಿ 20, 30, 40,000 ಬಿಕಾಸ್ ಕಮಿಟ್ಮೆಂಟ್ಸ್ ಆರ್ ದೇರ್. ಬಟ್ ಯು ಕಲ್ಟಿವೇಟ್ ಹ್ಯಾಬಿಟ್ ಬೈ ಇನ್ವೆಸ್ಟಿಂಗ್ 5,000 rupees. ಉಳ್ದಿದ್ದು 95,000 rupees ಯು ಪ್ಲ್ಯಾನ್ ಟು ಸ್ಪೆಂಡ್. ಅದು ಸೊ ಇವಾಗ 5,000 ಮಾಡ್ತೀನಿ, ನೆಕ್ಸ್ಟ್ ಮಂತ್ ಮಾಡ್ತೀನಿ. ಸೊ ದ್ಯಾಟ್ ಬಿಕಮ್ಸ್ ಎ ಹ್ಯಾಬಿಟ್ ಫಾರ್ ಯು. ಓಕೆ, ತುಂಬ ಜಾಸ್ತಿ ಮಾಡೋದು ಬೇಕಿಲ್ಲ. ಯು ಸ್ಟಾರ್ಟ್ ಸ್ಮಾಲ್. ಇಲ್ಲ 1,000 rupees ಮಾಡ್ತೀನಿ ನಾನು. ಒಂದು ವರ್ಷ ನೋಡಿ 10,000 ರೂಪಾಯಿ ಇರುತ್ತೆ ಬ್ಯಾಂಕಲ್ಲಿ. ನಾವು ಮಾಡಲಿಲ್ಲ ಅಂದರೆ ಖರ್ಚಾಗ್ಬಿಟ್ಟಿರುತ್ತೆ, ನಮಗೆ ಇರೋದೇ ಇಲ್ಲ ಅದು. ಸೊ ದ್ಯಾಟ್ಸ್ ದ ಡಿಸಿಪ್ಲಿನ್. ಮೋಟಿವೇಶನ್ ಬಂತು, ನಾನು 20,000 30,000 ಹಾಕ್ಬಿಟ್ಟೆ ಅಂದ್ಬಿಟ್ಟು ಆಮೇಲೆ ವರ್ಷ ಎಲ್ಲ ಸುಮ್ಮನೆ ಇತ್ತು ಅಂದರೆ ದಟ್ ಇಸ್ ನಾಟ್. ಸೊ ಇನ್ಸ್ಟೆಡ್ ಆಫ್ ಪುಟಿಂಗ್ ದ್ಯಾಟ್ ಹನಿ ಸೇರಿ ಹಳ್ಳ ಆಗೋದು, ದಟ್ ಇಸ್ ಅದಕ್ಕೆ ಲಾಂಗರ್ ಇದಿದೆ, ಅದಕ್ಕೇ ಅದು. ಸೊ ಇಟ್ ಹ್ಯಾಸ್ ಅ ಕಾಂಪೌಂಡಿಂಗ್ ಎಫೆಕ್ಟ್. ಈಗ ನಿಮ್ಮದು ಹೆಲ್ತ್ ಇರ್ಬೋದು, ನಿಮ್ಮದು ರಿಲೇಷನ್ಶಿಪ್ ಇರ್ಬೋದು, ನಿಮ್ಮದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರ್ಬೋದು, ವಾಟ್ ಎವರ್ ದಿ ಹ್ಯಾಬಿಟ್ಸ್ ದಟ್ ಯು ವಾಂಟೆಡ್ ಟು ಕಲ್ಟಿವೇಟ್, ಡೂ ಇಟ್ ಸ್ಮಾಲ್ ಆ್ಯಂಡ್ ಪ್ರೋಗ್ರೆಸಿವ್ಲಿ ದಟ್ ಬಿಕಮ್ಸ್ ಯುವರ್ ವೇ ಆಫ್ ಲೈಫ್. ಡೂ ಇಟ್ ಸ್ಮಾಲ್ ಬಟ್ ಡೂ ಇಟ್ ಎವ್ರಿ ಡೇ. ಕನ್ಸಿಸ್ಟೆಂಟ್ಲಿ ಅದನ್ನೇ ಡಿಸಿಪ್ಲಿನ್ ಇರಬೇಕು. ಕನ್ಸಿಸ್ಟೆಂಟಾಗಿ ಮಾಡಬೇಕು ಅದನ್ನು. ಈಗ ತುಂಬ ಜನರ ಒಂದು ಡೌಟನ್ನು ನಾನು ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಇದೆಲ್ಲ ಕೇಳಿದಾಗ ಐ ಆಮ್ ಶ್ಯೂರ್ ಒಂದು ಅರ್ಧ ದಿನ ಮೋಟಿವೇಶನ್ ಇರ್ಬೋದು, ಇನ್ನೊಂದು ವಾರ ಇರ್ಬೋದು. ಅಟ್ ಟೈಮ್ಸ್ ನಾನೇ ಎದುರಿಸಿದ್ದೀನಿ. ಆಫ್ಟರ್ ಅ ಪಾಡ್ಕಾಸ್ಟ್ ಐ ಆಮ್ ಲೈಕ್ ಆಲ್ ಚಾರ್ಜ್ಡ್. ಕೆಲವು ವಿಚಾರಗಳಲ್ಲಿ ನಾಳೆಯಿಂದ ಅದು ಮಾಡ್ತೀನಿ ಆ್ಯಂಡ್ ಆಫ್ಟರ್ ಅ ಪಾಯಿಂಟ್ ಇಟ್ ಫೇಡ್ಸ್ ಅವೇ. ಸೊ ಅದು ನಾಟಿ ನಮ್ಮ ಮನಸ್ಸಲ್ಲಿ ಯಾವಾಗಲೂ ನಮ್ಮ ಜೊತೆಗೆ ಇರೋ ಹಾಗೆ ಇಟ್ಕೊಳ್ಳೋಕ್ಕೆ ನಾನು ಏನೇನು ಮಾಡಬೇಕು. ಗೆಟ್ ಎ ಅಕೌಂಟಬಿಲಿಟಿ ಪಾರ್ಟ್ನರ್. ಅದಕ್ಕೆ ಅವ್ರು ನಿಮ್ಗೆ ಕೇಳ್ತಾರೆ, ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಅದೇ ಓನ್ಲಿ ವೇನಾ? ದಟ್ಸ್ ಒನ್ ಆಫ್ ದಿ ವೇ ಆಫ್. ಬಟ್ ಯು keep revisiting that frequently and see whether you can establish good habits, your discipline is there or not. So ಅದಕ್ಕೆ ಏನು ಮಾಡ್ತೀವಿ ನಾವು, ಈಗ ಸತ್ಸಂಗ ಅಲ್ವಾ, ನಾವು ಒಟ್ಗೂಡ್ತೀವಿ. ಈಗ ಮೇ ಬಿ ಎವ್ರಿ 6 weeks or every month or every once in 2 months we come and then we have the energy audit, we have the habit audits, we share with each other with the right kind of people. So context setting, ಅದಕ್ಕೆ ಹೇಳಿದೆ ಫಸ್ಟೇ ನಾನು ಹೇಳಿದೆ, context setting, the people that you are surrounded by. So those matter most for you, for any individual. So those people who are all like-minded people come together, support each other, they inspire, they challenge and help you grow, each one of you mutually. ಸೊ ಈಗ ಒಂದು ದೊಡ್ಡ ಸಮುದ್ರನ ಮುಟ್ಟಕ್ಕೆ ಹೊರಟಿದ್ದೀವಿ. ದಟ್ ಈಸ್ ದ ಸಬ್ ಕಾನ್ಷಿಯಸ್ ಮೈಂಡ್. ನೀವು ಆವಾಗಲೇ ಹೇಳಿದ್ರಿ 10% ಮಾತ್ರ ಕಾನ್ಷಿಯಸ್ ಮೈಂಡಲ್ಲಿ ಆಗೋದು. ಫಸ್ಟ್ ಆಫ್ ಆಲ್ ಎಷ್ಟೊಂದು ಜನಕ್ಕೆ ಈಗ ಕಾನ್ಷಿಯಸ್ ಮೈಂಡ್ ಅಂದ್ರೇನು, ಸಬ್ ಕಾನ್ಷಿಯಸ್ ಮೈಂಡ್ ಅಂದ್ರೇನು, ಅದು ನಿಮ್ಮ ಒಂದು ವ್ಯಾಖ್ಯಾನದಲ್ಲಿ ನೀವು ಅರ್ಥ ಮಾಡಿಸೋದಾದರೆ? ಕಾನ್ಷಿಯಸ್ ವಿತ್ ಅವೇರ್ನೆಸ್ ವಿ ಆರ್ ಡೂಯಿಂಗ್. ಗೊತ್ತಿದ್ದು ಮಾಡ್ತಾ ಇದೀವಿ ನಾವು, ಗೊತ್ತಿದ್ದು ಮಾಡ್ತಾ ಇದ್ದೀವಿ. ಸಬ್ಕಾನ್ಷಿಯಸ್ ಮೈ ಬ್ರೈನ್ ಇಟ್ಸ್ ಆ್ಯಕ್ಚುಲಿ ಆಪ್ರೇಟಿಂಗ್ ವಿತೌಟ್ ಯುವರ್ ನಾಲೆಡ್ಜ್, ವಿತೌಟ್ ಯುವರ್ ಪ್ರೆಸೆನ್ಸ್. ಈಗ ಉದಾಹರಣೆ, ಈಗ ಯಂಗ್ ಜನ್ಸಿ ಅಂತಿದ್ರಲ್ವ, ನಾವು ಒಂದು ಹುಡುಗಿ ಎಲ್ಲ ಒಂದು ಮೀಟ್ ಮಾಡಬೇಕು ಅಂತ ಹೋಗ್ತಿರ್ತಾರೆ, ಭಾಳ ಭಯ ಆಗಿಬಿಡುತ್ತೆ ಅವನಿಗೆ. ಸೊ ಕಾನ್ಷಿಯಸ್ಲಿ ಈಸ್ ನಾಟ್ afraid or scared, but the emotional memory that he has inside, the 90% part of it,
it actually helps him or make him fear to talk in front when he is doing for the first time. ಮೀನಿಂಗ್ Uh, ಅದ್ಯಾಕೆ ಸಬ್ಕಾನ್ಷಿಯಸ್ ಮೈಂಡು ಕೆಲವು ಟೈಮಲ್ಲಿ ಅದು ಟೇಕ್ ಓವರ್ ಮಾಡುತ್ತೆ ಡ್ರೈವರ್ ಸೀಟನ್ನು, ಇನ್ನು ಕೆಲವು ಸತಿ ಇಟ್ ಈಸ್ ಅ ಕಾನ್ಷಿಯಸ್ ಮೈಂಡ್. that's a part and parcel of our life and the game. So we have to overcome those part by actually having some techniques to overcome this little voice. Okay, we call it subconscious brain, as westerners call it little voice ಅಂತ. ಹೌದಾ? ಸೊ ಅದು ಹೆಂಗೆ ಅದನ್ನ ಓವರ್ಕಮ್ ಮಾಡೋದು ಅನ್ನೋದು ದೇರ್ ಆರ್ ಸರ್ಟನ್ ಸ್ಕಿಲ್ಸ್ ಅಂಡ್ ಒಳ್ಳೆದ ನಿನ್ನ ಅಥವಾ ಮನಸ್ಸಿನ ಮಾತುನ ಅದ ಸೇಮ್ ಸೇಮೇ ಅದನ್ನ. So I have not experienced yet in all of them. So perhaps maybe one or two, procrastination is one of them. ಈಗ ಸೆಲೆಬ್ರೇಟ್ ಸಕ್ಸಸ್ ಅಂತೀವಿ. ಈಗ ಟೆನ್ನಿಸ್ ಆಡ್ತಾರೆ, ಈಗ ಬ್ಯಾಡ್ಮಿಂಟನ್ ಆಡ್ತಾರೆ. ಸೊ ಯು ಹ್ಯಾವ್ ಟು ಸೆಲೆಬ್ರೇಟ್ ಯುವರ್ ವಿನ್ಸ್. ಅವರು ಒಂದು ಇದು ಹಾಕಿದ ತಕ್ಷಣ ಸರ್ವ್ ಮಾಡಿ ಆ ಬಾಲ್ ಆ ಕಡೆ ಹೋಗಿದ ತಕ್ಷಣ ಒಂದು ದೇ ಹ್ಯಾವ್ ದಟ್ ಎಮೋಷನ್ಸ್ ದಟ್ ಸೆಲೆಬ್ರೇಟ್ ದಿ ಸಕ್ಸಸ್. So you have to have the ability to manage your emotions. So that comes from how well you manage your subconscious brain. So that's the little voice. There are about 27 techniques. Billy Singer has written a greatest book on little voice mastery. ನಾನು ಇನ್ನೂ ಓದಿಲ್ಲ ಅದು ಫುಲ್ಲಾಗಿ. So that will be very helpful for people that they can look at that book and get the learnings from them, how to master their subconscious brain. Wow. So 27 techniques. There are 27 techniques. Little voice mastery ಅಂತಾನೆ ಇದೆ ಅದು. ಮಾಸ್ಟರಿ. Little voice mastery ಅಂತ. ಸೊ ಇನ್ನು 27 ಟೆಕ್ನಿಕ್ಸ್ ಅಂತ ಐ ಆಮ್ ಶೋರ್ ಯಾವ್ದಾದ್ರು ಒಂದು 2-3 ನಿಮಗೆ ನಾಟಿರುತ್ತೆ. ಪ್ರೊಕ್ರಾಸ್ಟಿನೇಷನ್ ಹೇಳಿದ್ನಲ್ಲ ನಾನು, ದಟ್ ಇಸ್ ಒನ್ ಆಫ್ ದೆಮ್. ಮಿಕ್ಕಿದೆಲ್ಲ ನಾನು ನೋಡಿಲ್ಲ ಇನ್ನು ಆನೆಸ್ಟ್ ಆಗಿ. ಸೊ ಆ ಟೆಕ್ನಿಕ್ ಏನಿತ್ತು ಟು ಅಗೇನ್ ಎನ್ಕ್ಯಾಪ್ಸುಲೇಟ್ ನೀವು ಹೇಳಿದವಾಗ? The procrastination, you just write down why that the one that you are procrastinating is very important for you. If you are able to reflect that, then you will have a plan how I can accomplish that. So ಅದು ಮೈಂಡ್ಸೆಟ್ ಬರಬೇಕು, ಅದನ್ನು ಕುತ್ಕೊಂಡು ಮಾಡಬೇಕು, ಬರಿಬೇಕು, ಅದನ್ನು ಕೂತ್ಕೊಂಡು ಬರಿಬೇಕು. ನಾನು ಯಾಕೆ ಇದನ್ನು ತಳ್ತಾ ಇದ್ದೀನಿ, ಯಾಕೆ ಇದನ್ನು ನಾನು ಸೀರಿಯಸ್ ಆಗಿ ತಗೋತಾ ಇಲ್ಲ. ದಟ್ ಯು ಡೂ ಇಟ್ ಇನ್ ಫ್ರಂಟ್ ಆಫ್ ಎ ಮೆಂಟರ್. That will be very powerful. Rather than you doing it alone, do it in front of a mentor. You choose whoever you think is responsible for you. You get inspired, you go and talk to him that I have a real problem for this, I want to work with you, and definitely they will guide you. Now next question ಬರುತ್ತೆ, how to choose the mentor? It's very difficult question, how to choose a mentor. So you choose a mentor that you get inspired from. ಅದು ಒಂದು ಸಂದರ್ಭದಲ್ಲಿ ಯಾರೋ ತೋರಿಸ್ತಾರೆ ನಿಮಗೆ. ನಮ್ಮದು ಇಂಟೆಂಟ್ ಇತ್ತು ಅಂದರೆ ಆಟೋಮೆಟಿಕಲಿ ತೋರಿಸ್ತಾರೆ ನಿಮಗೆ. ಈಗ ನಾನು ಭಗವದ್ಗೀತೆ ಹೇಳ್ದಲ್ಲ, ಆಕ್ಸಿಡೆಂಟಲಾಗಿ ಬಂತದು. ಒಂದು ಕ್ಲಾಸ್ಗಳು ನಡೀತಾ ಇದೆ, ಸುಮಾರು ವರ್ಷಗಳನ್ನ ನಡೀತಾ, ಒಂದು 30 ಬ್ಯಾಚ್ ಆಗಿಬಿಟ್ಟಿದೆ ಅದು. ನಿಮ್ದು ಅವ್ರ ಗುರುಗಳು ಮಾಡ್ತಾ ಇದ್ದಾರೆ. ಭಗವದ್ಗೀತೆ ವಾಟ್ಸಪ್ಪಲ್ಲಿ ಒಂದ್ಸಲಿ ಬಂತು, ನಮ್ಮ ಗುರುಗಳೇ ಹಾಕಿದ್ರು ಅದನ್ನ. ಇದರಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಬಂದಿದೆ, ಕ್ಲಾಸ್ ಇದೆ, ನಮ್ಗೆ ಗೊತ್ತೇ ಇರಲಿಲ್ಲ. We entered the room and we looked at that and we continued. We finished the course 3-4 months ಆಗತ್ತದು. 2ನೇ ಸಲ ಆಯ್ತು, ಈಗ 3ನೇ ಸಲ ನಡೀತಾ ಇದೆ. ಸೊ ಹೆಂಗೋ ಒಂದು ಸಲ ತೋರಿಸ್ತಾರೆ ನಿಮಗೆ, ನಿಮ್ಗೆ ಇಂಟೆಂಟ್ ಇತ್ತು ಅಂದರೆ ಅದು ಬರುತ್ತೆ ನಿಮಗೆ. ಸೊ ಯು ನೀಡ್ ಟು ಹ್ಯಾವ್ ದ ಇಂಟೆಂಟ್ ಟು ಫೈಂಡ್. ಇದಕ್ಕೆ ಲೈಕ್ ದೇ ಸೇ ವೆನ್ ದ ಸ್ಟೂಡೆಂಟ್ ಇಸ್ ರೆಡಿ ಟೀಚರ್ ಅಪಿಯರ್ಸ್ ಅಂತ. ಅಪಿಯರ್ಸ್. ಸೊ ನೀವು ಹೇಳೋದು ನಿಮ್ಗೆ ಆಸೆ ಇದ್ದರೆ ಬರುತ್ತೆ. ಶೋ ದ ಇಂಟೆಂಟ್, ಆಟೋಮೆಟಿಕಲಿ ಯು ವಿಲ್ ಗೆಟ್ ಟು ನೋ. 4-5 ಜನ ನಿಮ್ಗೆ ಗೊತ್ತಿರೋರು ಪರಿಚಯಿಸ್ತಾರ ಹತ್ರ ಮಾತಾಡಿದ್ರೆ ದೇ ವಿಲ್ ಹೆಲ್ಪ್ ಯು ಟು ಫೈಂಡ್. ಸೊ ನಾವು ನೀವು ಬ್ಲೇಯರ್ ಸಿಂಗರ್ ಜೊತೆಗೆ 1-on-1 ಕೋಚಿಂಗ್ ತೊಗೊಂಡಿರೋದು. ಯಾಕೆ ಬ್ಲೇಯರ್ ಸಿಂಗರ್ ನೀವು ಚೂಸ್ ಮಾಡಿದ್ದು? ಇಟ್ ಹ್ಯಾಪನ್ ದಟ್, ಸೊ ನಾನು ಹುಡುಕ್ತಾ ಇದ್ದೆ. ದೆನ್ ಐ ಗಾಟ್ ಟು ನೋ ಹಿಮ್. ಐ ಅಟೆಂಡೆಡ್ ಸಮ್ ಸೆಷನ್ಸ್ ವಿತ್ ಹಿಮ್. ಇಟ್ ವಾಸ್ 300-400 people. Why did you find the urge ಟು ಫೈಂಡ್ ಅ ಕೋಚ್ ಅಂತ? ಸಿ, ನೀವೇನು ಮಾಡ್ತಿರ್ತೀರಲ್ವ, ಅದು ಇಫ್ ಯು ಡೋಂಟ್ ಅಪ್ಗ್ರೇಡ್ ಯುವರ್ ಸೆಲ್ಫ್ ಯು ವಿಲ್ ಬಿ ಲೆಫ್ಟ್ ಬಿಹೈಂಡ್. ಸೊ ಇದೇ ಥರ ಐ ಥಾಟ್ ದಟ್ ಐ ಶುಡ್ ಗೋ ಆ್ಯಂಡ್ ಎಕ್ಸ್ಪೋಸ್ ಮೈ ಸೆಲ್ಫ್ ಅಂಡ್ ಸಿ ವಾಟ್ ಇಟ್ ಈಸ್. ವಿ ಅಟೆಂಡೆಡ್ ಎ ಸೆಷನ್ ಇನ್ ಚೆನ್ನೈ. ದೆನ್ ಇಟ್ ರಿಯಲಿ ಇನ್ಸ್ಪೈರ್ಡ್ ಮೀ. ದೆನ್ ಫಾಲೋಡ್ ಬೈ ಅನ್ ಅದರ್ ಸೆಷನ್. ದೆನ್ ಐ ವೆಂಟ್ ಇನ್ ಟು ಎ 1-on-1 ಕೋಚಿಂಗ್ ವಿತ್ ಹಿಮ್. ಫಸ್ಟ್ ಸೆಷನ್ ಹೆಂಗಿರುತ್ತೆ ಸರ್ ಚೆನ್ನೈನಲ್ಲಿ ಅಂತ? ಅದೊಂದು 300-400 ಜನ ಇರ್ತಾರೆ. So almost all the coaching sessions alla, it's all similar format irutte. One, the energy is very high for them. Okay, that's very, very important. You keep your energies high throughout the day. It starts early in the morning, around 8:30,
8:30, 8:45 ಶುರು ಆಗುತ್ತೆ. ಇಟ್ ಕ್ರಾಸಸ್ ಪಾಸ್ಟ್ ಮಿಡ್ ನೈಟ್ ಆಲ್ಸೋ ಸಮ್ ಆಫ್ ದಿ ಸೆಷನ್ಸ್. ಸೊ ಏನೇನಿರುತ್ತೆ ಲೈಕ್ ವಾಕಸ್ ಥ್ರೂ ಡೇ ಇನ್ ಬ್ಲಡ್ ಸಿಂಗರ್ಸ್ ಸೆಷನ್? ಅದರಲ್ಲಿ ದೇರ್ ಆರ್ ಸಮ್ 2-3 ಮಾಡ್ಯೂಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೌ ಟು ಸೆಲ್ ಅನ್ನೋದು ಹೇಳ್ಕೊಡ್ತಾರೆ ಅದರಲ್ಲಿ. ದೆನ್ ಇನ್ ಬಿಟ್ವೀನ್ ದೆನ್ ಯು ವಿಲ್ ಹ್ಯಾವ್ ದಿ ಎನರ್ಜಿ ಆಡಿಟ್ಸ್. ಯು ವಿಲ್ ಹ್ಯಾವ್ ಎನರ್ಜಿ ಆಡಿಟ್ ಅಂದರೆ ಯು ಕೀಪ್ ಪೀಪಲ್ ಟೆನ್ ಟು ಹ್ಯಾವ್ ಹೈ ಎನರ್ಜಿ. ಯಾಕಂದರೆ ಹೈ ಎನರ್ಜಿ ಆಲ್ವೇಸ್ ವಿನ್ಸ್. ಸೊ ಎನರ್ಜಿ ಲೋ ಆಗಿಬಿಟ್ರೆ ನಮಗೆ ಎಲ್ಲ ಹೋಗ್ಬಿಡುತ್ತೆ, ನಮಗೆ ಉತ್ಸಾಹನೇ ಹೊಟ್ಟೋಗ್ಬಿಡುತ್ತೆ. ಸೊ ಯು ಹೌ ಟು ಕೀಪ್ ದಟ್ ಎನರ್ಜೀಸ್ ಹೈ. ದೇರ್ ಆರ್ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ದೇ ಫಾಲೋ, ದೇ ಟೆಕ್ನಿಕ್ಸ್ ದೇ ಫಾಲೋ. ಒಂದು ಡ್ಯಾನ್ಸ್ ಮಾಡಿಸ್ತಾರೆ, ಇನ್ನೊಂದು ಗ್ರೂಪಲ್ಲಿ ಹಾಕ್ಸ್ತಾರೆ. ದೆನ್ ಯು ವಿಲ್ ಹ್ಯಾವ್ ಟು ಹ್ಯಾವ್ ವರ್ಕಿಂಗ್ ವಿತ್ ಪೀಪಲ್. ದೆನ್ ಸ್ಟೇಜ್ ಮೇಲೆ ಕರೀತಾರೆ. ಸೊ ಅದು ಮೋರ್ ದೆನ್ ಎಕ್ಸ್ಪ್ಲೈನಿಂಗ್, ಯು ಶುಡ್ ಎಕ್ಸ್ಪೀರಿಯನ್ಸ್ ದಟ್. ದೆನ್ ಓನ್ಲಿ ಯು ವಿಲ್ ಹ್ಯಾವ್ ದಟ್. ಲೈಕ್ ವಿ ಸೀನ್ ಈವನ್ ಟೋನಿ ರಾಬಿನ್ಸ್ ಅವ್ರದ್ದು ಕೋರ್ಸ್ ಅದೇ ಥರ ಇರುತ್ತೆ. ನೀವೆಲ್ಲ ನೋಡಿರ್ತೀರ, ಈ ವಿಡಿಯೋ ಎಲ್ಲ ನೋಡಿರ್ತೀರಲ್ಲ. ಇಲ್ಲೂ ಅಷ್ಟೇ 300-400 ಜನ ಇರ್ತಾರೆ ಅದರಲ್ಲಿ. ಇದರಲ್ಲಿ ಆ ಫಾರ್ಮ್ಯಾಟ್ಗಳೆಲ್ಲ ಅದೇ ಥರ ಇರ್ತಾರೆ. ಸೆಕೆಂಡ್ ಡಾನ್ಸ್ ಒಂದು ಇನ್ನೊಂದೇನೋ ಹೇಳಿದ್ರಲ್ಲ, ಸ್ಟೇಜ್ ಮೇಲೆ ಕರೀತಾರೆ, ಮಾತುಕತೆ ಮಾಡ್ತಾರೆ. ಆಮೇಲೆ ದೇ ಪುಟ್ ಯು ಇಂಟು ಯರ್ ಗ್ರೂಪ್ಸ್. ದೆನ್ ದೇ ವಿಲ್ ಟೀಚ್ ಯು ಸಮ್ ಎಲಿಮೆಂಟ್ಸ್. ದೆನ್ ಯು ವಿಲ್ ಹ್ಯಾವ್ ಟು ವರ್ಕ್ ವಿತ್ ದಟ್ ಎಲಿಮೆಂಟ್ಸ್, ಕಮ್ ಅಂಡ್ ಪ್ರೆಸೆಂಟ್ ವಿತಿನ್ ದ ಗ್ರೂಪ್, ದೆನ್ ಟು ದ ಎಂಟೈರ್ ರೂಮ್. ಸೊ ದಟ್ ಫಾರ್ಮ್ಯಾಟ್ ಕಂಟಿನ್ಯೂಸ್ ಡಿಫ್ರೆಂಟ್ ಟಾಪಿಕ್ಸ್ ಮಾಡ್ತಾರೆ. ಅದು ಒಂದು 2 ದಿನ ಆಗುತ್ತೆ ಸಮ್ ಸೆಷನ್ಸ್. ದೆನ್ ದೇರ್ ಇಸ್ ಅನ್ ಅಡ್ವಾನ್ಸ್ ಸೆಷನ್ ಆಲ್ಸೋ. ದೇ ಟೆನ್ ಟು ವಾಕ್ ಯು ಥ್ರೂ ಕಮ್ಯುನಿಕೇಷನ್, ಪಬ್ಲಿಕ್ ಸ್ಪೀಕಿಂಗ್. ಸೊ ದೋಸ್ ಆರ್ ದಿ ಟಾಪಿಕ್ಸ್ ದೇ ಟೀಚ್ ಆ್ಯಕ್ಚುಲಿ ಒನ್-ಆನ್-ಒನ್ ಕೋಚಿಂಗ್. ಈ ಸೆಷನನ್ನು ತಗೋಬೇಕು ಲೈಟ್ ಸಿಂಗರ್ ಇವತ್ತಿಗೂ ಬರ್ತಾರೆ ಅವರು? ಬರ್ತಾರೆ, ಎವ್ರಿ ಇಯರ್ ಬರ್ತಾರೆ. ಇಂಡಿಯಾಗೆ ಎವ್ರಿ ಇಯರ್ ಬರ್ತಾರೆ. ಯಾವ ಟೈಮು ಮತ್ತು ಎಷ್ಟು? ಯೂಶಲಿ ಫೆಬ್ರವರಿ ಚೆನ್ನೈಯಲ್ಲಿ ಮಾಡ್ತಾರೆ ಅದನ್ನು. ಸಕ್ಸಸ್ ಗ್ಯಾನ್ ಅಂತ ಅದೊಂದು ಕಂಪ್ನಿ ಇಸ್ ದೇರ್. ಸೊ ದೇ ಆರ್ಗನೈಸ್ ದ ಟ್ರೈನಿಂಗ್ ಪ್ರೋಗ್ರಾಮ್ಸ್. ಸೊ ಪೀಪಲ್ ಕ್ಯಾನ್ ಗೋ. ಆ್ಯಂಡ್ ಇಂಡಿಯಾಲ್ಲಿ ಸುಮಾರು ಜನ ಬರ್ತಾರೆ. ಎವ್ರಿ ಇಯರ್ 300-400 ಪೀಪಲ್ ಅಟೆಂಡ್ ದೋಸ್ ಪ್ರೋಗ್ರಾಮ್ಸ್. ಹೌ ಎಕ್ಸ್ಪೆನ್ಸಿವ್ ಇಸ್ ಇಟ್ ಸರ್? ಇಂಡಿಯನ್ ಕಂಡೀಷನ್ಸಲ್ಲಿ ಇಟ್ ಕ್ಲೋನ್ಸ್ ಟು ಅಬೌಟ್ ಫ್ಯೂ ಲ್ಯಾಕ್ಸ್ of the training program, but it's still worth. It's still worth because when you are an entrepreneur, you are a coach yourself, you have business, right? So you have to invest in yourself. You have to invest in yourself. That's the best investment that each one of us can think of, investing in personal development, and it's very, very important. So I keep explaining to people, in addition to your technical skills, knowledge, you have to invest continually on developing your personality, exhibit your leadership. Adillandre people will be left behind. Of course, you also need to have your technical skills, upgradation. Illandre ಏನಾಗುತ್ತೆ, you become irrelevant in the industry. ನಾವು 30 ವರ್ಷಕ್ಕೆ ಮುಂಚೆ ಏನಾಗ್ತಿತ್ತು ಅಂದರೆ, the generations were 2-3 decades. Whatever you learn, which you used to last for such long time. But today what you learn will be redundant in the next 2-3 years time. ಅಷ್ಟು ಇಲ್ಲ ಸರ್. ಇವತ್ತು AI ಬಂದಮೇಲೆ ಅಷ್ಟೊಂದು ಇಲ್ಲ. 10, 20, 30, 40 days you are different. ಇರುತ್ತೆ. ಸೊ ಯು ಹ್ಯಾವ್ ಟು ಬಿ ಅಬ್ರೆಸ್ಟ್ ಆಫ್ ದಿ ಟೆಕ್ನಾಲಜಿ ಆ್ಯಂಡ್ ಕಂಟಿನ್ಯೂಲಿ ಇನ್ವೆಸ್ಟ್ ಇನ್ ಯುವರ್ ಲರ್ನಿಂಗ್. ಓಕೆ, ಟೆಕ್ನಿಕಲ್ ಇರ್ಬೋದು, ಇಲ್ಲಾಂದರೆ ಪರ್ಸ್ನಲ್ ಆಲ್ಸೋ ಈಸ್ ವೆರಿ ಈಕ್ವಲಿ ಇಂಪಾರ್ಟೆಂಟ್. Wake up to fresh ideas. Repose. It is an honest confession. As a manager ಅಥವಾ as a leader, ಲೈಫನ್ನು ಲೀಡ್ ಮಾಡೋದು ಇಸ್ ವೆರಿ ಟಫ್. ಫಸ್ಟ್ ಐ ವಾಂಟ್ ಟು ಪಿಕ್ ಯುವರ್ ಬ್ರೈನ್ಸ್ ಆ್ಯಸ್ ಟು ನಿಮ್ಮ ಆಲೋಚನೆಯಲ್ಲಿ ಮ್ಯಾನೇಜರ್ಗೂ ಲೀಡರ್ಗೂ ಏನು ಡಿಫ್ರೆನ್ಸು? ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಮ್ಯಾನೇಜರ್ ಆ್ಯಂಡ್ ಲೀಡರ್? ಮ್ಯಾನೇಜರ್ ಇಸ್ ಪ್ಯೂರ್ಲಿ ಟ್ಯಾಕ್ಟಿಕಲ್. ಹಿಯರ್ ಆ್ಯಂಡ್ ನಾವು ಪ್ರೊಡಕ್ಷನ್ ಇರ್ಬೋದು, ಪರ್ಫಾರ್ಮೆನ್ಸ್ ಇರ್ಬೋದು, ಕಾಸ್ಟ್ ಕಂಟ್ರೋಲ್ ಇರ್ಬೋದು, ಎಫಿಷಿಯನ್ಸಿ ಇರ್ಬೋದು. ಲೀಡರ್ಶಿಪ್ ಈಸ್ ಸ್ಟ್ರಾಟಜಿಕ್ ಮೋರ್, ಈಸ್ ಫಾರ್ ಫ್ಯೂಚರ್. ಯು ಆರ್ ಪ್ಲ್ಯಾನಿಂಗ್ ಫಾರ್ ಲಾಂಗ್ ಟರ್ಮ್. It's not here and now, so it's not tactical, it's future. So that's the kind of difference. So you may have to wear leadership hat, you may have to wear manager's hat. You have to shift from here and there, being responsible in the organization. But managers actually are more tactical to look at here and now, but leaders focus on long term. So 5 tips to be a better manager according to you. Invest on yourself, on personality development, so you know how to work with the team, how to handle objections, receive and give feedback to people. One thing I want to emphasize here is the emotional intelligence. It's very, very important these days at workplace, where you control the emotions. First, you be aware of the emotions that plays in with you. Regulate those emotions.
then you motivate people. The fourth point is your social skills. So that brings trust in people. And the last one is the empathy. So understand the emotions of people by stepping into their shoes and then reflect. ಅಂದರೆ ಎಮೋಷನಲ್ ಇಂಟೆಲಿಜೆನ್ಸ್ ಅಂದರೆ ಅದೇ It consists Be of aware. many parts. ರೆಗ್ಯುಲೇಟ್ ಮೆನಿ ಪಾರ್ಟ್ಸ್ ಎಸ್ Yeah, so self-awareness on the emotions, regulate the emotions. ತುಂಬ ನಾವು ಕೋಪ ಮಾಡಿಕೊಂಡು ಪಟ್ ಅಂತ ಕೊಡೋಕೆ ಆಗೋದಿಲ್ಲ ಅದನ್ನು. ಆ್ಯಂಡ್ ಇಟ್ಸ್ ಟ್ರೂ ಫಾರ್ ಮ್ಯಾನೇಜರ್ಸ್, ಇಟ್ಸ್ ಟ್ರೂ ಫಾರ್ ಲೀಡರ್ಶಿಪ್, ಆರ್ ಇಟ್ಸ್ ಟ್ರೂ ಫಾರ್ ಎವ್ರಿಬಡಿ ಟು ಬಿಲ್ಡ್ ಟ್ರಸ್ಟ್ ಆ್ಯಂಡ್ ರಿಲೇಷನ್ಶಿಪ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೊಂದು ಜನ ನಮ್ಮ ಇದಲ್ಲೇ ನಾವು ಮಾತಾಡ್ತೀವಿ, ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ನಮ್ಮ ಕೊಲೀಗ್ಸ್ ಇರ್ಬೋದು, ನಮ್ಮ ಡಿಸ್ಕಷನ್ಸಲ್ಲಿ ನಾವು ಏನಾದ್ರು ಹೇಳ್ಬಿಟ್ರೆ ಡಿಫೆನ್ಸಿಯಾಗೆ ಪಟ್ ಅಂತ ವಾಪಸ್ ಕೊಟ್ಬಿಡ್ತಾರೆ. If you know the emotions, the best thing is to regulate them. Rather than reacting, you should actually think through and give constructive response. ವಾವ್ ಇನ್ಸ್ಟೆಡ್ ಆಫ್ ರಿಯಾಕ್ಟಿಂಗ್ ಹೌ ಟು ರೆಗ್ಯುಲೇಟ್ So, ಥಿಂಕ್ ಆ್ಯಂಡ್ ಯೋಚನೆ ಮಾಡಿ give constructive response. ಸುಮ್ಮನೆ ಅವ್ರನ್ನ ಎತ್ತು ಪಟ್ ಅಂತ ಹೇಳೋದು ಬಿಟ್ಟು ಜಸ್ಟ್ ಪಾಸ್ ಫಾರ್ ಫ್ಯೂ ಸೆಕೆಂಡ್ಸ್. ದಟ್ಸ್ ದ ವೆರಿ ಪವರ್ಫುಲ್ ಟೂಲ್, ಪಾಸ್. So you don't react, alva? So the brain will think 3 seconds to 5 seconds if you control, alva, nimdu mindset change agbidutte. Then you reflect what is the way, how to handle this and give a constructive response. So this really builds trust in people, and it's just not telling you how to practice. It will calm you down. Okay, I've seen many of my colleagues within our organization, outside the organizations in my network. So people tend to build this emotional intelligence. And I also studied the successful people. They are highly productive who has high emotional intelligence than people who don't have emotional intelligence. There are many reports are there. ಈಗ ನಾನು ಲಂಡನ್ ಸ್ಕೂಲ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಒಂದು ಮಾಡ್ಯೂಲ್ಸ್ ಆನ್ಲೈನಲ್ಲಿ ಐ ಆಮ್ ಡೂಯಿಂಗ್ ಆನ್ ಲೀಡರ್ಶಿಪ್ ಕೋರ್ಸ್. ದೇರ್ ಆರ್ ಸೆವರಲ್ reports that has been presented, and there are several TED Talks has been also been presented to showcase the difference of people with emotional intelligence, without emotional intelligence. And that's very very important and relevant in the current context, particularly relevant for the younger generation today. ತುಂಬ ನೊಂದ್ಕೊಂಡ್ಬಿಡ್ತಾರೆ ಅವ್ರಿಗೆ ಇಷ್ಟು ಹೇಳ್ಬಿಟ್ರೆ. ಈಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ದ ವೆರಿ ಆ್ಯಕ್ಟಿವ್ ಅಲ್ವಾ. ಸಮ್ ಪೀಪಲ್ ಡೋಂಟ್ ಗಿವ್ ಲೈಕ್ಸ್ ಅನ್ನೋದು ಭಾಳ ಪರ್ಸ್ನಲಾಗಿ ತೊಗೊಂಡ್ಬಿಡ್ತಾರೆ. ಯಾಕೆ ಇವತ್ತಿನ ಜನ್ರೇಷನ್ ಹಿಂಗಾಗಿರೋದು ಅಂದರೆ maybe they have more access to a lot of information. Maybe they're not guided properly. and less access to experiences and hardships. Less access to experience and hardships. So but we have to imbibe them. The value system alla ನಾವು ಸ್ವಲ್ಪ ಪದೇ ಪದೇ ಹೇಳ್ತಾ ಇರಬೇಕು ಅದನ್ನು. So that is where they have to work with right kind of people and a good atmosphere. So that is very, very important in the current context. How does a manager handle ego and the power of the position and label? It takes me to one example. Microsoft in 2014, they were in deep trouble. Ali current CEO Satyam Nadella idella. So he actually changed the culture of the organization. Know it all to learn it all anta ಅವರು ಇದು ಮಾಡಿದ್ರು. So know it all ಬೇಡಪ್ಪ, ನಾವು we are also look at the future. Technology is progressing very fast. We have to innovate. So let us collaboratively invest on learning each one of us and share goalsಗೆ ನಾವು ಮಾಡೋಣ ಅಂತ he transformed the culture. Know it all to learn it all. So the company's culture itself, they took into a different direction. So people have to work on their emotions. So if you are intentional about 3 aspects in life, one is your health, wealth and your relationship, because our energies are different during different parts of the time of the day alva. High energies irutte, ononsali low energies bandbidutte. So our behaviors also is aligned to your energy settings. So now ಸ್ವಲ್ಪ ಲೋ ಆಗಿ ಬಂದಾಗ ಏನಾಗುತ್ತೆ, we don't operate at level 10. We should, but we operate at level 2 or 3. But we have the intention of how to live in terms of my health, my wealth and my relationship.
that will change your mindset. Whenever you have a low energy, you step back and say, if I were to operate at level 10, how I am going to handle this situation? Okay. So ego is a part of your health, physical, what you take inside the body, then your emotions. So all those things part comprise of the health. So when you have the good intentional, that changes the mindset. A small shift in the mindset will take you actually into a different direction. ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು, ಕಲಿಬೇಕು, ಇಂಪ್ಲಿಮೆಂಟ್ ಮಾಡಬೇಕು, ಬೇರೆಯವ್ರಿಗೆ ಹೇಳ್ಕೊಡ್ಬೇಕು. ಸೊ ಇವಾಗ ಒಂದು ಈ ಥಿಯರಿ ಏನಿದೆ, ಫಸ್ಟು ವಿ ಕಮ್ ವಿತ್ ಅವರ್ ಎನರ್ಜಿ ಸೆಟ್ಟಿಂಗ್ ಪ್ಲಸ್ 3 ಮೇನ್ ಆಸ್ಪೆಕ್ಟ್ಸ್, ಹೆಲ್ತ್, ವೆಲ್ತ್ ಆ್ಯಂಡ್ ರಿಲೇಷನ್ಶಿಪ್. ಇದು ಮೂರರಲ್ಲಿ ಆ ಎನರ್ಜಿನ ಇಟ್ಕೊಂಡು ನಾವು ಹೇಗೆ ಆಪ್ರೇಟ್ ಮಾಡ್ತೀವಿ ಅಂತ. ಅವಾಗಿಂದ ಸೊ ಯು ಟಾಕಿಂಗ್ ಅಬೌಟ್ ಎನರ್ಜಿ ಸೆಟ್ಟಿಂಗ್. ಕ್ಯಾನ್ ಯು ವಾಕ್ ಅಸ್ ಥ್ರೂ ಎನರ್ಜಿ ಸೆಟ್ಟಿಂಗ್, ಹೌ ಟು ಆಲ್ವೇಸ್ ಕೀಪ್ ನಮ್ಮ ಎನರ್ಜಿ ಹೈ? ಆ್ಯಂಡ್ ಫಸ್ಟ್ಲಿ ವಾಟ್ ಇಸ್ ಎನರ್ಜಿ ಸೆಟ್ಟಿಂಗ್? ಶೋಕೇಸ್ ಗ್ರ್ಯಾಟಿಟ್ಯೂಡ್. ಓಕೆ, ಬೆಳಗ್ಗೆ ಎದ್ದ ತಕ್ಷಣ ನೀವು ವ್ಯಾಯಾಮ ಮಾಡಿ, ಫಿಸಿಕಲ್ ಎಕ್ಸಸೈಸ್ ವಿಲ್ ಆ್ಯಕ್ಚುಲಿ ಹೆಲ್ಪ್ ಯು ಟು ಬಿ ಫಿಸಿಕಲಿ ಫಿಟ್. Practice some meditation that will calm your brains, so you have high energy at that point of time, and you carry forward throughout the day, and you plan your activities such that you don't drain away the energy. So ಕೆಲವೊಂದ್ಸಲಿ ಒಂದೇ ಥರ ಇರೋದಿಲ್ಲ ಅದನ್ನು. ಸೊ ವಾಟ್ ಐ ಪರ್ಸ್ನಲಿ ಪ್ರಾಕ್ಟೀಸ್ ಈಸ್ ಐ ರಿಫ್ಲೆಕ್ಟ್ ಎವ್ರಿ ವೀಕ್. ಸೊ ವಾಟ್ ಆರ್ ದೋಸ್ ಆ್ಯಕ್ಟಿವಿಟೀಸ್ ವಿಚ್ ಬೂಸ್ಟ್ ಮೈ ಎನರ್ಜಿ ಐ ವಾಸ್ ಏಬಲ್ ಟು ಅಕಂಪ್ಲಿಷ್, and what circumstances or the people or the activities that drains or sucks your energy. That's your energy audit. So list it out, write down, please journal down. Then you take appropriate course corrections. So those circumstances, those people, those activity which take away your energy, alva, they should be the least priority that you should be focusing on. ಸೊ ಫಸ್ಟ್ಲಿ ಈಗ ಎನರ್ಜಿ ಆಡಿಟ್ ಅಂದರೆ ಏನೋ ಅರ್ಥ ಆಯಿತು. ಎನರ್ಜಿ ಸೆಟ್ಟಿಂಗ್ ಅಂದರೆ ಏನು? ಮೇಂಟೈನ್ ದಿ ಮೊಮೆಂಟಮ್ ಆಫ್ ದಟ್ ಎನರ್ಜಿ ಥ್ರೂಔಟ್ ದ ಡೇ. ಏನೋ ಒಂದು ಕೆಲಸ ಮಾಡ್ತಿರ್ತೀರ, 2 ಗಂಟೆ ನಾವು ಒಂದೇ ಕಡೆ ಕೂತು ಒಂದೇ ಥರ ಕೆಲಸ ಮಾಡಿಬಿಡ್ತಾರೆ, ಯುವರ್ ಎನರ್ಜೀಸ್ ಆರ್ ಲೋ. ಸೊ ಗೆಟ್ ಅಪ್, ಟೇಕ್ ಎ ವಾಕ್, ಟೇಕ್ ಎ ಡೀಪ್ ಬ್ರೀತ್, ಡ್ರಿಂಕ್ ಸಮ್ ವಾಟರ್. ದಟ್ ವಿಲ್ ಆ್ಯಕ್ಚುಲಿ ಬೂಸ್ಟ್ ಯುವರ್ ಎನರ್ಜಿ ಆ್ಯಂಡ್ ಬ್ರಿಂಗ್ ಬ್ಯಾಕ್ ದಿ ಅಟೆನ್ಷನ್ ಆ್ಯಂಡ್ ಫೋಕಸ್. ಸೊ ಯು ಪ್ರಾಕ್ಟೀಸ್ ದಟ್. ಸೊ ಅದು ಸಮ್ ಟೆಕ್ನಿಕ್ಸ್ ಆರ್ ದೇರ್, ಜಪಾನಲ್ಲಿ ಹೇಳ್ತಾರೆ ದೋಸ್ ಥಿಂಗ್ಸ್. ಒಂದು 30 ಮಿನಿಟ್ಸ್ ನೀವು ಕೆಲಸ ಮಾಡಿದ್ರೆ ಒಂದು 5 ನಿಮಿಷ ನೀವು ಬ್ರೇಕ್ ಕೊಟ್ಬಿಟ್ಟು ನೀನು ಇದು ಮಾಡೋ ಅಂತ. ಸೊ ದಟ್ ವಿಲ್ ಬ್ರಿಂಗ್ ಬ್ಯಾಕ್ ಯುವರ್ ಎನರ್ಜಿ. ಸೊ ಯು ಪ್ಲೀಸ್ ಪ್ರಾಕ್ಟೀಸ್ ದಟ್. ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿ, ದೆನ್ ದಟ್ಸ್ ಅನ್ ಹ್ಯಾಬಿಟ್. ಇಟ್ ಬಿಕಮ್ಸ್ ಎ ವೇ ಆಫ್ ಲೈಫ್. ಆ್ಯಂಡ್ ಯು ಸಿ ದ ಪ್ರೊಡಕ್ಟಿವಿಟಿ ಎಲ್ಲಿಗೆ ಹೋಗುತ್ತೆ ಅಂತ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ ಪ್ರೊಡಕ್ಟಿವಿಟಿ. ಸೊ ದಿಸ್ ಇಸ್ ಎನರ್ಜಿ ಸೆಟ್ಟಿಂಗ್ ಮತ್ತು ದಿಸ್ ಇಸ್ ಎನರ್ಜಿ ಆಡಿಟ್. ಆ್ಯಂಡ್ ಯು ಸ್ಪೋಕ್ ಅಬೌಟ್ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆಯ ಭಾವನೆ ಯಾಕೆ ಇಟ್ಕೋಬೇಕು, ಮೆಡಿಟೇಟ್ ಯಾಕೆ ಮಾಡಬೇಕು. ಸೊ ನಾವು ಒನ್ಸ್ ದ ಎನರ್ಜಿ ಈಸ್ ಡ್ರೈನ್ಡ್, ಈಗ ಬಿಕಾಸ್ ಆಫ್ ಸಮ್ ಜಗಳ, ಇವತ್ತೇನು ಎನರ್ಜಿ ಡ್ರೈನ್ ಆಗೋಕ್ಕೆ ಉದಾಹರಣೆಗಳು ಇಸ್ ಇಸ್ ರೈಟ್. ರೋಡಲ್ಲಿ ರೋಡ್ ರೇಜ್ ಇರ್ಬೋದು, ಯಾರೋ ಬಂದು ಬೈದಿರೋದಿರ್ಬೋದು, ಅಥವಾ ಇಬ್ಬರ ಮಧ್ಯ ಫೈಟ್ಸ್ ಇರ್ಬೋದು. ಸೊ ಹೌ ಟು ರೀಫಿಲ್ ದಿ ಎನರ್ಜಿ? ಒನ್ ಡೇ ಇಸ್ ಫೈನ್, ಯಾವಾಗಲೂ ಒಂದ್ಸಲಿ ಆಗುತ್ತೆ. ಇಟ್ಸ್ ಎ ಬ್ಯಾಡ್ ಡೇ ಫಾರ್ ಯು, ದಟ್ ಈಸ್ ಫೈನ್. ಬಟ್ ಸೆಕೆಂಡ್ ಡೇ, ಥರ್ಡ್ ಡೇ ಆಗಿಬಿಟ್ರೆ ದಟ್ ಬಿಕಮ್ಸ್ ಎ ನ್ಯೂ ಹ್ಯಾಬಿಟ್ ಫಾರ್ ಯು. ಸೊ ಗೋ ಬ್ಯಾಕ್ ಟು ಯುವರ್ ಹ್ಯಾಬಿಟ್ಸ್. Consistency, maintain, so whatever you are doing, so bring back your energy. So each one individual has to identify what brings that energy for them. So what music irbodu, physical activity irbodu, ಕೆಲವರು ಸರ್ವಿಸ್ ಮಾಡ್ತಾರೆ ಹೋಗಿ, so that gives lot of energy for them. ಸಮಾಜ ಸೇವೆ ಮಾಡ್ಬೋದು. ಕೆಲವರಿಗೆ ಅಡುಗೆ ಮಾಡ್ತಾರೆ, that gives you a lot of energy, stress buster for them. ಪೆಟ್ಸ್ ಜೊತೆಗೆ ಆಟ ಆಡ್ಬೋದು. ಸೊ ವಾಟ್ ಎವರ್ ವರ್ಕ್ಸ್ ಫಾರ್ ಇಂಡಿವಿಜುವಲ್, ಪ್ಲೀಸ್ ಹ್ಯಾವ್ ದಟ್ ಆ್ಯಂಡ್ ದೆನ್ ಸ್ಟಾರ್ಟ್ ಕಂಟಿನ್ಯೂಯಿಂಗ್ ಡೂಯಿಂಗ್ ದಟ್. ಸೊ ಇವತ್ತು ಐ ಆಮ್ ಶ್ಯೂರ್ ಆಲ್ ಆಂಟ್ರಪ್ರಿನರ್ಸ್, ಫೌಂಡರ್ಸ್ ವಿಲ್ ಕನೆಕ್ಟ್ ಟು ದಿಸ್. ಈಗ ಫೌಂಡರ್ಗೆ ಅವ್ರದ್ದು ವಿಷನ್ನು, ಅವ್ರ ಕಂಪ್ನಿನ ಬೆಳೆಸೋದು, ಇಟ್ಸ್ ದೇರ್ ಬೇಬಿ, ಇಟ್ಸ್ ದೇರ್ ಗೋಲ್, ಇಟ್ಸ್ ಪಾರ್ಟ್ ಆಫ್ ದೇರ್ ಸಿಸ್ಟಮ್. ಬಟ್ ಫಾರ್ ಪೀಪಲ್ ವರ್ಕಿಂಗ್ ಫಾರ್ ಸ್ಟಾರ್ಟಪ್ಸ್ ಆ್ಯಂಡ್ ದೆನ್ ಆಕ್ಸಿಲರೇಟೆಡ್ ಸ್ಟಾರ್ಟಪ್ಸ್, ಆಲ್ ಆಫ್ ದ್ಯಾಟ್, ಫಾರ್ ದೆಮ್ ಇಟ್ ಈಸ್ ಜಸ್ಟ್ ಅ ಜಾಬ್. ಕೆಲವ್ರಿಗಿರ್ಬೋದು, ಇನ್ನು ಕೆಲವರು ಅಲ್ಲೂ ಪ್ಯಾಷನೇಟ್ ಆಗಿದೆ, ವರ್ಕ್ ಫಾರ್
ದ ಪರ್ಪಸ್ ಆ್ಯಂಡ್ ಮನಿ ಬಿಕಮ್ಸ್ ಅ ಬೈ ಪ್ರಾಡಕ್ಟ್. ಬಟ್ ಯಾರಿಗೆ ಕ್ಯಾಟಗರಿ ಒಂದಿರುತ್ತೋ ಬರೀ ದುಡ್ಡಿಗೆ ಬಂದಿರ್ತಾರೆ, ಕೆಲಸ ಅಷ್ಟೇ ತಲೆ ಕೊಡಲ್ಲ. ಅವ್ರಿಗೆ ನೀವೇನು ಮಾಡಿ, ಯು ಡ್ರಾ ಎ ಲೈನ್ಸ್, ಗಿವ್ ದ ಎಕ್ಸ್ಪೆಕ್ಟೇಷನ್ಸ್ ಫಾರ್ ದೆಮ್ ಆ್ಯಂಡ್ ದೆನ್ ಯು ಎವ್ಯಾಲ್ಯೂಯೇಟ್, ಕಾಂಪನ್ಸೇಟ್ ಫಾರ್ ದೆಮ್ ಫಾರ್ ವಾಟ್ ಯು ಹ್ಯಾವ್ ಅಗ್ರೀಡ್ ಫಾರ್. So you draw a line. If he's performing, is fine. If he's not performing, you cannot bleed, alva. You should say thank you and move on for this. So you have to build that ecosystem within the organization. So that's a business skills. Maybe we can talk separately. Yes. So I think today's episode adantara hange alla, we dig into a lot of things. It just organically branches out, and then thank you for giving in your inputs about receiving, giving. ರಿಸೀವ್ ಆ್ಯಂಡ್ ಗಿವಿಂಗ್ ಬಗ್ಗೆ ನಾವು ಮಾತಾಡಲಿಲ್ಲ ಅಲ್ಲ. ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಆಯಿತು, ಎಮೋಷನಲ್ ಇಂಟೆಲಿಜೆನ್ಸ್ ಆಯಿತು, ಸೋಷಿಯಲ್ ಸ್ಕಿಲ್ಸ್ ಆಯಿತು. ಟೀಮ್ ಬಿಲ್ಡಿಂಗಲ್ಲಿ ಏನಾದ್ರು ಕ್ವಿಕ್ ಗೇಮ್ ಇದೆಯಾ ಅಥವಾ ಎನಿ? Empathy is one very, very important in the current context where you step into others emotionally. Step into their shoes and then observe that emotion. Rather than being away, you will not feel for it. So that really builds trust with people. You will get the connection with people. So that's extremely important in the current context. ಸೊ ಇದಿಷ್ಟು ಫಾಲೋ ಮಾಡಿಲ್ಲ ಅಂದರೆ ಕ್ಯಾನ್ ವಿ ಸೇ ದಿಸ್ ಇಸ್ ವೈ ಇಂಟೆಲಿಜೆಂಟ್ ಪೀಪಲ್ ಆಲ್ಸೋ ಫೇಲ್ ಅಟ್ ಲೀಡರ್ಶಿಪ್? One of the primary reason, yes. Emotional intelligence idre they scale much faster, they lead better, and those without emotional intelligence are little less. And that statistics have, I'm not telling, people have shown, the research have shown. ಸೊ ಎಂಪತಿ ಅನ್ನೋದು ಇಟ್ ವೋಂಟ್ ಮೇಕ್ ದ ಲೀಡರ್ ಲುಕ್ ವೀಕ್? No, definitely not. It will make him stronger. It will make him very strong. ಸೊ ಮ್ಯಾನೇಜರ್ಸ್ ಬಗ್ಗೆ ಮಾತಾಡಿದ್ವಿ, ಲೀಡರ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ವಿ. ಲಾಸ್ಟ್ ಕ್ವೆಶನ್ ಆನ್ ದ್ಯಾಟ್, ನಿಮ್ಮ ಪ್ರಕಾರ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಫೌಂಡರ್ಸ್ ಅಥವಾ ಲೀಡರ್ಸ್ ಮೇಕ್? Is one thing that always, whatever you learn, however successful you are, there's more to learn. So be curious and invest in yourself for continuous learning, because learning is a lifelong journey. It's not going to stop at any point of time. So if we have that attitude and mindset, I think we keep progressing very far away. ಸಿನ್ಸ್ ನಾವು ಇಷ್ಟೊತ್ತು ಮಾತಾಡ್ತಾ ಇರೋದು, ನಿಮ್ಮ ಮೈಂಡ್ಸೆಟ್ಟನ್ನು ಬದಲಾಯಿಸಿದ ಸಾಕಷ್ಟು ಕೋಚಸ್ ಇದ್ದಾರಲ್ಲ, ಲೈಕ್ ಬ್ಲೇರ್ ಸಿಂಗರ್ ಇರ್ಬೋದು, ಟೋನಿ ರಾಬಿನ್ಸು. ಸೊ ಅದೊಂಥರ ಹೆಂಗಂದರೆ ಮೆಟಫಾರಿಕಲಿ, ಬಹುಶಃ ಇನ್ ಮೈ ಲ್ಯಾಂಗ್ವೇಜ್, ಒಂದು ಕ್ಯಾಂಡಲ್ಲು, ಆರಿರೋ ಕ್ಯಾಂಡಲನ್ನು ಇನ್ನೊಂದು ಉರಿತಾ ಇರೋ ಕ್ಯಾಂಡಲ್ ಬಂದು ಟಚ್ ಮಾಡಿದ್ರೆ ದಟ್ ಆಲ್ಸೋ ಗೆಟ್ಸ್ ಎನ್ಲೈಟೆಂಡ್, ಆ್ಯಂಡ್ ದೆನ್ ಇಟ್ ಅಗೇನ್ ಮೈಟ್ ಅಥವಾ ಮೇ ಕಂಟಿನ್ಯೂ ಟು ಲೈಟ್ ಅನ್ ಅದರ್ ಕ್ಯಾಂಡಲ್ ವಿಚ್ ಇಸ್ ನಾಟ್ ಲಿಟ್. ದಟ್ಸ್ ಹೌ ನಾಲೆಜ್ ಟ್ರಾನ್ಸ್ಫರ್, ಎವ್ರಿಥಿಂಗ್ ಹ್ಯಾಪನ್ಸ್. ಸೊ ಸಿನ್ಸ್ somebody has changed your mindset, if I have to throw the question back at you, fastest way to change somebody's mindset ಏನದು? What is the fastest way to change somebody's mindset? Ask him or her to look at the intentionality behind this health, wealth and relation. That's the first step. Okay, if we able to identify why I'm intentional about my health, so you have a tagline that's very, very profound and meaningful for you, and you will always work on upholding that. Right? So that way that will change. That is the shift in the mindset. So every time, any occasion that you are deviating, then you just step back and say that, okay, if I am intentional about it, how I have to behave, how I have to exhibit, how I have to perform. So that is the shift in the mindset. So when you are doing it in 3 areas of life, health, wealth and relationship, ultimately it covers the entire life. ಇನ್ನೇನು ಇಲ್ಲ ಅಲ್ಲಿ, ಇದು 3 ಟ್ರಯಾಂಗಲ್. ಈ 3 ಮಾಡಿದ್ರೆ actually you are transforming yourself. ಸೊ ಇವತ್ತು 2026 ಅಲ್ಲಿದ್ದೀವಲ್ಲ, ಲೇಟೆಸ್ಟ್ ಇನ್ನೋವೇಷನ್ ಏನು ವೆನ್ ಇಟ್ ಕಮ್ಸ್ ಟು ಫೌಂಡೇಶನ್? Deep foundation is very, very popular today for major infrastructure projects in the land. If you take the high speed rail irbodu, metro irbodu, tall towers irbodu, so those are all essentially on your deep foundation. ಒಳಗಡೆ ಎಷ್ಟು ಆಳ ಹೋಗುತ್ತೆ ಸರ್? ಎಷ್ಟು ಫೀಟು? ಈಗ ಬೆಂಗಳೂರಲ್ಲಿ ಇಟ್ ವೇರೀಸ್ ಬಿಟ್ವೀನ್ 20 to 30 meters. ರಾಕ್ ಬಂತೆ, ರಾಕಲ್ಲಿ ಸಾಕೆಟ್ ಮಾಡ್ತಾರೆ, ಇಲ್ಲಾಂದರೆ ಒಂದು 30 ಮೀಟ್ರ್ ತನಕ ಹೋಗ್ತಾರೆ. ಈಗ ಕಾಕಿನಾಡ, ವೈಜಾಗ್ ಆನ್ ದ ಈಸ್ಟ್ ಕೋಸ್ಟ್, ಕೊಚ್ಚಿನ್ ಆನ್ ದ ವೆಸ್ಟ್ ಕೋಸ್ಟಲ್ಲಿ ಯು ಹ್ಯಾವ್ ಡೀಪ್ ಸೀಟೆಡ್ ಸಾಫ್ಟ್ ಪ್ಲೇಸ್. ಅಲ್ಲಿ ಒಂದು 70-80 meters ಈಸ್ ನಾಟ್ ಅನ್ಕಾಮನ್. ಅಲ್ಲಿ ತನಕ ತೊಗೊಂಡೋಗ್ಬೇಕು. ಯಾಕಂದರೆ ಕಾಂಪಿಟೆಂಟ್ ಮೆಟೀರಿಯಲ್ ಈಸ್ ಅವೈಲಬಲ್ ಅಟ್ ಎ ಗ್ರೇಟರ್ ಡೆಪ್ತ್. ಕಾಂಪಿಟೆಂಟ್ ಅಂದರೆ ರಾಕ್, ಕಾಂಪಿಟೆಂಟ್ ಅಂದರೆ ಈಸ್ ವೆರಿ ಡೆನ್ಸ್ ಮೆಟೀರಿಯಲ್, ರಾಕ್ ಇರ್ಬೋದು ಇದರಲ್ಲಿ. ನೀವು ಆಫ್ ಶೋರಲ್ಲಿ ಮಾಡ್ತೀರ, ಸಮುದ್ರದಲ್ಲಿ
ಅದು ಕ್ಯೂರಿಯಾಸಿಟಿ ಇತ್ತು, ಬಿಕಾಸ್ ಎಲ್ಲ ಹ್ಯಾಂಗಿಂಗ್ ಬ್ರಿಡ್ಜು ಏನೇನೋ ಬಂದ್ಬಿಟ್ಟಿದೆ. ಹ್ಯಾಂಗಿಂಗ್ ಬ್ರಿಡ್ಜ್ ಇರುತ್ತೆ. ಈಗ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡಸ್ಟ್ರಿಯಲ್ಲಿ ಸ್ಟ್ರಕ್ಚರ್ಸ್ ಎಲ್ಲ ಕಟ್ತಾರೆ. ಈಗ ಈಸ್ಟ್ ಕೋಸ್ಟಲ್ಲಿ ಫಾರ್ ಎಕ್ಸಾಂಪಲ್ ಕಾಕಿನಾಡ ಆಫ್ ಶೋರ್ ಒಂದು 20 ಕಿಲೋಮೀಟ್ರ್ ಹೊರಗಡೆ ಒಂದು ಸಮುದ್ರದಲ್ಲಿ ದಿ ಫೌಂಡೇಶನ್ಸ್ ಆರ್ ಇನ್ಸ್ಟಾಲ್ಡ್ ಅಪ್ ಟು 150 ಮೀಟರ್ಸ್ ಬಿಲೋ ದ ಸಿ ಬೆಡ್. ವಾಟರ್ ಡೆಪ್ತ್ ಇರುತ್ತೆ ಒಂದು 20-30 ಮೀಟರ್ ವಾಟರ್ ಡೆಪ್ತ್ ಇರುತ್ತೆ. ದೆನ್ ಬಿಲೋ ದ್ಯಾಟ್ ದಿ ಫೌಂಡೇಶನ್ಸ್ ಆರ್ ಇನ್ಸ್ಟಾಲ್ಡ್ ಅಪ್ ಟು 150 ಮೀಟರ್ಸ್. ದಟ್ ಇಸ್ ಹೌ ಯು ಗೆಟ್ ದಿ ಕೆಪಾಸಿಟಿ ಅಟ್ ದಟ್ ಡೆಪ್ತ್. ಈಗ ವೆಸ್ಟ್ ಕೋಸ್ಟಲ್ಲಿ ಬಂತು ಅಂದರೆ ಒಂದು 100 ಮೀಟರ್ಸ್ 120 ಮೀಟರ್ಸ್ ಈಸ್ ನಾಟ್ ಅನ್ಕಾಮನ್. ದ ಫೌಂಡೇಶನ್ಸ್ ಆರ್ ಎಕ್ಸ್ಟೆಂಡೆಡ್ ಟು ದಟ್ ಡೆಪ್ತ್. ಸೊ ವಿ ಟೆಸ್ಟ್ ದಿ ಫೌಂಡೇಶನ್ ಡ್ಯೂರಿಂಗ್ ದಿ ಇನ್ಸ್ಟಾಲೇಷನ್ ಆ್ಯಂಡ್ ಡೆವಲಪ್ ದಿ ಕೆಪಾಸಿಟಿ ಆ್ಯಂಡ್ ರೆಕಮೆಂಡ್ ಇಟ್ಸ್ ಅಕ್ಸೆಪ್ಟೆನ್ಸ್ ಆಸ್ ವೆಲ್. ಸೊ ಈ ಸಮುದ್ರದಲ್ಲಿ ಫೌಂಡೇಶನ್ ಅದೆಲ್ಲ ಹೆಂಗೆ ಹಾಕ್ತೀರಾ? ಐ ಆಮ್ ಶೋರ್ ಲಾಟ್ ಆಫ್ ದೆಮ್ ಆರ್ ಕ್ಯೂರಿಯಸ್ ಲೈಕ್ ಮೀ. ಸಮುದ್ರದಲ್ಲಿ ಯು ಹ್ಯಾವ್ ದಿ EPC ಕಾಂಟ್ರಾಕ್ಟರ್ಸ್ ಹೂ ಹ್ಯಾಸ್ ದಿ ಬಿಗ್ ಅಸೆಟ್ಸ್. ದಿ ಕನ್ಸ್ಟ್ರಕ್ಷನ್ ಬಾರ್ಜಸ್ ಇರುತ್ತೆ, ಕ್ರೇನ್ಸ್ ಇರುತ್ತೆ, ಹೆವಿ ಲಿಫ್ಟಿಂಗ್ ಕ್ರೇನ್ಸ್ ಇರುತ್ತೆ. ಸೊ ಮೆಟೀರಿಯಲ್ಸ್ ಎಲ್ಲ ಫ್ಯಾಬ್ರಿಕೇಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಸಮುದ್ರಕ್ಕೆ ಅಲ್ಲಿ ಲೊಕೇಶನ್ ತೊಗೊಂಡು ಹೋಗ್ತಾರೆ. ದೆನ್ ದೇ ವಿಲ್ ಇನ್ಸ್ಟಾಲ್ ದಿ ಜಾಕೆಟ್ ಸ್ಟ್ರಕ್ಚರ್ ಈಸ್ ಅ ಸ್ಟೀಲ್ ಫ್ರೇಮ್. ದೆನ್ ದಿಸ್ ಡೀಪ್ ಫೌಂಡೇಶನ್ ಈಸ್ ಅ ಸರ್ಕ್ಯುಲರ್ ಪೈಪ್ ಪೈಲ್ಸ್, ಅದು ಸರ್ಕ್ಯುಲರ್ ಪೈಪ್ ಎಲಿಮೆಂಟ್ಸ್. ಸೊ ಅದನ್ನು ಸೆಕ್ಷನ್ ಬೈ ಸೆಕ್ಷನ್ನು ಗೈಡ್ಸಲ್ಲಿ ಹಾಕ್ಬಿಟ್ಟು ಹ್ಯಾಮರ್ ಹಾಕ್ಬಿಟ್ಟು ಡ್ರೈವ್ ಮಾಡ್ತಾರೆ. ಸೊ ಒಂದು ಸ್ವಲ್ಪ ಡ್ರೈವ್ ಮಾಡಿದ ತಕ್ಷಣ ಇನ್ನೊಂದು ಸೆಕ್ಷನ್ ಹಾಕ್ತಾರೆ, ಸ್ಪಾಟ್ ವೆಲ್ಡ್ ಮಾಡ್ತಾರೆ. ದೆನ್ ದೇ ಡ್ರೈವ್, ದೆನ್ ದೇ ಪುಟ್ ಅನದರ್ ಸೆಕ್ಷನ್. ಸೊ ಅಂಟಿಲ್ ಯು ರೀಚ್ ದ ಡಿಸೈನ್ ಪೆನಿಟ್ರೇಷನ್, then you keep on installing that. So our work will be to monitor those foundation during the constructions. Now we do the instrumentation using the American technology. So all the hammer performance, the stresses that is coming to the foundation during driving. After installation, what is the capacity that has achieved? Whether it can meet the design capacity or not is what we evaluate. And we've been doing that in India, in all over Southeast Asia, in Middle East region as well. ವಾವ್. ಸೊ ಈ ಸಮುದ್ರದಲ್ಲಿ ಮೋಸ್ಟ್ ಆಫ್ ಇಟ್ ಮಷೀನ್ಸೇ ಮಾಡುತ್ತೆ, ಅದನ್ನು ಮಾನಿಟರ್ ಮಾಡೋದು ಸಿಸ್ಟಮ್ಸು. ಫೌಂಡೇಶನ್ ಕನ್ಸ್ಟ್ರಕ್ಟ್ ಮಾಡ್ತಾರೆ. ದಿ EPC ಕಾಂಟ್ರಾಕ್ಟರ್ಸ್ ಡಸ್ ದಿ ಕನ್ಸ್ಟ್ರಕ್ಷನ್. ಸೊ ಅವರ್ ರೋಲ್ ವಿಲ್ ಬಿ ಟು ಇನ್ಸ್ಟ್ರುಮೆಂಟ್ ಆ್ಯಂಡ್ ಮಾನಿಟರ್ ಆ್ಯಂಡ್ ಟೇಕ್ ದ ಡೇಟಾ ಆ್ಯಂಡ್ ಕಲೆಕ್ಟ್. ಈ ಫೌಂಡೇಶನ್ ಕನ್ಸ್ಟ್ರಕ್ಷನ್ ಮುಂಚೆ ಅದು ಡಿಸೈನ್ ಮಾಡೋಕ್ಕೆ ಮಣ್ ಟೆಸ್ಟ್ ಮಾಡಬೇಕು. ಆ ಮಣ್ ಟೆಸ್ಟ್ ಮಾಡೋದಕ್ಕೆ ಒಂದು ಸರ್ವೆ ವೆಸಲ್ ಹೋಗುತ್ತೆ ಸೈಟಿಗೆ. ಅಲ್ಲಿ ಹೋಗಿ ಒಂದು ರಿಗ್ ಇರುತ್ತೆ, ಬೋಟಲ್ಲೇ ಒಂದು ರಿಗ್ ಇರುತ್ತೆ. ಸೊ ಅಲ್ಲಿ ಅಲ್ಲಿ ನಾವು ಹೋಲ್ ಮಾಡ್ತೀವಿ, ಸ್ಯಾಂಪಲ್ಸ್ ತೆಗಿತೀವಿ, ಟೆಸ್ಟ್ ಮಾಡ್ತೀವಿ. ಸಮ್ಟೈಮ್ಸ್ ವಿ ಡೂ ಸಮ್ ಇನ್ಸಿಟು ಟೆಸ್ಟ್, ಕೋನ್ ಪೆನಿಟ್ರೇಷನ್ ಟೆಸ್ಟ್ ಅಂತ. ವಿ ಪುಷ್ ಎ ಕೋನ್, ಇಟ್ಸ್ ಇನ್ಸ್ಟ್ರುಮೆಂಟೆಡ್ ಕೋನ್. ಸೊ ದ ಡೇಟಾ ಬರೋದಲ್ಲಿ ವಿ ನೋ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಗ್ರೌಂಡ್, ದಿ ಲೇಯರಿಂಗ್ ಆಫ್ ದಿ ಗ್ರೌಂಡ್, ದಿ ಸ್ಟ್ರೆಂತ್ ಪ್ಯಾರಾಮೀಟರ್ಸ್ ವಿಲ್ ಬಿ ಇಂಟರ್ಪ್ರಿಟೆಡ್. ಸೊ ಇಟ್ಸ್ ಎ ಪ್ರಾಜೆಕ್ಟ್ ಬೈ ಇಟ್ ಸೆಲ್ಫ್. ಪರ್ಟಿಕ್ಯುಲರ್ಲಿ ನೀವು ಆಫ್ಶೋರಲ್ಲಿ ಇಟ್ಸ್ ಎ ವೆರಿ ಎಕ್ಸ್ಪೆನ್ಸಿವ್ ಅಫೇರ್. So you cannot afford to do any mistakes offshore. And also you are working on extreme weather conditions alva. You should have the ability to sustain. So the boatಗಳು ಅಲ್ಲಿ ಹೋಗುತ್ತಲ್ವ, that should have the capability to withstand severe sea states. ಸೊ ಒಂದು ಕಾಮ್ ವೆದರಲ್ಲಿ ಕೆಲಸ ಮಾಡ್ಬೋದು. ಸ್ವಲ್ಪ ಬ್ಯಾಡ್ ವೆದರ್ ಆದರೆ ಅಲ್ಲಿ ಇರಬೇಕು. ಅದನ್ನು ತುಂಬ ಬ್ಯಾಡ್ ವೆದರ್, ಸೈಕ್ಲೋನು ಆ ಥರ ಬಂತು ಅಂದರೆ ವಾಪಸ್ ಬಂದುಬಿಡ್ಬೇಕು, ಅಲ್ಲಿರೋಕ್ಕಾಗಲ್ಲ. ಯಾಕಂದರೆ ಇಟ್ಸ್ ವೆರಿ ಕ್ಯಾಟಾಸ್ಟ್ರೋಫಿಕ್ ಇವೆಂಟ್. ಸೊ ಇಟ್ಸ್ ವೆರಿ ಚಾಲೆಂಜಿಂಗ್ working offshore. At the same time, it's very exciting too, and because how many people will get an opportunity to work? So 3 things has made me to learn working offshore. First is the mental toughness, discipline and resilience. So mental toughness. Ali, you are away from family for weeks and months. Second, you are working on extreme weather conditions. Third, you are working on sometimes it's very physical work there. Even though you are an engineer, you have to go and climb up the ladder, fix the instruments, do some drilling, tapping, because the resources are limited. And more importantly, because the precision expectations are there, you cannot afford to do mistakes. So whatever you want to do, you get the skill and experience, training, then you go and perform. But if it's the first time, you're already very stressed out. Even though you have done many, many times, always, I personally do that. I encourage everybody, please do it as though you're doing for the first time. Because I know it all, the nature is so variable. It will show off things. Okay. So ನಿಮ್ಮನ್ನು ತುಂಬ ಸರ್ಪ್ರೈಸ್ ಮಾಡಿದ್ದು ಅಥವಾ ಶಾಕ್ ಮಾಡಿದ್ದು ಒಂದು ಆಫ್ ಶೋರ್ ಎಕ್ಸ್ಪೀರಿಯನ್ಸ್? ಈಗ ನಾವು ಸ್ಟ್ರಾಟಿಗ್ರಫಿ ನಾವು ಏನೋ ಹೋಗಿ ಒಂದು ಬೋರ್ಹೋಲ್ ಥರ ಮಾಡಿರ್ತೀವಿ, ಸ್ಯಾಂಪಲ್ಸ್ ತೆಗಿರ್ತೀವಲ್ವ. ಆ್ಯಕ್ಚುಲಿ ಕಟ್ಟಬೇಕು ಅಂತ ಹೇಳಿದ್ರೆ ನಾವು ಏನು ಸ್ಟ್ರಾಟಿಗ್ರಫಿ ಎವ್ಯಾಲ್ಯೂಯೇಟ್ ಮಾಡಿರ್ತೀವಿ ಅದು 4 ಕಡೆ ಮಾಡ್ತಾರೆ. ಈಗ ಫೌಂಡೇಶನ್ನ
3 ಕಡೆ ಒಂದೇ ಥರ ಇರುತ್ತೆ, 4ನೇ ಕಡೆ ನಿಮಗೆ ಸರ್ಪ್ರೈಸ್ ಇರುತ್ತೆ. ಇಟ್ಸ್ ಆರ್ಥೋಗನಲಿ ಡಿಫ್ರೆಂಟ್. ಈಗ 100 ಮೀಟ್ರ್ ಡಿಸೈನ್ ಪೆನಿಟ್ರೇಷನ್ ಇರುತ್ತೆ, ಸಡನ್ನಾಗಿ 80 ಮೀಟ್ರಿಗೆ ರೆಫ್ಯೂಸಲ್ ಆಗಿಬಿಡುತ್ತೆ. ಸೊ ಅಂಥ ಕಡೆ ನಾವು ಯು ಹ್ಯಾವ್ ಟು ಮೇಕ್ ಡಿಸಿಷನ್ಸ್ ವೆರಿ ಕ್ವಿಕ್ಲಿ ಬಿಕಾಸ್ ದ ವೆಸಲ್ ಈಸ್ ವೆಯ್ಟಿಂಗ್ ದೇರ್. ಇಟ್ಸ್ ಟೂ ಎಕ್ಸ್ಪೆನ್ಸಿವ್ ಫಾರ್ ಮೇಂಟೈನಿಂಗ್ ದಟ್ ವೆಸಲ್ ಬಿಕಾಸ್ ದ ಕ್ಲೈಂಟ್ ಹ್ಯಾಸ್ ಟು ಕೀಪ್ ಪೇಯಿಂಗ್. But you need make a quick decision that they are able to make the acceptance and move forward. Otherwise, do a remedial measures. So, situation is whether they can accept as it is or they have to do some remedial measures comes with extreme economic impact, cost. Acceptance as it is very good, right? But if you want to do a remediation, then it's another project by itself. So, it's too expensive. So, anta kate you have to really exhibit your experience in the past and see you make an informed decision. ನಾನು ಆ್ಯಕ್ಚುಲಿ ಬುಕ್ ಬರೆದಿರೋದು ಅದನ್ನೇ ಇವಾಗ, ದಿಸ್ navigating offshore geotechnical challenges. Geotechnical challenges, huh? Challenges. I started working in offshore in Southeast Asia. ಅಲ್ಲಿ ಒಂದು ಸೆಟ್ ಆಫ್ ಸ್ಟ್ರಾಟಿಗ್ರಫಿ ಎಕ್ಸಿಸ್ಟ್ there. And the procedures for foundation is already set there. When you come and work in India, the stratigraphies are not the same. ಅದೇ ಥರ ಮಣ್ಣು ಅಲ್ಲಿ ಏನು ಇಲ್ಲಿ ಮಣ್ಣು ಇಲ್ಲ. ಸಿ ಅನ್ಲೈಕ್ ಎನಿ ಸಿವಿಲ್ ಇಂಜಿನಿಯರಿಂಗ್ ಮೆಟೀರಿಯಲ್ ಲೈಕ್ ಯುವರ್ ಕಾಂಕ್ರೀಟ್ ಆರ್ ಸ್ಟೀಲ್ ಹ್ಯಾಸ್ ಎ ಫಿಕ್ಸೆಡ್ ಸ್ಟ್ರೆಸ್ ಸ್ಟ್ರೈನ್ ಪ್ರಾಪರ್ಟೀಸ್. ಬಟ್ ದಿ ಸಾಯಿಲ್ changes from point to point. It's not laterally homogeneous. So therefore, it is more complex to analyze the soil than you're working with concrete or steel. So you should definitely build that ability to characterize the ground, and therefore the experience matters a lot. Southeast Asia very soft place, normally consolidated clay antivi. Now India banda Bombay high, it is cemented carbonate materials. Sometimes it is cemented, we never know. So the philosophy that you adopt is not the same philosophy you can adopt in India. So I had an opportunity to work, but with great difficulty I had to reach out to many people and learned. Likewise, when we moved to Middle East, we had an opportunity to work. There also the stratigraphies are entirely different. Alli heavily over consolidated clay, okay, cemented layer, sometimes is carbonate content high, non-carbonate content high. So the philosophies are different. So when we as a company and personally myself experiencing in these different stratigraphies, how the performance of foundation for the last 20 years, I thought is the best way I can contribute is to write a book and share our experience, explain the stratigraphy at each of these geographies, and put some 15 case studies on all the aspects that I just now explained on foundation design. So how to mitigate, what are the philosophies. That will be a reference guide for industry people and the future engineers. ಇಷ್ಟೆಲ್ಲ ಮಾತಾಡ್ತಾ ಇದ್ದಾಗ ಆಟೋಮ್ಯಾಟಿಕ್ಲಿ ನಾವೆಲ್ಲ ಭಾರತದಲ್ಲೇ ಇನ್ನೂ ಇರೋದ್ರಿಂದ ಕೆಲವು ಅವಘಡಗಳು ನಮ್ಮ ದೇಶದಲ್ಲೂ ನಡೆದಿದೆಯಲ್ಲ, ಸಡನ್ನಾಗಿ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗೋದು ಇವೆಲ್ಲ. ಸೊ ಯು ಬೀಯಿಂಗ್ ಅನ್ ಎಂಜಿನಿಯರ್, ಹು ಸೀನ್ ಆಲ್ ಆಫ್ ದಿಸ್ ಜಿಯೋಟೆಕ್ನಿಕಲ್ ಚಾಲೆಂಜಸ್ ಎಲ್ಲ ನೋಡಿರ್ತೀರಲ್ಲ, ಈ ಥರ ನ್ಯೂಸ್ಗಳು ಬಂದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಯೂಶಲಿ ಏನಿರುತ್ತೆ? See, when you actually follow procedures alva, ಆ ಥರ catastrophic events is very unlikely unless the mother earth is totally different. Sometimes it happens, ಯಾಕಂದರೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಕ್ಯಾರೆಕ್ಟರೈಸೇಷನ್ ಮಾಡ್ತೀವಿ, ಸಾಯಿಲ್ ಟೆಸ್ಟಿಂಗ್ ಎಲ್ಲ ಮಾಡ್ತೀವಿ. ಆದರೂ ಕೂಡ ಯು ಆರ್ ಅನೇಬಲ್ ಟು ಕ್ಯಾಪ್ಚರ್ ಸರ್ಟನ್ ಟೈಮ್ಸ್ ದಿ ಲ್ಯಾಟ್ರಲ್ ವೇರಿಯಬಿಲಿಟಿ ಆಫ್ ದಿ ಮೆಟೀರಿಯಲ್. ಸೊ ಅಂಥ ಕಡೆ ಇಟ್ಸ್ ಎವಿಡೆಂಟ್ ದಟ್ ಯು ಫೇಸ್ ಪ್ರಾಬ್ಲಮ್. ಬಟ್ ಈ ಕೊಲ್ಯಾಪ್ಸ್ ಆಗಬೇಕು ಅಂತ ಹೇಳಿದ್ರೆ, ಸೊ ಆರ್ ವಿ ಕಾಂಪ್ರಮೈಸಿಂಗ್ ಆನ್ ದಿ ಬೇಸಿಕ್ ಇನ್ಫಾರ್ಮೇಷನ್? Maybe yes. Are we compromising on quality control during testing, during construction? Probably yes. Are we not ethical in our work? Probably greater extent yes. So these are few things that comes to mind immediately, and want to root cause what is the reason. Most likely the ethical issues for this kind of collapse, because the accidents doesn't happen just because you are not aware of things. So maybe you are missing out somewhere, not doing the right job at the first place at the first time. ನಿಮ್ಮ ಪ್ರಕಾರ ಇಂಡಿಯಾದಲ್ಲಿರೋ ಯಾವ ಬಿಲ್ಡಿಂಗ್ಸ್ ನೋಡಿ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್? Like, can you give me 5? So the recent infrastructure
Chenab Bridge. It put India to the world map, for such a kind of large infrastructure on such a complex terrain. It's fantastic. ಈ ಮುಂಬೈಯಲ್ಲಿ ಕೋಸ್ಟಲ್ ರೋಡ್ ಪ್ರಾಜೆಕ್ಟು MTHL ಪ್ರಾಜೆಕ್ಟ್ಸ್ ಅಂತ ಮಾಡಿದ್ದಾರೆ. ಸೊ ದೀಸ್ ಆರ್ ಆಲ್ ಮಾನ್ಯುಮೆಂಟಲ್ ಸ್ಟ್ರಕ್ಚರ್ಸ್. ಅಟಲ್ ಟನಲ್ ಮಾಡಿದಾರಲ್ಲ, ದಟ್ ಈಸ್ ಆಲ್ಸೋ ಆ್ಯಕ್ಚುಲಿ ಒನ್ ಆಫ್ ದಿ ಲಾರ್ಜೆಸ್ಟ್ ಇನ್ಫ್ರಾಸ್ಟ್ರಕ್ಚರ್. ದೆರ್ ಆರ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ. So marvelous project, a huge, humongous project. And in the next decade, I'm understanding that more such complex structures is going to come in India. India don't have tall towers yet. So more than 100 meters structures is not that popular. So ಈಗ ಮುಂದಕ್ಕೆ ಬರ್ತಾ ಅದು tall towers will be the order of the day. And you will see lot of fabulous monumental structures in the coming decade or so. Now the opposite. Which are the buildings you think which are in danger right now? ಅಂದರೆ ಮೇ ಬಿ ಎಥಿಕಲಿ ಕನ್ಸ್ಟ್ರಕ್ಷನ್ ವೈಸು ಅಲ್ಲೆಲ್ಲೋ ಲೆಕ್ಕಾಚಾರ ತಪ್ಪಿದೆ ಅಂತ ನಿಮ್ಮ ಕಮ್ಯುನಿಟಿ ಮಧ್ಯಾಹ್ನ ಗುಸು ಓಡಾಡ್ತಾ ಇರುತ್ತೆ. ಇಲ್ಲ, ಆ ಥರ ಬ್ರಿಡ್ಜಸ್ಸು, ಸಮ್ ನ್ಯೂಲಿ ಲೇಡ್ ಬ್ರಿಡ್ಜಸ್ ವಿಚ್ ಇಸ್ ನಾಟ್ ಇವನ್ ಕಮಿಷನ್ಡ್. ಆ್ಯಕ್ಚುಲಿ ಅದೇನಾಗುತ್ತೆ, ಕಾಂಕ್ರೀಟ್ ಇದು ಫೌಂಡೇಶನ್ ಎಕ್ಸ್ಪೋಸ್ ಆಗಿಬಿಡುತ್ತೆ. ಒಂದು ಕಡೆ ರಿಸರ್ವಾಯರ್ ನೀರು ಬಿಡ್ತಾರಲ್ಲ, ಸಾಯಿಲ್ ಎಲ್ಲ ಕವರ್ ಆಗಿಬಿಡುತ್ತೆ. ಇಟ್ಸ್ ವಿಸಿಬಲ್ ಟು ನೆಕೆಡ್ ಐ. ದೆರ್ ಆರ್ ಫ್ಯೂ ಬ್ರಿಡ್ಜಸ್, 2 or 3 bridges. Would you like to name them? I refrain not to name them. Those are all not tenable, and expert committee has actually recommended those bridges has to be demolished. ಈಗ ಇಲ್ಲಿ ಕರ್ನಾಟಕದಲ್ಲಿಲ್ಲ, ಫಾರ್ಚುನೇಟ್ಲಿ ಈಸ್ ನಾಟ್ ದೇರ್. ಐ ನೋ ಅಬೌಟ್ 2 or 3 bridges. ಇಫ್ ಯು ಆರ್ ಏಬಲ್ ಟು ಐಡೆಂಟಿಫೈ ದಿ ಪ್ರಾಬ್ಲಮ್ ಅಲ್ವಾ, ರೂಟ್ ಕಾಸ್ ಮಾಡಿ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ರಿಪೇರಿ ಎಲ್ಲ ಮಾಡ್ಬೋದು. ಸಿನ್ಸ್ ದಿ ಫೌಂಡೇಶನ್ ಇಸ್ ಬರೀಡ್ ಇನ್ಸೈಡ್, ಇಟ್ ಈಸ್ ಆ್ಯಕ್ಚುಲಿ ಅ ಟೆಸ್ಟ್ ಆಫ್ ಇಂಟಿಗ್ರಿಟಿ ಆಫ್ ದಿ ಇಂಜಿನಿಯರ್ಸ್. ಸೊ ಏನು ಮಾಡೋಕ್ಕಾಗೋದಿಲ್ಲ. ಆಫ್ಟರ್ ದಿ ಸೂಪರ್ ಸ್ಟ್ರಕ್ಚರ್ ಈಸ್ ಬಿಲ್ಟ್, you can only realize when there is a tilt in the building, there is some differential settlement, there are some cracks in the building. Only then you will be able to identify the root cause and see if you can mitigate, remediate, or you may have to demolish. You have to demolish. ಈಗ ಡೆಲ್ಲಿಯಲ್ಲಿ ನೋಯ್ಡಾ ಹತ್ರ ಒಂದು 2 ಟ್ವಿನ್ ಟವರ್ಸ್ ಇತ್ತು, ಅದನ್ನು ದೇ ಹ್ಯಾವ್ ಟು ಡೆಮಾಲಿಷ್ ಬಿಕಾಸ್ ಆಫ್ ಇಲೀಗಲ್ ಸ್ಟ್ರಕ್ಚರ್. ಫ್ರಮ್ ದಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟು ಡೆಮಾಲಿಷ್ ಮಾಡಿದ್ರು. ಈ ಕೇರಳಲ್ಲಿ ಬಿಲ್ಡಿಂಗ್ಸ್ ವರ್ ಇಲೀಗಲ್ ಸ್ಟ್ರಕ್ಚರ್, ಟಾಲ್ ಸ್ಟ್ರಕ್ಚರ್ಸ್. That has also been demolished now. So today, if you don't follow the rules as per the bylaws guidelines, then you are ought to face the penalty, and the buildings have been demolished. Sir, I'm going to ask a very basic layman question. Of course, ಅದ್ರ ಬಗ್ಗೆ ಓದಿ PhD ಮಾಡಿರೋರಿಗೆ ಬೇರೆ ಲೆವೆಲ್ ನಾಲೆಜ್ ಇರುತ್ತೆ. ಲೈಕ್ ಜನಸಾಮಾನ್ಯರು ಲೈಕ್ ಅಸ್, ಲೆಟ್ಸ್ ಸೇ ನಾನು ನಮ್ಮ ಬೆಂಗಳೂರಲ್ಲಿ ಓಡಾಡ್ತಾ ಇದ್ದೀನಿ ವಿತ್ ದ ಲೇಟೆಸ್ಟ್ ಇನ್ಫ್ರಾಸ್ಟ್ರಕ್ಚರ್, ಈಗ ಮೆಟ್ರೋ ಕನ್ಸ್ಟ್ರಕ್ಷನ್ ಅವು ಇವು, ಆ್ಯಂಡ್ ದಿ ಎವರ್ ಹಾಂಟಿಂಗ್ ಇವಾಗ ಬಹುಶಃ ಕಂಪ್ಲೀಷನ್ಗೆ ಹತ್ತಿರ ಬರ್ತಾ ಇದೆ, ಇದು ಇನ್ಫೇಮಸ್ ಕೋರ್ಮಂಗ್ಲಾದು ಈಜಿಪುರದು ಫ್ಲೈಓವರ್. ಸೊ ಇಷ್ಟೆಲ್ಲದರ ಮಧ್ಯ ನನ್ನ ಕಣ್ಣಿಗೆ ವೆನ್ ಐ ಸಿ ಅ ಗೌರ್ಮೆಂಟ್ ಅಥವಾ ಪಬ್ಲಿಕ್ ಸ್ಟ್ರಕ್ಚರ್, ಹೌ ಡು ಐ ಐಡೆಂಟಿಫೈ ಇದರಲ್ಲೇನೋ ಸರಿಗಿಲ್ಲ? ಅದರ್ ಎನಿ ಕ್ಲೂಸ್ ಟು ಲುಕ್ ಫಾರ್ ಎಕ್ಸಾಂಪಲ್, ಮಳೆ ಬರ್ತಾ ಇದ್ದಾಗ ಇವತ್ತಿಗೂ ವಿ ಕೆಲವು ಫ್ಲೈಓವರ್ಸ್ ಕೆಳಗಡೆ ಎಲ್ಲ ನೀರು ಸೋರ್ತಾ ಇರುತ್ತೆ. ಎಕ್ಸಾಂಪಲ್ ಕೊಡ್ತಾ ಇರೋದು ಆ ಥರ. ವೆನ್ ಡು ಐ ನೋ ದ್ಯಾಟ್ ಅ ಕನ್ಸ್ಟ್ರಕ್ಷನ್ ಆಫ್ ಮೈ ಓನ್ ಸಿಟಿ ಅಥವಾ ಪಬ್ಲಿಕ್ದು ಕನ್ಸ್ಟ್ರಕ್ಷನ್ ಇಸ್ ನಾಟ್ ಇನ್ ದ ರೈಟ್, ಇದು ಹೌ ಟು ಐಡೆಂಟಿಫೈ ದ್ಯಾಟ್? ವಾಟ್ ಸೈನ್ಸ್ ಟು ಲುಕ್ ಫಾರ್? ಗ್ಲಾಮರಸ್ ಆಗಿ ಲ್ಯಾಂಡ್ಸ್ಕೇಪಿಂಗು ಫಸಾಡ್ ಗಿಸಾಡ್ ಹಾಕ್ಬಿಟ್ರೆ ಏನೂ ಗೊತ್ತಾಗಲ್ಲ. ಇಫ್ ದರ್ ಆರ್ ವಿಜುವಲ್ ಕ್ರ್ಯಾಕ್ಸ್, that prompts us that there's something serious in the superstructure. But if there's something inside the foundation, it's below the ground, you will never be able to identify. ಅದಕ್ಕೇ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ there are methods to evaluate the integrity of foundation, the homogeneity of, if it is a concrete pile, how homogeneous is the concrete pile. ಅದನ್ನು ಟೆಸ್ಟ್ ಮಾಡಬೇಕು ಬಿಫೋರ್ ದೇ ಆ್ಯಕ್ಚುಲಿ ಕ್ಯಾಸ್ಟ್ ದ superstructure. Perhaps if they do the testing, then you are confident that your infrastructure, your foundations are of highest standards. ಅಲ್ಲಿ ಏನಾದರೂ ಪ್ರಾಬ್ಲಮ್ ಗೊತ್ತಾಯಿತು ಅಂದರೆ then you go and remediate. There are few instances that it has come to us to evaluate the foundation integrity. It has not passed and we have to do some remediation methods. And then we solve the problem. Now the buildings have come up. If the building come up and you are not solving the problem, then it buried inside the ground.
And that will only show off in the superstructure sometime later in the service of the structure when it undergoes maybe the fluctuation in water table, differential settlement. So cracks ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದೆನ್ ಓನ್ಲಿ ಯು ವಿಲ್ ಬಿ ಏಬಲ್ ಟು ನೋ ದಟ್. ಈಗ ಹೊಸ ಬಿಲ್ಡಿಂಗಲ್ಲಿ ಕ್ರ್ಯಾಕ್ಸ್ ಇನ್ನೊಂದು ಬೇಸ್ಮೆಂಟಲ್ಲಿ ನೀರು ನಿಂತ್ಕೊಂಡ್ಬಿಡುತ್ತೆ. ಸೊ ಇನ್ ಸಚ್ ಕೇಸಸ್ ನೋ, ಇಫ್ ದೋಸ್ ಥಿಂಗ್ಸ್ ಆರ್ ನಾಟ್ ಟೇಕನ್ ಕೇರ್ ಪ್ರಾಪರ್ಲಿ, ಮೇ ಬಿ corrosions will be much rampant there. It will compromise on the quality in its service life of the structure. So anta kade we have to be very careful. ಸೊ ಅಫ್ಕೋರ್ಸ್ ನಿಮ್ಮ ಲೈಫ್ ಜರ್ನಿನಲ್ಲೇ ಎಕ್ಸ್ಪ್ಲೋರೇಷನ್ಸು ಸಿಕ್ಕಾಪಟ್ಟೆ ಚಾಪ್ಟರ್ಸ್ ಇದೆ. ನಾವು ಈ ಶುರು ಮಾಡೋಕ್ಕಿಂತ ಮುಂಚೆ ವಿ ವರ್ ಡಿಸ್ಕಸಿಂಗ್ ಅಬೌಟ್ ಫ್ಯೂ ಪಾಯಿಂಟ್ಸ್. ಅದರಲ್ಲಿ ಒಂದು ವಾಸ್ ಕೋಸ್ಟಲ್ ರಿಸರ್ವಾಯರ್ಸ್. ಹೇಗೆ ಪ್ರಪಂಚದ ನೀರಿನ ಪ್ರಾಬ್ಲಮ್ಸ್ಗಳನ್ನು ನಾವು ಚಿಟಿಕೆ ಹೊಡೆಯೋ ಥರ, ಅಂದರೆ ಟು ಸಮ್ ಎಕ್ಸ್ಟೆಂಟ್ ಇಟ್ಸ್ ಆಲ್ ಸಾಲ್ವಬಲ್, ಬಟ್ ಸ್ಟಿಲ್ ಅದೊಂಥರ ಎಳ್ಕೊಂಡು ಹೋಗ್ತಾನೆ ಇದೆ ಅಂತ. ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್? ಈ ಎಲ್ಲರೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಮಾತಾಡ್ತಾರೆ, ಪ್ರಾಬ್ಲಿ ವಿಚ್ ಇಸ್ ಲೈಕ್ ಎಲ್ಲೋ ಮೇಲ್ಗಡೆ ಇರೋವಂಥ ಒಂದು ಚಿಕ್ಕ ಬ್ರಾಂಚ್ ಇದನ್ನು ಸ್ಕರ್ಟ್ ಮಾಡೋ ಪ್ರಾಬ್ಲಮ್, ಐ ಮೀನ್ ಸೊಲ್ಯೂಷನ್ ಥರ ಇರ್ಬೋದು ಅದು. ಬಟ್ ಲಾಂಗ್ ಟರ್ಮ್ ಬೇರೆ ದೊಡ್ಡ ದೊಡ್ಡ ಸೊಲ್ಯೂಷನ್ಸ್ ಬಗ್ಗೆ ಮಾತಾಡೋದಾದರೆ ಈ ಕೋಸ್ಟಲ್ ರಿಸರ್ವಾಯರ್ಸು ಅದು ಸೊಲ್ಯೂಷನಾ? ಆ್ಯಂಡ್ ಫಸ್ಟ್ಲಿ ಇಫ್ ಯೆಸ್, ವಾಟ್ ಇಸ್ ಕೋಸ್ಟಲ್ ರಿಸರ್ವಾಯರ್ಸ್ ಫಾರ್ ಅ ಲೇಮನ್ ಟು ಅಂಡರ್ಸ್ಟ್ಯಾಂಡ್? See, water problem is not confined to India, it's a global problem. ಈಗ ಹಾಂಗ್ಕಾಂಗಲ್ಲಿ ದೇ ವರ್ ಹ್ಯಾವಿಂಗ್ ವಾಟರ್ ರೇಷನಿಂಗ್ ಇನ್ ದಿ ಲೇಟ್ 60s ಆ್ಯಂಡ್ ಅರ್ಲಿ 70s. ರೇಷನ್ ಥರ ಕೊಡ್ತಾಯಿದ್ರು 60s ಆ್ಯಂಡ್ 70s. ಸೊ ಬೆಂಗಳೂರಲ್ಲಿ ವಿ ಹ್ಯಾವ್ ಸಿವಿಯರ್ ವಾಟರ್ ಶಾರ್ಟೇಜ್ ಟುಡೇ ಆ್ಯಂಡ್ ಕ್ರೈಸಿಸ್ ಇಸ್ ಡೀಪನಿಂಗ್. ಆ್ಯಂಡ್ ದಿಸ್ city has been characterized as the most exploited city zone in terms of the tube wells. ಈ ಬೋರ್ವೆಲ್ಸ್ ಎಲ್ಲ ತುಂಬ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ ಅಂತ ಅವರು ಕ್ಯಾರೆಕ್ಟರೈಸ್ ಆಗಿಬಿಟ್ಟಿದೆ ಅದು. ಸೊ ಬೋರ್ವೆಲ್ಸ್ ಆರ್ ನಾಟ್ ಎನಿಮೋರ್ ಎ ಸಸ್ಟೈನಬಲ್ ವಾಟರ್ ಸೊಲ್ಯೂಷನ್. ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಈಸ್ ಅ ಗುಡ್ ಮೆಷರ್ಸ್ ಟು ಹಾರ್ವೆಸ್ಟ್ ದಿ ವಾಟರ್, ಬಿಕಾಸ್ ದಿ ರೈನ್ ಪ್ಯಾಟ್ರನ್ ಹಸ್ ಚೇಂಜ್, ದ ಇಂಟೆನ್ಸಿಟಿ ರಿಮೈನ್ಸ್ ಅನ್ಚೇಂಜ್ ಫಾರ್ ದ ಲಾಸ್ಟ್ 100 years. ಬೆಂಗಳೂರಲ್ಲಿ ಎಷ್ಟು ಮಳೆ ಬರ್ತಾ ಇದೆಯೋ ಅಷ್ಟು ಬರ್ತಾನೆ ಇದೆ. ಅದನ್ನು ನಾವು ಅದನ್ನು ಹಿಡಿದು ಇಟ್ಕೊಂಡು ಅದನ್ನು ಯೂಸ್ ಮಾಡಬೇಕು ನಾವು ಇವಾಗ. ಸೊ ನಮಗೆ ಸ್ಟೋರೇಜ್ ಕೆಪಾಸಿಟಿ ಇಲ್ಲ. ಈಗ ಲೇಕ್ಸ್ ಇರೋದೆಲ್ಲ ಏನಾಗಿದೆ, ಈಗ 1000 ಲೇಕ್ಸ್ ಇತ್ತು ಬೆಂಗಳೂರಲ್ಲಿ, ಇವಾಗ ಎಷ್ಟಿರ್ಬೋದು, ಮೇ ಬಿ 100-150 ಲೇಕ್ಸ್ ಇರ್ಬೋದು ಬೆಂಗಳೂರಲ್ಲಿ. ಸೊ ಆಲ್ ದ ಲೇಕ್ ಬೆಡ್ಸ್ ಆರ್ ಬೀನ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನ್ಸ್. ಸೊ ದಟ್ಸ್ ಪುಟಿಂಗ್ ಲಾಟ್ ಆಫ್ ಸ್ಟ್ರೆಸ್ ಆನ್ ದಿ ವಾಟರ್ ಕ್ರೈಸಿಸ್ ಇನ್ ಬ್ಯಾಂಗ್ಳೂರ್. ಐ ಆಮ್ ಆಲ್ಸೋ ಎ ವಿಕ್ಟಿಮ್ ಆಫ್ ವಾಟರ್ ಕ್ರೈಸಿಸ್ ಇನ್ ಬ್ಯಾಂಗ್ಳೂರ್. ಬೆಳ್ಳಂದೂರಲ್ಲಿ ವಿ ಯೂಸ್ ಟು ಸ್ಟೇ ಇನ್ ಒನ್ ಅಪಾರ್ಟ್ಮೆಂಟ್. ಟ್ಯಾಂಕರಿಂದ ನೀರು ತೊಗೊಳ್ತೀವಿ, ಎಲ್ಲ ಬೋರ್ವೆಲ್ ವಾಟರ್ ಇಸ್ ಹಾರ್ಡ್ ವಾಟರ್. ನಮ್ಮ ತಲೆ ಎಲ್ಲ ಬೆಳ್ಳಗಾಗ್ಬಿಟ್ಟೆ ನೋಡಿ. ಐ ಆಮ್ ನಾಟ್ ಸೋ ಓಲ್ಡ್ ನೌ. ಓನ್ಲಿ ದಿ ಕಾವೇರಿ ವಾಟರ್ ಈಸ್ ಕನ್ಫೈನ್ಡ್ ಟು ದಿ ಸೌತ್, ಅಲ್ಲೆಲ್ಲ ಓಲ್ಡ್ ಬ್ಯಾಂಗ್ಳೂರ್. ಸೊ ಈ ಗ್ರೇಟರ್ ಬ್ಯಾಂಗ್ಳೂರ್ಗೆ ಅಷ್ಟು ಇಲ್ಲ ಅದು. ಆ್ಯಂಡ್ ದಿಸ್ ವಾಟರ್ ಕ್ರೈಸಿಸ್ ಈಸ್ ನಾಟ್ ಕನ್ಫೈನ್ಡ್ ಟು ಬ್ಯಾಂಗ್ಳೂರ್ ಸಿಟಿ, ಇಟ್ಸ್ ದೇರ್ ಫಾರ್ every city, every state in the country, and of course globally it's a problem. If there is going to be a world war in the future, it will be for water. We have to work on securing the water security ಗೆ ನಾವು ಕೆಲಸ ಮಾಡಬೇಕು ಅದನ್ನು. ಸೊ ಹೌ ಟು ಮಿಟಿಗೇಟ್ ದಿಸ್ ಇಶ್ಯೂ? ಈಗ ಡಿಸ್ಯಾಲಿನೇಷನ್ ಪ್ಲ್ಯಾಂಟ್ಗಳು ಮಾಡ್ತಾ ಇದ್ದಾರೆ, ಮಿಡ್ಲ್ ಈಸ್ಟೆಲ್ಲ ಮಾಡ್ತಾರೆ, ಇಂಡಿಯಾಲೂ ಎಲ್ಲ ಮಾಡ್ತಾರೆ. So those are not sustainable because the residues that you drop out to the ocean after recycling, desalinations, is more harmful for the marine ecology than it is as it is. So and the cost also is very high. ಏನಕ್ಕೆ ಅಂದರೆ ಡಿಸ್ಯಾಲಿನೇಷನ್ ಅಂದರೆ ಬರೀ ಉಪ್ಪು ಅದು ಮರೈನ್ ವಾಪಸ್ ಆಗ್ತಿದ್ರೆ ಮರೈನ್ ಗ್ರೋತಲ್ಲಿ ಅದೊಂದು ಎಕೋಸಿಸ್ಟಮ್ ಎಲ್ಲ ಇಂಬ್ಯಾಲೆನ್ಸ್ ಆಗಿಬಿಡ್ತದೆ. ಲಾಟ್ ಆಫ್ ಜಾಸ್ತಿ ಆಗಿಬಿಡುತ್ತೆ ಅಂತ. ವೆರಿ ಸಾಲ್ಟ್ ಕಂಟೆಂಟ್ಸ್ ವೆರಿ ಹೈ. ಸೊ ಅದು ವಾಟ್ ಇಸ್ ದಿ ರೆಮಿಡಿ for solving world's water problem is building the coastal reservoirs. So adike you need to look at some data. The Central Water Commission data for the last 100 years tells you that the precipitation remains unchanged. And the intensity of rainfall is happening. The rainfall pattern has changed. Because of the climatic variation and conditions. No pattern, global warming alli pattern change agide. India has built 5,500 large dams which are 15 meters and high. Ali storage alli some of the reservoirs don't have water because of the change in the climate pattern, because rainfall pattern has changed. But ಇಷ್ಟು ನೀರು ಬರ್ತಾ ಇದೆ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ತಾ ಇದೆ ನೀರು? These water, the rainfall water, through the west and the east flowing rivers are joining the ocean as flood waters. ವೇಸ್ಟ್ ಆಗಿ ಹೋಗ್ತಾ ಇದೆ ಅದನ್ನು.
If we are able to solve the problem, if you can store a small percentage of this flood water, on 2-3% of the flood water that is joining the ocean, that can solve our water problems throughout the year. ಈಗ ನಮಗೆ ಸೌತ್ ವೆಸ್ಟ್ ಮಾನ್ಸೂನಲ್ಲಿ ಒಂದು 3 ತಿಂಗಳು ಹೈ ಇಂಟೆನ್ಸಿಟಿ ರೈನ್ ಬರುತ್ತೆ. ಈಗ ಮಂಗಳೂರಲ್ಲಿ ಫಾರ್ ಎಕ್ಸಾಂಪಲ್ ನೇತ್ರಾವತಿ ರಿವರ್ ಈಸ್ ಜಾಯ್ನಿಂಗ್ ದಿ ಓಷನ್ ದೇರ್. ಹೈ ಇಂಟೆನ್ಸಿಟಿ ಇನ್ 3 months. If you are able to collect 2 or 3% of the flood water by putting a barrier as a separation between fresh water and the sea water, that quantity itself is good enough for you to solve the problem, Bangalore and the entire state. So ಆ ಥರ India is a peninsula. If every state has a coastal reservoir, you connect it with a mean sea level with a pipeline, then you have water in abundance throughout the year. And that can be pumped to any state. Pumping is no big deal today. And we are pumping water from Etinole project. ಅಲ್ಲಿಂದ ಇಲ್ಲಿಗೆ ತನಕ ಬರ್ತಾ ಇದೆ ಈಗ. You only have to pump water from Mangalore to that Etinole project and then connect with the pipeline, it will come. So this is a national movement for solving the water problem. I think the central government is also working towards it. I am not a party to any of these governmental programs are there, but I know about this because I was a small contributor in one of the feasibility study Indian Institute of Science has taken up in building the coastal reservoir at Netravati River under the leadership of Professor T.G. Sitaram, and there were 40 other scientists who have been part of the feasibility report, and I had a small contribution in that, so I came to know more about this coastal reservoir. The good news is Kalpasar project in Gujarat is also a coastal reservoir. It's going up in full swing. Perhaps if it is successful, I think the same thing will be extended to the other states across the coastlines, and we can solve the world's water problem. ನೀವು ಹೆಂಗಂದರೆ ಒಂದು ದೊಡ್ಡ ಹೆಮ್ಮರ ಈ ಬ್ರಾಂಚಲ್ಲಿ ಎಂಟರ್ ಆದರೆ ಫುಲ್ ಎಂಜಿನಿಯರಿಂಗ್ ಮ್ಯಾಟರು, ಸ್ವಲ್ಪ ಮೇಲಕ್ಕೆ ಹೋದರೆ ಯುನೋ ಪರ್ಸ್ನಾಲಿಟಿ ಡೆವಲಪ್ಮೆಂಟು, ಟ್ರೈನಿಂಗು. ಈ ಕಡೆ ಹೋದರೆ ಈಗ ಅನದರ್ ಬ್ರಾಂಚ್ ಆಫ್ ಯುವರ್ ಲೈಫ್ ಇಸ್ ಇಕಿಗಾಯ್ ಆ್ಯಂಡ್ ಯುನೋ ಇಕಿಗಾಯ್ ಸರ್ಟಿಫಿಕೇಷನ್ ಆಗಿರೋದ್ರಿಂದ. ಇಕಿಗಾಯ್ ಇಸ್ ಎ ವೆರಿ ಫೇಮಸ್ ಬುಕ್, ಜಾಪನೀಸ್ ಸ್ಟೈಲ್ ಆಫ್ ಲಿವಿಂಗ್, ಅಲ್ಲಿರೋ ಒಂದಷ್ಟು ಅಬ್ಸರ್ವೇಷನ್ಸ್ ಎಲ್ಲ ಪರ್ಪಸ್ ಆಫ್ ಲೈಫ್ಗೆಲ್ಲ ಬಿಟ್ಟಿದ್ದಾರೆ. ಸೊ ನಾವು ಹಿಯರಿಂಗ್ ಇಟ್ ಫ್ರಮ್ ದ ಹಾರ್ಸಸ್ ಮೌತ್, ಶಂಕದಿಂದನೇ ಬಂದರೆ ಅದು ತೀರ್ಥ. ನಿಮ್ಮ ಪ್ರಕಾರ ವಾಟ್ ಎಕ್ಸಾಕ್ಟ್ಲಿ ಇಸ್ ಇಕಿಗಾಯ್? ನಾನು ಅರ್ಥ ಮಾಡ್ಕೊಂಡಿರೋದು ಇಕಿಗಾಯ್ 4 parts. ಒಂದು, ವಾಟ್ ಎವರ್ ಯು ಡೂ ಇಟ್ ವಿತ್ ಎ ಪರ್ಪಸ್, ಓಕೆ, ಆ್ಯಂಡ್ ವಿತ್ ಪ್ಯಾಷನ್, ಆಯಿತಾ. ದಿ ಸೆಕೆಂಡ್ ಥಿಂಗ್ ಈಸ್ you build the necessary skills to do your work with passion. Okay, ಗೊತ್ತಿದ್ರೆ ಮಾಡೋಣ, ಗೊತ್ತಿಲ್ಲ ಅಂದರೆ ಕಲ್ತ್ಕೋಬೇಕದು. The third is people are willing to pay for you because you are doing for a livelihood, right? Whatever you are passionate about, if it is for your livelihood, people should pay for it, whatever you are doing. Fourth point is whether it creates an impact to society. It's a mission. The confluence of all these 4 is your ikigai. So is there one ikigai? Probably not. Is it going to last long? Maybe not. So each one of us can find what we are passionate about, whether we have the skills and ability is a vocation. Then are you creating an impact is a mission, and then people are willing to pay for that. For that service. Okay, ಈಗ ರೆಸ್ಟೋರೆಂಟ್ ಇದೆ ಒಂದು, ಓಕೆ, ಪೀಪಲ್ ಆರ್ ವೆರಿ ಪ್ಯಾಷನೇಟ್ ಅಬೌಟ್ ಕುಕಿಂಗ್. ಸೊ ದಟ್ಸ್ ದೇರ್ ಪ್ಯಾಷನ್ ಆ್ಯಂಡ್ ಪರ್ಪಸ್, ರೈಟ್? ದೇ ಹ್ಯಾವ್ ದಿ ನೆಸೆಸರಿ ಸ್ಕಿಲ್ಸ್, ದೇ ಗೋ ಅಂಡ್ ಗೆಟ್ ಟ್ರೈನ್ ಆ್ಯಂಡ್ ಬಿಲ್ಡ್ ದಿ culinary skills, the vocation. Then they are getting paid for whatever they are doing, right? People are willing to pay for it. And it's a mission to help society because people look at, okay, if you can get some good food every day, then people can solve many of the problems. ಯಾಕಂದರೆ ಅದು ಕುಕಿಂಗ್ ಮಾಡಲಿಲ್ಲ ಮನೆಯಲ್ಲಿ ಅಂತ ಹೇಳಿದ್ರೆ ಹೊರಗಡೆ ಹೋಗಿ ತಿನ್ನಬೇಕು. ಹೊರಗಡೆ ತಿನ್ನಬೇಕು ಅಂದರೆ ಯು ಶುಡ್ ಗೆಟ್ ಗುಡ್ ಪ್ಲೇಸ್ ಟು ಈಟ್ ವಿತ್ ಗುಡ್ ಫುಡ್. ಸೊ ದಿಸ್ ಇಸ್ ದ ಇಕಿಗಾಯ್ ಫಾರ್ ದಟ್ ಪರ್ಸನ್. ಲೈಕ್ವೈಸ್ ವಿ ಕ್ಯಾನ್ ಚೂಸ್ ದ ಇಕಿಗಾಯ್ ಫಾರ್ ಅವರ್ ಸೆಲ್ಫ್. ವಾಟ್ ಈಸ್ ಮೈ ಇಕಿಗಾಯ್? ಈಗ ಯಾರೋ ನೋಡ್ತಾ ಇರೋರು somebody who's totally lost, full ಕಳೆದೋಗಿದ್ದಾರೆ ಲೈಫಲ್ಲಿ, ಏನು ಮಾಡಬೇಕು ಗೊತ್ತಿಲ್ಲ, ವೇರ್ ಟು ಸ್ಟಾರ್ಟ್. ಸೊ ವಾಟ್ ಶುಡ್ ಬಿ ದ ಫಸ್ಟ್ ಸ್ಟೆಪ್?
ಸೊ ವಾಟ್ ಆರ್ ದೇರ್ ಎಕ್ಸಿಸ್ಟಿಂಗ್ ಎಬಿಲಿಟೀಸ್ ದೇ ಕ್ಯಾನ್ ಲಿಸ್ಟ್ ಇಟ್ ಔಟ್. ಓಕೆ, ಒಂದು ಟೀಚ್ ಮಾಡ್ಬೋದಿರ್ಬೋದು, ಒಂದು ಸ್ಕಿಲ್, ವಾಟ್ ಆರ್ ದ ಸ್ಕಿಲ್ಸ್ ದಟ್ ಲರ್ನ್ಡ್ ಅಲ್ವಾ. ಸೊ ದೇ ಕ್ಯಾನ್ ಲಿಸ್ಟ್ ಇಟ್ ಔಟ್ ಆ್ಯಂಡ್ ಪಿಕ್ ಅಪ್ ಒನ್ ವಿಚ್ ದೇ ಆರ್ ರಿಯಲಿ ಪ್ಯಾಷನೇಟ್ ಅಬೌಟ್. ಓಕೆ, ಆ್ಯಂಡ್ ವೆದರ್ ಇಟ್ ವಿಲ್ ಫಾಲ್ ಇನ್ ದೀಸ್ ಪ್ಲೇಸ್. ಸುಮ್ಮನೆ ನಾನು ಪ್ಯಾಷನೇಟ್ ಇದೆ ಮಾಡಿ ಹಣ ಖರ್ಚು ಮಾಡ್ತಿದ್ರೆ ಅದೇನೂ ಬರೋದಿಲ್ಲ. ಸೊ ಸಣ್ಣ ವಯಸ್ಸಲ್ಲಿ ಫೋಟೋಗ್ರಫಿ ಎಲ್ಲ ಮಾಡ್ತಾಯಿದ್ದೆ, ಮದುವೆಗಳೆಲ್ಲ ಹೋಗಿ ಫೋಟೋ ತೆಗಿತಾಯಿದ್ದೆ, ವಿಡಿಯೋಗ್ರಫಿ ಮಾಡ್ತಾಯಿದ್ದೆ. ಜಸ್ಟ್ ವಾಂಟ್ ಟು ಅರ್ನ್ ಸಮ್ ಎಕ್ಸ್ಟ್ರಾ ಮನಿ ಆ್ಯಂಡ್ ದೆನ್ ಮೇಕಪ್ ಫಾರ್ ಮೈ ಎಜುಕೇಷನ್. ಅದರ್ ಥಿಂಗ್ ಐ ಯೂಸ್ ಟು ಡೂ ದ್ಯಾಟ್ ಹಾಬಿ ಅಟ್ ಎ ವೆರಿ ಯಂಗ್ ಏಜ್. ಅಲ್ಲಿ ನಮ್ಮ ಮಾಸ್ಟ್ರು ಒಬ್ಬರು ಇದ್ದರು, ಸ್ಕೌಟ್ ಮಾಸ್ಟ್ರು. ನಾನು ಪ್ರೆಸಿಡೆಂಟ್ ಸ್ಕೌಟ್ ಅನ್ನಲ್ಲ, ಅಲ್ಲಿ ಸ್ಕೌಟ್ ಮಾಸ್ಟ್ರು ಅವರು ಒಂದು ಕ್ಯಾಮ್ರಾ ತೊಗೊಂಡು ಒಂದು ಹಾಬಿ ಥರ ಮಾಡ್ತಾಯಿದ್ರು. ಈಗಿನ ಥರ ಡಿಜಿಟಲ್ ಇರಲಿಲ್ಲ. ಅವಾಗೆಲ್ಲ ಒಂದು ರೀಲ್ ಹಾಕಬೇಕು, ತೆಗೆದು ಪ್ರೊಸೆಸ್ ಮಾಡಬೇಕು, ಅಲ್ಲಿಗೆ ಹೋಗಿ ಕಾಸು ಕೊಟ್ಬಿಟ್ಟು ಪ್ರಿಂಟ್ ಹಾಕ್ಸ್ಕೊಂಬರ್ಬೇಕು. ಸೊ ಅವಾಗೇನಾಯ್ತು, ಈಗ ಯಾವುದೋ ಒಂದು ಟ್ರೆಕ್ಕಿಂಗ್ ಹೋಗ್ತಾಯಿದ್ವಿ, ಕ್ಯಾಂಪಿಂಗ್ ಹೋಗ್ತಾಯಿದ್ವಿ ಅಂದರೆ ಫೋಟೋ ತೆಗಿಯೋರು ಎಲ್ಲರೂ. ಅಲ್ಲಿ ಹೋಗಿ ಕಾಸು ಖರ್ಚು ಮಾಡಿಕೊಂಡು ಪ್ರಿಂಟ್ ಹಾಕ್ಸ್ಕೊಂಬಿಟ್ಟು ಎಲ್ಲರಿಗೂ ನನ್ನ ಕೊಡಿ ಸರ್ ತೊಗೊಳ್ತಾಯಿದ್ರೆ ಅವ್ರು ಬರೋ ಹಣ ಕಾಸು ಭಾಳ ಕಮ್ಮಿ. ಅವ್ರಿಗೆ ಸಂಬಳ, ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ರು. ಅದ್ರ ಜೊತೆಗೆ ಈ ಥರ ಎಲ್ಲ ಎಕ್ಸ್ಟ್ರಾ ಖರ್ಚಾಗ್ತಿದ್ದು ಅಂದರೆ ಈ ಕೆನಾಟ್ ಬ್ಯಾಲೆನ್ಸ್ ದಿ ಕ್ಯಾಶ್ ಫ್ಲೋ ಫಾರ್ ಹಿಮ್, ರೈಟ್. ಇಸ್ ವೆರಿ ಡಿಫಿಕಲ್ಟ್. ಆಮೇಲೆ ಯೋಚನೆ ಮಾಡಿದ್ರೆ, ಅಯ್ಯೋ ನಾನು ಇಷ್ಟೆಲ್ಲ ಖರ್ಚು ಮಾಡಿದ್ರೆ ಹೆಂಗಪ್ಪ. ದೆನ್ ಸಣ್ಣದಾಗಿ ಒಂದು ಪಾರ್ಟಿ ತೆಗಿಯೋದು, ಇದು ಬರ್ಡೇ ಪಾರ್ಟಿ ಫೋಟೋ ತೆಗಿತೀನಿ ಅಂತ, ಇನ್ನೊಂದು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿ ತೆಗಿತೀನಿ ಅಂತ. ದೆನ್ ಹಿ ಕಲ್ಟಿವೇಟೆಡ್ ದಟ್ ಆ್ಯಸ್ ಎ ಪ್ರೊಫೆಷನ್. ಸೊ ಅವರು ಕ್ಯಾಮ್ರಾ ಫೋಟೋ ತೆಗಿತಾರೆ, ಆಮೇಲೆ ವಿಡಿಯೋ ಕ್ಯಾಮ್ರಾ ತೆಗೆದ್ರು. ಆವಾಗ ನೀನು ಫೋಟೋ ತೆಗಿಯೋಕ್ಕೆ ಬಾ ಅಂತ ನನ್ನನ್ನು ಕರೆದು, ದೆನ್ ಐ ಯೂಸ್ ಟು ಸಪೋರ್ಟ್ ಹಿಮ್ ಆ್ಯಂಡ್ ವರ್ಕ್ ಟುಗೆದರ್. So that is how you build that passion, which also should help you to earn your livelihood. ಇಲ್ಲ ಫ್ರೀಯಾಗಿ ಮಾಡಬೇಕು ಅಂತ ಹೇಳಿದ್ರೆ ಇದ್ರೆ ಮಾಡಿ, ನಿಮಗೆ ಇಲ್ಲ ಅಂತ ಹೇಳಿದ್ರೆ ಹೆಂಗೆ ಕೊಡೋಕ್ಕಾಗತ್ತೆ ಅಲ್ಲ. ಸೊ ಪೀಪಲ್ ಕ್ಯಾನ್ ಆ್ಯಕ್ಚುಲಿ ಲುಕ್ ಅಟ್ ವಾಟ್ ದೇ ಆರ್ ರಿಯಲಿ ಗುಡ್ ಅಟ್, ವಾಟ್ ಆರ್ ದ ಸ್ಕಿಲ್ಸ್ ದಟ್ ದೇ ಹ್ಯಾವ್. ಇಫ್ ದೇ ಡೋಂಟ್ ಹ್ಯಾವ್, ಪ್ಲೀಸ್ ಇನ್ವೆಸ್ಟ್ ಆ್ಯಂಡ್ ಲರ್ನ್. ಓಕೆ, ಆ್ಯಂಡ್ ದೆನ್ ಬಿಲ್ಡ್ ದಟ್ ಪ್ಯಾಷನ್ ಆ್ಯಂಡ್ ಕಂಟಿನ್ಯೂ. ಅದು ಮಾಡ್ತಾ ಏನಾಗುತ್ತೆ ಅಂದರೆ, ಈಗ ಒಂದಿರುತ್ತೆ, ಆಮೇಲೆ ಯು ಕ್ಯಾನ್ ಆ್ಯಡ್ ಅನ್ ಅದರ್ ಒನ್. ಸೊ ದ ಸೇಮ್ ಥಿಂಗ್ ಮೇ ನಾಟ್ ಲಾಸ್ಟ್ ಫಾರ್ ವೆರಿ ಲಾಂಗ್ ಟೈಮ್. ಸೊ ಯು ವಾಂಟ್ ಟು ಡೈಗ್ರೆಸ್ ಆ್ಯಂಡ್ ಯು ವಾಂಟ್ ಟು ಪ್ರೋಗ್ರೆಸ್. But you keep progressing, no problem. So you keep revisiting your purpose and passion as and when it is required and take a appropriate decision. Since you spoke about purpose and today purposeful living ಅನ್ನೋದು ಒಂದು ಸ್ವಲ್ಪ ಹೆಚ್ಚು ಅವೇರ್ನೆಸ್ ಬಂದಿರೋದ್ರಿಂದ, ಪರ್ಪಸ್ ಡಿಸ್ಕವರ್ ಮಾಡೋದ, ಪರ್ಪಸ್ ಕ್ರಿಯೇಟ್ ಮಾಡೋದ ಲೈಫಲ್ಲಿ? ಕ್ರಿಯೇಟ್ ಮಾಡಿ ಪರ್ಪಸ್ನ ಕ್ರಿಯೇಟ್ ಮಾಡಿ. Success is out of your purpose, right? Whatever you do, when you talk about success, it is the reflection of achieving your goal, intended goal. ಓಕೆ, ಈಗ ಇವಾಗ ನಾನು PhD ಮಾಡಬೇಕು, ಡಿಗ್ರಿ ಬೇಕು, ನನಗೆ ಒಂದು ಕೆಲಸ ತಗೋಬೇಕು, ಐ ವಾಂಟ್ ಟು ಗೆಟ್ ಪ್ರಮೋಟೆಡ್, ಐ ವಾಂಟ್ ಟು ಹ್ಯಾವ್ ಲಾಟ್ ಆಫ್ ಮನಿ, ಮೈ ಫೈನಾನ್ಷಿಯಲ್ ಸೆಕ್ಯೂರಿಟಿ, ದೋಸ್ ಆರ್ ಆಲ್ ಮೈ ಗೋಲ್ ಆ್ಯಂಡ್ ದಟ್ ವಾಸ್ ಆರ್ ದಿ ಸಕ್ಸಸ್. ಬಟ್ ಟುಡೇ ಐ ಲುಕ್ ಅಟ್ ಸಕ್ಸಸ್ ಇನ್ ಡಿಫ್ರೆಂಟ್ ಡೈಮೆನ್ಷನ್. ಐ ಲುಕ್ ಅಟ್ ಸಕ್ಸಸ್ if I'm able to help people, my own young colleagues who go and do the job, because I'm accountable as an organization, but every work you cannot do. But it's so technical work, it's so risky. You delegate the authority power by training and skilling people. If they're able to go and deliver and you are at peace at home, that's your success for me. The lessons, the experience that I have earned so far, I am sharing with people. If they are able to take up that and demonstrate with ethical practice going forward, that's success for me to see others grow. So it's not a status symbol, it's a legacy for me. Which will live on even after. Yeah, it will long. And so you create a purpose. Today my purpose is to create next generation people, help improve the quality of life of people. ದಿಸ್ ಈಸ್ ಮೋರ್ ಆನ್ ನಿಮ್ಮದು ಲೀಡರ್ಶಿಪ್ ಆ್ಯಂಡ್ ಮೆಂಟರ್ಶಿಪ್. ಸೊ ನೀವು 1500ಗೂ ಹೆಚ್ಚು ಪ್ರೊಫೆಷ್ನಲ್ಸನ್ನು ಟ್ರೈನ್ ಮಾಡಿದ್ದೀರಲ್ಲ, ನೀವು ನೋಡ್ದಂಗೆ ಯಾವ ಪ್ಯಾಟರ್ನ್ ಸೆಪರೇಟ್ಸ್ ಎಕ್ಸೆಪ್ಷನಲ್ ಪೀಪಲ್ ಫ್ರಮ್ ಆವ್ರೇಜ್ ಪರ್ಫಾರ್ಮರ್ಸ್? ಫಂಟಾಸ್ಟಿಕ್ ಕ್ವಶನ್. ನಾನು ಯಾವುದೋ ಒಂದು ಬುಕ್ ರಿವ್ಯೂಸಲ್ಲಿ ಸಮರಿ ನೋಡ್ತಾ ಇದ್ದೆ. ಇಟ್ ಸೇಸ್ ದಿ ವರ್ಲ್ಡ್ ಈಸ್ ಮೂವಿಂಗ್, ರೈಟ್. ಈಗ ಓಷನ್ನಲ್ಲಿ ವಾಟರ್ ವೇವ್ಸ್ ಬರ್ತಾನೆ ಇರುತ್ತೆ, ಅರ್ತ್ ಈಸ್ ರೊಟೇಟಿಂಗ್, ರೈಟ್. ದಟ್ಸ್ ವೈ ಗೆಟಿಂಗ್ ಡೇ ಆ್ಯಂಡ್ ನೈಟ್. ದಿ ಆ್ಯಂಡ್ಸ್ ಆರ್ ಮೂವಿಂಗ್ ಟು ಸೆಕ್ಯೂರ್ ಇಟ್ಸ್ ಫ್ಯೂಚರ್. ದಿ ಹನಿ ಬೀಸ್ ಗೋಸ್ ಫ್ರಮ್ plant to plant, cross pollinating, and that's how you get the green trees and plants and oxygen for us to breathe. When the entire universe is moving, why we human beings should be stationary?
we also have to keep moving by taking action. There are 4 categories of people who take action. The first category is inaction. They are in the comfort zone. They don't want to take any action. So they feel that they are unable to take any action because they are in the comfort zone for those desires once they aspire to accomplish. Okay. The second category is ಕೆಲವರು ತಗೊಳ್ತಾರೆ, ಆ್ಯಕ್ಷನ್ ತಗೊಳ್ತಾರೆ, ಫೇಲ್ ಆಗಿಬಿಡ್ತಾರೆ, ಮಿಸರಬಲಿ, ಆಮೇಲೆ ತುಂಬ ಭಯ ಆಗಿಬಿಡ್ತಾರೆ, ರಿಟ್ರೀಟ್. ಸೊ ಅಲ್ಲಿ ಮುಂದಕ್ಕೆ ಏನು ಹೆಜ್ಜೆ ಇಡೋದೇ ಇಲ್ಲ ಅವರು, ಆಗೋಯ್ತು ಅವ್ರದ್ದು ಲೈಫ್. ಇವ್ರಿಗೇನು ಹೆಸರು? ರಿಟ್ರೀಟ್. ಓಕೆ. ದಿ ಥರ್ಡ್ ಫಸ್ಟ್ ಈಸ್ ನೋ ಆ್ಯಕ್ಷನ್, ರಿಟ್ರೀಟ್, ಸ್ಮಾಲ್ ಪರ್ಸೆಂಟೇಜ್. Majority of the people take normal action and they remain normal people just below the middle class level. And that's what the society advocates today. ಸೇಫ್ ಅಂತ ಏನೋ ಮಾಡ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಡಿಗ್ರಿ ತೊಗೊಳ್ತಾರೆ, ಜಾಬ್ ತೊಗೊಳ್ತಾರೆ, ರಿಟೈರ್ ಆಗ್ತಾರೆ, ಮಕ್ಕಳು ಮಾಡ್ಕೋತಾರೆ, ಮುಗೀತು ಲೈಫ್. They do take normal action and they remain normal people. But only certain small section of people, they puncture through all these states. They go to the next level because of 2 things. One, they take massive action. Number 2, they put 10 times more effort than the other normal people do. You take any successful people at the top tier, ಈಸಿಗೆ ಬಂದಿಲ್ಲ ಅವ್ರಿಗೆ. ಅವ್ರು ಕಷ್ಟಪಟ್ಟಿರ್ತಾರೆ, ಆ್ಯಕ್ಷನ್ ತೊಗೊಳ್ತಾರೆ, ಪದೇ ಆ್ಯಕ್ಷನ್ ತೊಗೊಳ್ತಾ ಇರ್ತಾರೆ. ಯು ಬೀಟ್ ಎ ಸ್ಪೋರ್ಟ್ಸ್ ಪರ್ಸನ್, ಆರ್ಟಿಸ್ಟ್ ಇರ್ಬೋದು, ಫಿಲಿಮ್ ಸ್ಟಾರ್ ಇರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ಕುಡ್ ಬಿ ಇಂಜಿನಿಯರ್ಸ್. ನೀವೇನೇ ಇಷ್ಟು ಬರಬೇಕು ಅಂತ ಹೇಳಿದ್ರೆ ಈಸಿಯಾಗಿ ಬಂದಿಲ್ಲ ಅದು. ಓಕೆ, ವಿ ಶುಡ್ ಬಿ ಪ್ರೌಡ್ ಆಫ್ ವಾಟ್ ಎವರ್ ಯು ಹ್ಯಾವ್ ಡನ್ ಸೋ ಫಾರ್. ಇಟ್ ಹಸ್ ಕಮ್ ವಿತ್ ಲಾಟ್ ಆಫ್ ಎಫರ್ಟ್ಸ್. ಯು ಹ್ಯಾವ್ ಟೇಕನ್ ಮ್ಯಾಸಿವ್ ಆ್ಯಕ್ಷನ್, ಯು ಹ್ಯಾವ್ ಪುಟ್ ಲಾಟ್ ಆಫ್ ಎಫರ್ಟ್ಸ್, ಆ್ಯಂಡ್ ಇಫ್ ಯು ರಿಫ್ಲೆಕ್ಟ್ ಇನ್ ಯರ್ ಲಾಸ್ಟ್ 15-20 years of your career, that will tell you. Okay, there are so many people who don't take action, they remain normal people. ನಮ್ದು ಇಷ್ಟ ಆಗೋಯ್ತು, ಮುಗೀತು ಅಂತೇಳಿ ಮಾಡ್ತಾರೆ ಅದನ್ನು. ಸೊ ಯು ಶುಡ್ ಹ್ಯಾವ್ ದ ಡಿಸೈರ್ ಆ್ಯಂಡ್ ಟೇಕ್ ಆ್ಯಕ್ಷನ್ ಆ್ಯಂಡ್ ಪುಟ್ 10 times ಎಫರ್ಟ್, ದೆನ್ ಓನ್ಲಿ ಯು ವಿಲ್ ರೀಚ್ ಟು ಬಿ ಎನ್ ಔಟ್ಲೈಯರ್. Okay, if you don't put that effort and don't take action, you will remain just below the middle class and be normal person. So now I am assuming that you don't believe in luck. Luck, some small percentage could be the luck, but efforts ಬೇಕು. ಅದನ್ನು ಆ್ಯಕ್ಷನ್ ತಗೋಬೇಕು. ಯು ಶುಡ್ ಪುಟ್ ದಟ್ ಎಫರ್ಟ್ಸ್, ಅದರ್ವೈಸ್ ಯು ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ಥ್ರೂ ದಟ್. ಸಮ್ ಪೀಪಲ್ ಆಕ್ಸಿಡೆಂಟ್ಲಿ ಕಮ್ ಬಿಕಾಸ್ ಲಕ್ ಇರ್ಬೋದು. ಹಿಂದೆ ಜನ್ಮದಲ್ಲಿ ಅವ್ರು ಏನು ಮಾಡಿದ್ರು, ಅವರು ತುಂಬ ಒಳ್ಳೆ ಕೆಲಸ ಮಾಡಿರ್ತಾರೆ, ಅದಕ್ಕೆ ಈ ಜನ್ಮದಲ್ಲಿ ಅಷ್ಟು ಕಷ್ಟಪಡ್ದೇ ಬಂದುಬಿಟ್ಟಿರ್ತಾರೆ ಮೇಲ್ಗಡೆಗೆ. ಇಲ್ಲಿ ದೇರ್ ಆರ್ ವೆರಿ ಫ್ಯೂ ಪೀಪಲ್, ಬಟ್ ಜನರಲಿ ಔಟ್ಲೇಯರ್ಸ್ ಆಗಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್. ಇದರಲ್ಲೂ ಹೌ ಟು ಟೇಕ್ ಆ್ಯಕ್ಷನ್ ಅಂದರೆ ಯಾವ ಡೈರೆಕ್ಷನಲ್ಲಿ, ಅದು ಡಿಪೆಂಡ್ಸ್ ಆನ್ ನಮ್ಮ ಪ್ಯಾಷನ್ನು, ನಮ್ಮ ಫೀಲ್ಡು, ನಮ್ಮ ಡ್ರೀಮು, ಡಿಸೈರು. ಕರೆಕ್ಟ್. ನೀವು ಏನು ಮಾಡಬೇಕು ಅಂತಿರ್ತೀರೋ ಅದನ್ನು ನೀವು ಕಷ್ಟಪಟ್ಟು ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್ ಯು ಮೈಂಟೈನ್ ಇನ್ ವಾಟ್ ಎವರ್ ಯು ಆರ್ ಡೂಯಿಂಗ್. ಸೊ ಈಗ ಇಷ್ಟೆಲ್ಲ ಲರ್ನಿಂಗ್ಸ್ ಇದೆಯಲ್ವಾ, ಇಟ್ಸ್ ಸೋ ಮೆನಿ ಕಾಮನ್ ಫ್ಯಾಕ್ಟರ್ಸ್ ಇನ್ ದಟ್ ಎವ್ರಿಬಡಿ ಟಾಕ್, ಎವ್ರಿ ಬುಕ್ ಯು ಟೇಕ್, you can dissect and you can bring 10 common points in those books. ನಿಜ. ಕಾಂಟೆಕ್ಸ್ಟ್ ಸೆಟ್ಟಿಂಗ್ ಇರ್ಬೋದು, ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ, ಯುವರ್ ಪರ್ಪಸ್ಸು, ಯುವರ್ ವ್ಯಾಲ್ಯೂಸು, ದೀಸ್ ಆರ್ ಆಲ್ ವೆರಿ ಕಾಮನ್. ಇಟ್ಸ್ ನಾಟ್ ದಟ್ ನ್ಯೂ ಫಾರ್ ಅಸ್. ವಿ ಕೀಪ್ ಎಂಫಸೈಸಿಂಗ್ ಆ್ಯಂಡ್ ಮೇಕ್ ಯೂಸ್ ಆಫ್ ದ್ಯಾಟ್ so that we can take action and go. So now we know what separates exceptional people from average performers. Average people. So now comes one more interesting turn of your life. Tony Robbins anta, I think to the world today they all know, one of the very popular American motivational speaker, mentor, Fortune 500 executives ಅಲ್ಲಿ, Serena Williams, Bill Clinton, ಈ ಥರ ಪರ್ಸ್ನಾಲಿಟೀಸು, CEOಸು, ಅಥ್ಲೀಟ್ಸು, ಎಂಟರ್ಟೈನರ್ಸು, ಇವರೆಲ್ಲರನ್ನ ಕೋಚ್ ಮಾಡಿರೋ ಪೀಕ್ ಪರ್ಫಾರ್ಮಿಂಗ್ ಮೆಂಟೋರ್ ಅನ್ಬೇಕಾ, ಸ್ಟ್ರಾಟಜಿಸ್ಟ್ ಅನ್ಬೇಕಾ. ಸೊ ಫಸ್ಟ್ಲಿ ಲೈಕ್ ಅವ್ರದ್ದೇ ಒಂದು ಫೇಮಸ್ ಇದಿರೋದಲ್ಲ, ಸಕ್ಸಸ್ ಇಸ್ 80% ಸೈಕಾಲಜಿ ಆ್ಯಂಡ್ 20% ಮೆಕ್ಯಾನಿಕ್ಸ್, ಹೀಗೆ ಸಾಕಷ್ಟು ಇದೆ. ಸೊ ಮೈ ಕ್ವೆಶನ್ ಟು ಯು ಇಸ್, ಅಫ್ಕೋರ್ಸ್ ನೀವು ಕೂಡ ಯು ಬಿನ್ ಮೆಂಟೋರ್ಡ್ ಅಂಡರ್ ಹಿಮ್. ಸೊ ಫಸ್ಟ್ಲಿ ಅವ್ರನ್ನ ಮೀಟ್ ಮಾಡಿದ ತಕ್ಷಣ ವರ್ಚುವಲಿ ವಾಟ್ ಚೇಂಜ್ಡ್ ಇನ್ ಯೋರ್ ಲೈಫ್, ವಾಟ್ ಬಿಲೀವ್ ಸಿಸ್ಟಮ್ ಚೇಂಜ್ಡ್ ಫಾರ್ ಎವರ್? That limiting belief, that's one very good lessons that was
taught by him. Each one of us are having our own limiting beliefs. ಅಯ್ಯೋ ನಂದಿಷ್ಟೇ ನಂಗಿಷ್ಟೇ ಅಂತ. ನಂದಿಷ್ಟೇ, ನನ್ನ ಕೈಲಾಗಲ್ಲ, ಅಯ್ಯೋ ನಾನು ಪೆದ್ದ, ನಾನು ದಪ್ಪ ಇದ್ದೀನಿ, ನಾನು ಇದಿಲ್ಲ. So many things come to your mind. So one of the good thing about that program which I attended was to identify your limiting belief. That's the first step. The second step is you rephrase your intention in the same thing. Okay, so what is the way forward? So you just shift a gear to go into a different direction of changing the mindset. So one small shift in the gear, 1 degree shift transforms into a different direction. So our momentally, when we took up the event, not me, there are thousands of people who attend those events. Unleash the power within you anta. It's an online course? It's an online virtual course, Unleash the Power Within You anta. Live webinar? It's a live event. It's a 3-day program. It runs to about several hours. Things. So this one aspect really helped me now to see what is your limiting belief, and this is one of them. So I had similar experience in the Blair Singer's teaching as well. So when you are so much afraid to speak in front of an audience, I was a very introvert. I wouldn't dare to come and talk to people. So this development training and coaching has really helped me transform. Okay, because you had that limiting beliefs, you tend to overcome that limiting beliefs. Okay, so that actually has transformed. ಹಾಗಾಗಿ ಲಿಮಿಟಿಂಗ್ ಬಿಲೀಫ್ ನಿಮಗೆ ನೀವೇ ಹಾಕೊಳ್ಳೋ ಸೀಲಿಂಗು. ಸ್ಕೈ ಇಸ್ ಆ್ಯಕ್ಚುಲಿ ದ ಲಿಮಿಟ್. ವೈ ಆರ್ ಯು ಲಿಮಿಟಿಂಗ್ ದಟ್? ಐ ಥಿಂಕ್ ನಂಗೆ ಏನು ಅನ್ಸುತ್ತೆ ಅಂದರೆ ನಮ್ಮಲ್ಲೇ ಸಿದ್ಧಾಂತಗಳು ವೇದಾಂತಗಳೆಲ್ಲ ಹೇಳ್ಬಿಟ್ಟಿದ್ದಾರೆ. ಈಗ ನಮ್ಮ ಅಜ್ಜಿ ಮಾತಾಡೋರು ಮನಸ್ಸಿದ್ರೆ ಮಾರ್ಗ, ಮತ್ತು ಅವಾಗವಾಗ ನಮ್ಮಲ್ಲೇ ಹೇಳ್ತಾರೆ ಸ್ಕೈ ಈಸ್ ಅ ಲಿಮಿಟ್. ಬಟ್ ಐ ಡೋಂಟ್ ನೋ ಆ ವಯಸ್ಸಿಗೆ ಅದು ಕರೆಕ್ಟಾಗಿ ಅರ್ಥ ಆಗಲಿಲ್ವಾ, ಅಥವಾ ಅದನ್ನು ಕರೆಕ್ಟಾಗಿ ನೋಡೋ ಶಕ್ತಿ ನಮಗಿರಲಿಲ್ವಾ? ಈಗ ನಾನು ಭಗವದ್ಗೀತೆ ಹೇಳಿದ್ನಲ್ಲ, ದಟ್ಸ್ ಎ ವೇ ಆಫ್ ಲೈಫ್. ಐ ಆಮ್ ನಾಟ್ ಅಡ್ವೊಕೇಟಿಂಗ್ ಎನಿ ರಿಲಿಜನ್ ಹಿಯರ್, ಬಟ್ ದಟ್ಸ್ ಎ ಸ್ಕ್ರಿಪ್ಟ್ ದಟ್ ಈಸ್ ಅವೈಲಬಲ್ ಫಾರ್ ಹ್ಯೂಮನ್ ಲೈಫ್. ಓಕೆ, ಅಲ್ಲಿ ನಾವು ಹೆಂಗೆ ಜೀವನ ಮಾಡಬೇಕು ಅನ್ನೋದು ಅದು ಕ್ಲಿಯರಾಗಿ ವೆರಿ ಕ್ಲಿಯರ್ಲಿ ಇಟ್ ಹಸ್ been explained, and Krishna is one of the best psychiatrists and psychologists. ಅದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಐ ಥಿಂಕ್ ವಿ ವಿಲ್ ಚೇಂಜ್ ಅವರ್ ಪರ್ಸೆಪ್ಷನ್, ಚೇಂಜ್ ಅವರ್ ಮೈಂಡ್ಸೆಟ್. ನಾನು ಅಲ್ಲೇ ಹೇಳಿದೆ ನನ್ನ ಎಕ್ಸ್ಪೀರಿಯನ್ಸಲ್ಲೇ ನಾವು ಕಾಮ್ ಆಗ್ಬಿಡಿದೆ ಅಂತ. ಆಲ್ ದೀಸ್ ಲರ್ನಿಂಗ್ಸ್ ಐ ಆಮ್ ಇಂಟರ್ ಕನೆಕ್ಟಿಂಗ್ ನೌ somewhere in some chapter, some verses that is already told. But perhaps I am going to bring this up with my own life experience, with all the teachings, and I read lot of other books as well to connect with the verses in Bhagavad Gita on my next book on the ultimate personality development. So perhaps at the end of the year is the plan. So I just started to draft that one. So I'm going to bring out that and share those experiences. That may be very valuable and useful for everybody going forward. ಒಂದು ಭಾಳ ಇಂಟ್ರೆಸ್ಟಿಂಗ್ ಲೈನ್ ಹೇಳಿದ್ರಿ, ಕೃಷ್ಣ ಇಸ್ ದ ಬೆಸ್ಟ್ ಸೈಕಾಲಜಿಸ್ಟ್ ಆ್ಯಂಡ್ ಸೈಕಿಯಾಟ್ರಿಸ್ಟ್ ಅಂತ. ವೈ? Every question Arjuna asked, he has a specific and to the point answer. Your best part is? And your favorite part? See, anxiety and stress, when he is there in the battlefield, he look at the people around him, is all his own thick and thin friends, family, and how I can fight these people. Instead of ಹೇಳ್ತಾನೆ, ನಾನು ಎಲ್ಲಾದರೂ ಹೋಗಿ ಭಿಕ್ಷೆ ಬೇಡ್ಕೊಂಡು ನಾನು ಜೀವನ ಮಾಡ್ಕೊಳ್ತೀನಿ, ಐ ಡೋಂಟ್ ವಾಂಟ್ ಟು ಫೈಟ್ ವಿತ್ ದಿಸ್ ಅಂತ. ಸೊ ದೆನ್ ಕೃಷ್ಣ ಸೇಸ್ ಯು ಆರ್ ಫೈಟಿಂಗ್ ಬಿಟ್ವೀನ್ ರೈಟ್ ಆ್ಯಂಡ್ ರಾಂಗ್. righteousness, you're not fighting these people, it's between right and wrong. Please go and fight back. Odi neenu annanta. See, that's profound learning. When you are in anxiety, stress, fear, to do anything, you want to accomplish anything, the righteousness comes, you will take 10 steps ahead forward with your conscience is right. So that's very profound. There are several things. I'm not an expert. With limited knowledge that I have earned so far,
with my guru, and I'm able to connect with our own life experiences. ಸೊ ನೀವು ಹೇಳಿದ್ಮೇಲೆ ಐ ಥಿಂಕ್ ಅದೇ 6,000 ವರ್ಷಗಳ ಹಿಂದೆ ಇದ್ದಿದ್ದ ಭಗವದ್ಗೀತಾ ಇವತ್ತೂ ಅಷ್ಟು ರೆಲೆವೆಂಟು. It's very relevant today also. ಅಲ್ಲಿ ಹೌ ಟು ಲೀವ್ ಬಾಡಿ ಅನ್ನೋದು ಕೂಡ ಹೇಳ್ತಾರೆ ಅದರಲ್ಲಿ ಒಂದು ಚಾಪ್ಟ್ರಲ್ಲಿ. ಕೋವಿಡ್ ಟೈಮ್ ಅಲ್ಲಿ ಇಟ್ ಹ್ಯಾಸ್ ಅಫೆಕ್ಟೆಡ್ ದಿ ಎಂಟೈರ್ ವರ್ಲ್ಡ್, ರೈಟ್? India is no exception, and I am not excluded too. I had the virus attack. 70% of my lungs got infected. I was in hospital on oxygen, grasping for breath for almost 10 days. Almost left the body. I've seen near death at that point of time. Sakra Hospital, Outer Ring Road alli, I got admission there. What did you go through, sir? I mean, I know it's a very personal chapter. If you're comfortable. See, high-speed rail project to Mumbai-Ahmedabad project. Larsen and Toubro was the contractor, and we had a discussion on that project, which we were involved to provide the geotechnical investigation, where we imported some drilling rigs from US. That's a high-end multi-purpose rig, and it was very apt for the project. Chennaiಗೆ ಹೋಗಿದ್ವಿ ಇವಾಗ ಕೋವಿಡ್ ಟೈಮಲ್ಲಿ. ಸೊ ಆಫ್ಟರ್ ಕಮಿಂಗ್ ಬ್ಯಾಕ್ ದೆನ್ ವಿ ಗಾಟ್ ದಟ್ ವೈರಸ್ ಇನ್ಫೆಕ್ಟೆಡ್. ಮನೇಲೇ ಆನ್ಲೈನಲ್ಲಿ ಕಾಲ್ ಮಾಡಿಕೊಂಡು ವಿ ಟುಕ್ ದಿ ಮೆಡಿಸಿನ್ ಫಾರ್ 3-4 days, ಬಟ್ ದಟ್ ಡಿಡ್ಂಟ್ ಸಬ್ಸೈಡ್. ದೆನ್ ಐ ವೆಂಟ್ ಆ್ಯಂಡ್ ಟುಕ್ ಎ ಚೆಸ್ಟ್ ಎಕ್ಸ್ರೇ ಇನ್ ಒನ್ ಆಫ್ ದಿ ನಿಯರ್ ಬೈ ಹಾಸ್ಪಿಟಲ್, ಆ್ಯಂಡ್ ಇಟ್ ಟೋಲ್ಡ್ ಇಟ್ಸ್ ಅರೌಂಡ್ 50% ಯುವರ್ ಲಂಗ್ಸ್ ಆರ್ ಇನ್ಫೆಕ್ಟೆಡ್. ಐ ವಾಸ್ ವೈಟಿಂಗ್ ಏನಾಗುತ್ತೆ ಮುಂದೆ ಗೊತ್ತಿಲ್ಲ, ಯಾಕಂದರೆ ಅಲ್ಲಿ ಎಲ್ಲೇ ಹೊರಗಡೆ ಹೋಗೋಕ್ಕಾಗಲ್ಲ, ಯು ಆರ್ ಕ್ವಾರಂಟೈನ್ಡ್ ಇನ್ಸೈಡ್ ಥಿಂಗ್ಸ್. ಆಫ್ಟರ್ 2 more days, about 6th day or not, my oxygen dropped. ಬೆಳಗ್ಗೆ ಕಾಫಿ ಇಡ್ತಾಯಿದ್ರು ಹೊರಗಡೆ, ಕ್ವಾರಂಟೈನ್ ರೂಮಲ್ಲಿ ಇದ್ನಲ್ಲ, ಹೊರಗಡೆ ಕಾಫಿ ಇಡ್ತಾಯಿದ್ರು. ಡೋರ್ ತೊಗೊಂಡು ಕಾಫಿ ತೆಗಿಯೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಯು ಕೆನಾಟ್ ಸ್ಟೆಪ್ ಫ್ಯೂ ಸ್ಟೆಪ್ಸ್. ಬಾತ್ರೂಮ್ ಹೋಗಿ ಬರೋಕ್ಕಾಗ್ತಾ ಇರಲಿಲ್ಲ, ಬಿಕಾಸ್ ಯು ಆರ್ ಬ್ರೆತ್ಲೆಸ್. So when the oxygen dropped, then I know something is wrong. So immediately I called my colleague and he arranged an ambulance. I cannot even speak to ambulance. ಆಮೇಲೆ ಹೆಂಗೋ ಕಷ್ಟಪಟ್ಕೊಂಡು ಹೋಗಿ ಆ್ಯಂಬುಲೆನ್ಸ್ ಕೂತಿದ ತಕ್ಷಣ ಆಕ್ಸಿಜನ್ ಹಾಕಿದ್ರು. ದೆನ್ ಐ ವಾಸ್ ಏಬಲ್ ಟು ರಿಲ್ಯಾಕ್ಸ್. ಅಲ್ಲಿ ಎಮರ್ಜೆನ್ಸಿ ಕರ್ಕೊಂಡೋದ್ರು. ಡಾಕ್ಟರ್ ಫೌಂಡ್ ದಟ್ ಈಸ್ ವೆರಿ ಸಿವಿಯರ್ ಆ್ಯಂಡ್ ದೇ ವರ್ ಟಾಕಿಂಗ್ ಸಮಥಿಂಗ್ ಆ್ಯಂಡ್ ಐ ನೋ ದಟ್ಸ್ ಈಸ್ ದ ಎಂಡ್. ದಟ್ ಪಾಯಿಂಟ್ ವಾಸ್ very tense for me. Almost I left. Maybe it's counting minutes. Then they shifted to the ward and then put oxygen for another 4-5 days. And without oxygen, I wouldn't be alive. So, avaga that emotion at that point in the emergency, that you are almost done, was so much of stress, so much of fear. You are already emotional, you are crying actually. I never cried with such emotions in my life. So then after 5 days, slowly I was able to improve myself with all the steroids that they gave. And another 2 days ಆಕ್ಸಿಜನ್ ತೆಗೆದ್ರು, ಆದರೂ ಭಯ ನನಗೆ. ಎಲ್ಲಿ ನೀವು ಮಲ್ಗು ಅಂತಾರೆ, ಮಲಗಿದ್ರೆ ಅಲ್ಲಿ ಹೋಗ್ಬಿಡುತ್ತೆ ಅಂತ. Then after 10 days they discharged, we came. So God did not check me out at that point of time. Why? I ask myself why. Probably that universe want me to be here for greater opportunity to contribute greater. So at that point I decided the rest of my life is a bonus. Whatever the time that I live, so I will take every opportunity that I live for further to help people to improve the quality of life. And that's how I started with a mission of helping people, to train them, coach them with whatever little I know, technical, non-technical, that can help to improve the quality of life of people. Very brave, sir. I mean, ಸೊ ಅದಾದಮೇಲೆ ನೀವು ಭಗವದ್ಗೀತೆದು ಓದಿದ್ದ ಅಥವಾ ಬೈದೆ? ಅದು ಭಗವದ್ಗೀತೆ ಈಗ ಇತ್ತೀಚೆಗೆ 1-1.5 ವರ್ಷದಿಂದ. ಸೊ ಕೋವಿಡ್ ಹ್ಯಾಪನ್ 2020. So which chapter is that you mentioned? ದೇಹನು ಹೇಗೆ ಬಿಡಬೇಕು ಹೇಳ್ತಾರೆ ಅಂತ. 8th chapter ಬರುತ್ತೆ. 8th chapter ಬರುತ್ತೆ. Because you say that soul is eternal. It cannot be. It is not going to be destroyed. Energy can't be created or destroyed. Yeah. So
ಸೊ ಅಂಥ ಕಡೆ ಯಾಕೆ ನಾವು ಭಯ ಪಡಬೇಕು, ಭಯ ಯಾಕೆ ಇರಬೇಕು? ಲಿವ್ ಯರ್ ಲೈಫ್ ಫುಲ್ಲಿ ಆ್ಯಂಡ್ ದೆನ್ ಗೋ. ಎನಿವೇ ಯು ಆರ್ ನಾಟ್ ಗೋಯಿಂಗ್ ಟು ಡೈ. The soul will not going to expire. It's going to be eternal. If not in this body, it will be somewhere else. So you believe? Of course I believe. Spiritually I believe, and that's how today I spiritually surrender. That has calmed down a lot. Otherwise always a questioning ಕ್ವೆಶ್ಚನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಇರುತ್ತೆ. ಇಲ್ಲ ಬಾಡಿ ಓಕೆ, ಅವ್ನು ಯಾವಾಗ ತಗೊಳ್ತಾನೋ ಹೋಗೋದು ಅಷ್ಟೇ, ಏನು ಇಲ್ಲ ಅವಾಗ. ಈಗ ಭಯ ಔಟಾಗ್ಬಿಡ್ತೀವಿ ಇವಾಗ ನಮಗೆ. Anything that you would like to tell a 25-year-old, especially watching this? ಅಂದರೆ ಟೋನಿ ರಾಬಿನ್ಸ್ ಅವರ ಸೆಷನ್ನಿಂದ ನೀವು ಕಲ್ತಿದ್ದು ಒಂದು ಲೆಸನ್ ವಿಚ್ ಇಸ್ ಅಪ್ಲಿಕಬಲ್ ಫಾರ್ ಅ 25-year-old. ಅಲ್ಲಿ ಇನ್ನೊಂದು ಎಕ್ಸಸೈಸ್ ಮಾಡಿದೆ, ಪ್ರೈಮಿಂಗ್ ಎಕ್ಸಸೈಸ್ ಅಂತ. ಏನಂಗಂದ್ರೆ ಪ್ರೈಮಿಂಗ್ ಎಕ್ಸಸೈಸ್ ಅಂತೆ, ನಾವು ಮೆಡಿಟೇಷನ್ ಮಾಡ್ತೀವಲ್ಲ, ಮಾಡಿಸ್ತಾರೆ ಅದನ್ನು ಅದರಲ್ಲಿ. ಸೊ ವಾಟ್ ಎವರ್ ದ ಮೆಡಿಟೇಷನ್ ವಿ ಡೂ, ವಿ ಕ್ಲೋಸ್ ಅವರ್ ಐಸ್, ಟೇಕ್ ಎ ಡೀಪ್ ಬ್ರೇತ್, ದೆನ್ ವಿ ಗೆಟ್ ದ ಎನರ್ಜಿ ಆ್ಯಂಡ್ ಕ್ವಯಟ್ ಪ್ಲೇಸ್. 30 minutes ಮಾಡಿಸ್ತಾರೆ ಆ ಎಕ್ಸಸೈಸಲ್ಲಿ. ಹೌ ಟು ಡೂ ಮೆಡಿಟೇಷನ್ ಈ ಕೃಷ್ಣ ಟೆಲ್ಸ್ ಇನ್ 7th chapter. ಹೆಂಗೆ ಕುತ್ಕೋಬೇಕು, ಹೆಂಗೆ ಧ್ಯಾನ ಮಾಡಬೇಕು, ಕಂಪ್ಲೀಟ್ಲಿ ಇಟ್ ಟೆಲ್ಸ್ ದಟ್ ದ ಸೇಮ್ ಥಿಂಗ್. ಸೊ ದಟ್ಸ್ ಐ ವಾಂಟ್ ಟು ಕನೆಕ್ಟ್ ದಿ learnings and teachings worldwide is already is there in our culture, our own culture, our own scriptures, and is a way of life. So we wanted to bring, and that should go to larger masses. ಎಲ್ಲ ಈವನ್ ಯಂಗ್ ಪೀಪಲ್ಗೆ ಇದನ್ನು ತಿಳಿವಳಿಕೆ ಕೊಡಬೇಕು. ಸಿ ಇಫ್ ಐ ಹ್ಯಾಡ್ ದಿಸ್ ಎಕ್ಸ್ಪೀರಿಯನ್ಸ್ ವೆನ್ ಐ ವಾಸ್ ಇನ್ ಮೈ 25 year, ಐ ಡೋಂಟ್ ನೋ ವಾಟ್ ವುಡ್ ಹ್ಯಾವ್ ಹ್ಯಾಪನ್. ನಮ್ಮ ತಂದೆ ಹೇಳೋರು, ಭಗವದ್ಗೀತೆ ಅವರೆಲ್ಲ ಭಾಳ ಅಭ್ಯಾಸ ಮಾಡಿರೋರು ಅವಾಗ ಬಂದು ತುಂಬ ಹೇಳೋದು, ದೇವರು ದಿಂಡ್ರು ಅಂದರೆ ನನಗೆ ಭಾಳ ಬ್ಯುಸಿ ಇದ್ದೀನಿ. ನಾವೆಲ್ಲ ವಿ ಜಸ್ಟ್ ಬ್ರಷ್ಡ್ ಅಸೈಡ್ ಆ್ಯಂಡ್ ಮೂವ್ ಆನ್ಸ್. ಬಟ್ ಅಟ್ ದಿಸ್ ಪೀರಿಯಡ್ ಆಫ್ ಅವರ್ ಕೆರಿಯರ್, ಅವರ್ ಲೈಫ್, we resonate and we reflect. That's very equally important, and I think those young people should get this. You're saying the way of life. Read Bhagavad Gita. ಅದು ಅಷ್ಟು ಆಧ್ಯಾತ್ಮತೆ ಬರಲಿಲ್ಲ ಅಂದರೂ ಕೂಡ ಸಂಕ್ಷಿಪ್ತವಾಗಿ ವಾಟ್ ಈಸ್ ಲೈಫ್ ಅನ್ನೋದು ಅವ್ರಿಗೆ ಥ್ರೂ ದ ಟೀಚಿಂಗ್ಸ್ ಆಫ್ ದಿಸ್ ಹ್ಯಾಸ್ ಟು ಗೋ. ಅಟ್ಲೀಸ್ಟ್ ಲುಕ್ ಅಟ್ ಇಟ್ ಲೈಕ್ ಅ ಸೈಕಾಲಜಿ ಲೆಸನ್ ಅಥವಾ ಸೈಕ್ಯಾಟ್ರಿ. ಇದೆ ಈಗ ಸುಮಾರು ಜನ ಅದು ಇಂಟರ್ಪ್ರಿಟ್ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ಅಂತಾರೆ, personality development anta. They connect the interpretation of Bhagavad Gita, but in whatever the form and means that you are able to get that alwa, then you first is the interest. ಅದು ಎಲ್ಲರಿಗೂ ಬರೋದಿಲ್ಲ. ಇದು ಹೇಳ್ಬಿಡ್ತೀನಿ ನೋಡಿ, ಅದು ಯಾವಾಗಲೂ ಒಂದು ಆಕ್ಸಿಡೆಂಟ್ ಆಗಿ ಈಗ ಬಂತಲ್ವಾ, ಯಾಕೆ ಬಂತು ಅವಾಗ ಗೊತ್ತಿಲ್ಲ ನನಗೆ. ಸೊ ಗುರುಗಳು ಹೇಳಿದ್ರು, ಆ ಥರ ನೀವು ಭಗವದ್ಗೀತೆಗೆ ಬಂದಿದ್ದರೆ ಭಗವಂತನೇ ನಿಮ್ಮ ಮನೆಗೆ ಬಂದಿದ್ದಾನೆ ಅಂತ ತಿಳ್ಕೊಳ್ಳಿ. ನೀವು ಅಭ್ಯಾಸ ಆಗಬೇಕು ಅಂತ ಎಲ್ಲರಿಗೂ ಅದು ಬರೋದಿಲ್ಲ. ಅದು ಅದೊಂದು ಮಾತಿದೆ ಗೊತ್ತಾ, ರೂಮಿ ಅವ್ರದ್ದು, ಕ್ರ್ಯಾಕ್ ಇಸ್ ವೇರ್ ದ ಲೈಟ್ ಎಂಟರ್ಸ್ ಅಂತ. ದೇ ಯೂಶಲಿ ಸೇ, ಏನಾದ್ರು ಒಂದು ಹೊಡೆತ ಬಿದ್ದಾಗಲೇ ನಾವು ಅದನ್ನು ನೋಡಬೇಕಲ್ಲ ಅಂತ. ಅಲ್ಲಿವರೆಗೂ ಅದು ಥರ ಅಲ್ಲೇ ಹೋಗ್ತಾ ಇರುತ್ತೆ, ಮೇಲೆ ತಲೆ ಮೇಲೆ ಹೋಗ್ತಾ ಇರುತ್ತೆ. ಇಲ್ಲ ನಮ್ಮ ಅಹಂಕಾರನೇ ಇಲ್ಲೊಂದು ಕಡೆ ಬೇಡ ಬಿಡು ಅಂತ ನಾನು ಹೇಳ್ಸಿರ್ಬೋದು, ಬಡೇ ನೀವೇ. ಸೊ ಅದಕ್ಕೇನ ಕಾಲ ಕೂಡ ಬರಬೇಕು, ಎಲ್ಲದಕ್ಕೂ ಕಾಲ ಕೂಡ ಬರಬೇಕು. ಬಂದಾಗ ಯು ಟೇಕ್ ದಿ ಆಪರ್ಚುನಿಟಿ. ಬರ್ಸ್ಕೋಬೇಕಾ ಅನ್ನೋದು ಕೊನೆವರೆಗೂ ಇಲ್ಲ, ಅದಾಗೆ ಅದೇ ಬರುತ್ತೆ, ಬಟ್ ಪ್ರಯತ್ನ ಮಾಡಬೇಕು. ಸೊ ನಮ್ಮ ಕೈಲಾಗೋದು ಮಾಡೋದು ನಥಿಂಗ್. ಸೊ ವಿ ಕ್ಯಾನ್ ಪ್ರಮೋಟ್ ಪೀಪಲ್, ದಟ್ ಕ್ಯಾನ್ ಹೆಲ್ಪ್ ಪೀಪಲ್. ಡೆಫಿನೆಟ್ಲಿ ವಿ ವಿಲ್ ವಾಂಟ್ ಟು ಪ್ರಮೋಟ್. ಸೊ ದಟ್ ಪ್ರೈಮಿಂಗ್ ಏನೋ ಹೇಳಿದ್ರಲ್ಲ, ಪ್ರೈಮಿಂಗ್ ಎಕ್ಸಸೈಸ್ ಅಂತ ಮಾಡಿಸ್ತಾರೆ. ಇಟ್ಸ್ ಎ ಸಿಂಪಲ್ ಮೆಡಿಟೇಷನ್ ಎಕ್ಸಸೈಸ್. ಯಾರು ಬೇಕಾದ್ರೆ ಮಾಡಿ ಮೆಡಿಟೇಷನ್, ಯಾರು ಬೇಕಾದ್ರೂ ಮಾಡ್ಬೋದು. ಏನಿಲ್ಲ, ಸುಮ್ಮನೆ ಜ್ಞಾನದ ಥರ ಕುತ್ಕೊಳ್ಳಿ, ಡೀಪ್ ಬ್ರೀತ್ ತಗೊಳ್ಳಿ, ನೀವು ಕಾಮ್ ಕ್ವಯಟ್ ಮಾಡಿ. ಲಾಟ್ ಆಫ್ ಇಶ್ಯೂಸ್ ಕೀಪ್ಸ್ ಕಮಿಂಗ್ ಇನ್ ಟು ಯುವರ್ ಬ್ರೈನ್ ಅಲ್ವಾ, ಇಟ್ಸ್ ಕಾಮನ್ ಥಿಂಗ್ಸ್. ಸೊ ಲೆಟ್ ಇಟ್ ಪಾಸ್ ಥ್ರೂ, ಬಟ್ ಫೋಕಸ್ ಆನ್ ಯುವರ್ ಬ್ರೆತ್. ಸೊ ಯು ಬ್ರಿಂಗ್ ಬ್ಯಾಕ್ ದಿ ಅಟೆನ್ಷನ್. ಸೊ ಕೀಪ್ ಪ್ರಾಕ್ಟೀಸಿಂಗ್. ಅದು ಒಂದೇ ಸಲ ಮಾಡಿದ್ರೆ ಬರೋದಿಲ್ಲ, ಅದು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಅದು ಬರುತ್ತದು. ಸೊ ದಿಸ್ ಇಸ್ ಪ್ರೈಮಿಂಗ್ ಮೆಡಿಟೇಷನ್. ಪ್ರೈಮಿಂಗ್ ಅಲ್ಲ, ಪ್ರೈಮಿಂಗ್ ಎಕ್ಸಸೈಸ್ ಅಂತಾರೆ. ಅದು ಆ್ಯಕ್ಚುಲಿ ದಿಸ್ ಇಸ್ ಆಲ್ಸೋ ಎ ಮೆಡಿಟೇಷನ್ ವಿ ಕಾಲ್. ತುಂಬ ಚೆನ್ನಾಗಿರುತ್ತೆ. ಇನ್ನೇನು ಎಕ್ಸ್ಟ್ರಾ ಮಾಡೋದಿಲ್ಲ, 30 minutes ಕೂತ್ಕೋಬೇಕು, ಸುಮ್ಮನೆ ಮಾಡಬೇಕು. ಲೈಟ್ ಮ್ಯೂಸಿಕ್ ಹಾಕಿರ್ತಾರೆ, ಹೊರಗಡೆ ಪ್ಲೇ ಆಗ್ತಿರುತ್ತೆ. ಸೊ ದೆನ್ ಟ್ರೈ ಟು ಫೋಕಸ್ ಆನ್ ಯುವರ್ ಬ್ರೆತ್ ಆ್ಯಂಡ್ ಬ್ರಿಂಗ್ ಬ್ಯಾಕ್ ದ ಎನರ್ಜಿ, ಬ್ರಿಂಗ್ ಬ್ಯಾಕ್ ದ ಫೋಕಸ್. ವೆನ್ ಯುವರ್ ಮೈಂಡ್ ಈಸ್ ಡೈವರ್ಟೆಡ್ ಔಟ್ಸೈಡ್, ಥೌಸಂಡ್ಸ್ ಆಫ್ ಥಾಟ್ಸ್ ಕೀಪ್ಸ್ ಕಮಿಂಗ್. ಒಂದು 2 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ ನಮಗೆ.
So then you bring that attention and focus, and this you start practicing alva, that will really calm you down. So I still do this presence exercise ಅಂತ ಕೂಡ ಹೇಳ್ತಾರೆ ಇದನ್ನು. Presence exercise means you be quiet for some time ಬಿಫೋರ್ ಯು ಡೂ ಎನಿ ಆ್ಯಕ್ಟಿವಿಟಿ. ಒಂದು ಒಳ್ಳೆ ಮೀಟಿಂಗ್ ಮಾಡಬೇಕು, ನಾವು ಅಟೆಂಡ್ ಮಾಡಬೇಕು, ಒಂದು ಪ್ರೆಸೆಂಟೇಷನ್ ಕೊಡಬೇಕಾಗತ್ತೆ, ಒಂದು ಪಬ್ಲಿಕ್ ಸ್ಪೀಕಿಂಗ್ ಮಾಡಬೇಕಾಗತ್ತೆ, ಯು ಡೂ ದ ಪ್ರೆಸೆನ್ಸ್ ಎಕ್ಸಸೈಸ್. ಸಿಟ್ ಕ್ವೈಟ್ಲಿ, ಡೂ ದ ಮೆಡಿಟೇಷನ್, ಕಾಮ್ ಯುವರ್ ಬ್ರೈನ್, maybe about 5 minutes, 2 minutes, 5 minutes, 10 minutes, whatever the time that you think. Actually, that will make you present here and now. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಏನೋ ಒಂದು ಮಾಡೋಕ್ಕೆ ಹೋಗ್ತಿರ್ತೀವಿ, ಮೈಂಡ್ ಓಡ್ತಾ ಇರುತ್ತೆ, ಎಲ್ಲ 1000 ಥಾಟ್ಸ್ ಬರ್ತಾ ಇರುತ್ತದು. ಸೊ ಯು ವಿಲ್ ನಾಟ್ ಬಿ ಫಿಸಿಕಲಿ ಯು ಆರ್ ಹಿಯರ್, ಬಟ್ ಮೆಂಟಲಿ ಯು ಆರ್ ನಾಟ್ ಹಿಯರ್. ಸೊ ಯು ಹ್ಯಾವ್ ಟು ಬಿ ಹಿಯರ್ ಆ್ಯಂಡ್ ನೌ. ಆ ಫೋಕಸ್ ಬರಬೇಕು ಅಂತ ಹೇಳಿದ್ರೆ ಮೆಡಿಟೇಷನ್ ಇಸ್ ಒನ್ ಆಫ್ ದಿ ಬೆಸ್ಟ್ ಮಂತ್ರ ದಟ್ ವಿ ಕ್ಯಾನ್ ಕಲ್ಟಿವೇಟ್ ಬೈ ಪ್ರಾಕ್ಟೀಸ್. ಐ ಗೆಸ್ ಈಗ ಲಾಸ್ಟ್ ಥಿಂಗ್ ಬೀಯಿಂಗ್, ಇಷ್ಟೊತ್ತು ತಮ್ಮ ಆಲೋಚನೆ ರುಚಿ ನೋಡಿದ್ವಿ. ಈಗ ಮಡಪಲ್ಲಿ ಅಂತ ಒಂದು ರೆಸ್ಟೋರೆಂಟ್ ಮೂಲಕ ವೆರಿ ಯುನೀಕ್, ಅಂದರೆ ಪ್ಲಥೋರಾ ಆಫ್ ಥಿಂಗ್ಸ್ ಯು ಹ್ಯಾವ್ ಆನ್ ಯುವರ್ ಓನ್ ಲೈಫ್ ಜರ್ನಿ, ಇದು ಚಾಪ್ಟರ್ಸ್ ಅಂತ ಬಂದರೆ ಸಡನ್ನಾಗಿ ಡಾಕ್ಟ್ರು, PhD ಸೈಂಟಿಸ್ಟು, ಐ ಮೀನ್ ಎಂಜಿನಿಯರ್, ಈ ಕಡೆ ತಿರುಗಿದ್ದು ಯಾಕೆ? ಆ್ಯಸ್ ಎ ಆಂಟ್ರಪ್ರಿನರ್ ರೆಸ್ಟೋರೆಂಟಿಯರ್ ಆಗಿದ್ದು ಅದು ಯಾಕೆ ಆಸೆ ಬಂದಿದ್ದು? That's my ikigai, I could say. I'm very passionate about cooking. So it's a stress buster for me. ಮನೇಲಿ ಅಡುಗೆ ಮಾಡ್ಕೊಳ್ತೀನಿ, ಸಣ್ಣ ಪುಟ್ಟ ಮಾಡ್ತೀನಿ. ಸಾಟರ್ಡೇ ಸಂಡೇಸ್ ಟೈಮ್ ಇದ್ದಾಗೆಲ್ಲ ಮಾಡ್ಕೊಂಡು. ಸೊ ದಟ್ಸ್ ಆ್ಯಂಡ್ ಐ ಕಲ್ಟಿವೇಟೆಡ್ ದ್ಯಾಟ್ ಫ್ರಮ್ ವೆರಿ ಯಂಗ್ ಏಜ್. ಈ ಸ್ಕೌಟ್ಸ್ ಅಂತ ಹೇಳಿದ್ನಲ್ಲ, ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಪ್ರೆಸಿಡೆಂಟ್ ಸ್ಕೌಟ್ ಬರೋಕ್ಕೆ ಮುಂಚೆ ಯು ಶುಡ್ ಅರ್ನ್ ಸೆವರಲ್ ಬ್ಯಾಡ್ಜಸ್. ಕುಕಿಂಗ್ ಈಸ್ ಒನ್ ಆಫ್ ದಿ ಬ್ಯಾಡ್ಜ್. ನಾನು 9ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಕುಕಿಂಗ್ ಬ್ಯಾಡ್ಜ್ ತೊಗೋಬೇಕು ಅಂತ ಅಲ್ಲಿ ಸ್ಕೂಲಲ್ಲಿ ಒಂದು ಈವೆಂಟು. ಅದರಲ್ಲಿ ನೀವು ಒಂದೇ ಒಂದು ಮ್ಯಾಚ್ ಸ್ಟಿಕ್ ಕೊಡ್ತಾರೆ. ಫೈರ್ವುಡ್ಡಲ್ಲಿ ಯು ಶುಡ್ ಕುಕ್. ಒಂದು ಅನ್ನ ಮಾಡಬೇಕು, ಒಂದು ರಸಮ್ ಆರ್ ಹುಳಿ ಮಾಡಬೇಕು, ಒಂದು ಪಲ್ಯ ಮಾಡಬೇಕು, ಒಂದು ಸ್ವೀಟ್ ಮಾಡಬೇಕು. ಜೊತೆಗೆ ಆ ಪಾತ್ರೆಗಳೆಲ್ಲ ನಾವು ಆ್ಯಕ್ಚುಲಿ ಆ ಸೌದೆ ಒಲೆಯಲ್ಲಿ ಮಾಡಿ ಅದನ್ನು ಕ್ಲೀನಾಗಿ ತೊಳೆದು ಶುದ್ಧ ಮಾಡಬೇಕು ಆಲ್ಸೋ ಆಫ್ಟರ್ ದಿ ಕುಕಿಂಗ್. ಸೊ ದೆನ್ ಯು ಹ್ಯಾವ್ ಮಾರ್ಕ್ಸ್ ಫಾರ್ ಆಲ್ ಆಫ್ ದೆಮ್, ದಟ್ ವಿಲ್ ಬಿ ಎವ್ಯಾಲ್ಯೂಯೇಟೆಡ್. ಸರಿ. ಸೊ ಈಗ ಅದು ಅಷ್ಟು ಸೀದೋಗ್ಬಿಡುತ್ತಲ್ವ, ಯು ಹ್ಯಾವ್ ಲಾಟ್ ಆಫ್ ಬ್ಲ್ಯಾಕ್ ಚಾರ್ಕೋಲ್ಸ್ನು, ಒಂದು ಫೈರ್ವುಡ್. ಅದಕ್ಕೆ ನಾವು ಕೆಸರು ಮಣ್ಣು ತೊಗೊಂಡ್ಬಿಟ್ಟು ಕೆಳಗಡೆ ಪಾತ್ರೆಗೆಲ್ಲ ಹಂಚ್ಬಿಟ್ಟು ಅದನ್ನು ಒಲೆ ಮೇಲೆ ಇಟ್ಟು ಒಂದೇ ಒಂದು ಸ್ಟಿಕ್ ಕೊಡೋದು, ಮ್ಯಾಚ್ ಸ್ಟಿಕ್. ಸೊ ಯು ವಿಲ್ ಹ್ಯಾವ್ ದಿಸ್ ಕಂಬಸ್ಟಿಬಲ್ ಮೆಟೀರಿಯಲ್. ಸೊ ಫೈರ್ ಇಸ್ ಅ ಟ್ರಯಾಂಗಲ್ ಅಲ್ವಾ. ಈ ಕಾಟನ್ ಇರ್ಬೋದು, ಇಲ್ಲ ಸಣ್ಣ ಸಣ್ಣ ಹುಲ್ಲು ಇರ್ಬೋದು, ಪೇಪರ್ ಇರ್ಬೋದು, ಈಸ್ ಆರ್ ಆಲ್ ವೆರಿ ಕಂಬಸ್ಟಿಬಲ್ ಮೆಟೀರಿಯಲ್. ಯು ಕೀಪ್ ಅಟ್ ದಿ ಸೆಂಟರ್, ಓಕೆ, ಆ್ಯಂಡ್ ದೆನ್ ದಿ ಫೈರ್ ವುಡ್ಸ್ ಲೈಕ್ ದಿಸ್. ದೆನ್ ಯು ಲೈಟ್ ದಟ್ ಕಂಬಸ್ಟಿಬಲ್ ಮೆಟೀರಿಯಲ್, ಟಕ್ ಅಂತ ಹತ್ಕೊಳ್ಳೋದು. ಸೊ ಒಂದಷ್ಟಿತ್ತು ಹತ್ಕೊಂಡ್ರೆ ದೆನ್ ಆಲ್ ಅದರ್ ಫೈರ್ವುಡ್ ಬಂದು ಫೈರ್ ಬಂದುಬಿಡುತ್ತೆ. ಸ್ವಲ್ಪ ಕೆಂಡ ಇದ್ದಾಗ ಅವಾಗ ಸ್ವಲ್ಪ ಬೀಸಿದಾಗ ಬರುತ್ತೆ. So that's how I cultivated the habit of cooking and learned from that, because I was party to the batch earning. ಸರಿ. Then we continued like that. So ಈಗ ಮಡಪಳ್ಳಿ ಅಂದರೆ ಏನು ಅಂದರೆ ಟೆಂಪಲ್ ಕಿಚನ್ ಅಂತ. ಈಗ ನಮ್ಮ ಮನೆಯಲ್ಲೆಲ್ಲ ಈಗ ಪ್ರೀತಿ ವಿಶ್ವಾಸದಿಂದ ಅಡುಗೆ ಮಾಡಿ ಹಾಕ್ತಾರೆ ದೊಡ್ಡವರು, ನಮ್ಮ ಹಿರಿಯವರು, ಅಜ್ಜ ಅಜ್ಜಿ ಇರ್ಬೋದು, ಅಮ್ಮ ಅಪ್ಪ ಇರ್ಬೋದು, ಯಾರಾದರೂ. ಮನೆ ಊಟ ಶುದ್ಧತೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಂತಾರೆ. ಯಾಕೆ ನಾವು ಏನೋ ಇದು ಬಳಸೋದಿಲ್ಲ, ಕಲರು ಗಿಲ್ಲರು ಸೋಡಾ ಅದೇನು ಬಳಸೋದಿಲ್ಲ. ಪ್ಲಸ್ ಮೋರ್ ಇಂಪಾರ್ಟೆಂಟ್ಲಿ ಪ್ರೀತಿ ವಿಶ್ವಾಸದಿಂದ ಅಡುಗೆ ಮಾಡಿ ಬಡಿಸ್ತಾರೆ. ಐ ವಾಂಟ್ ಟು ಬ್ರಿಂಗ್ ದ ಸೇಮ್ ಕಾನ್ಸೆಪ್ಟ್. ವಿ ವಾಂಟ್ ಟು ಗಿವ್ ಹೋಮ್ಲಿ ಫುಡ್ ಫಾರ್ ಪೀಪಲ್ ಆ್ಯಂಡ್ ಸರ್ವ್. ಅಲ್ಲಿ ಯಾವ ಥರ ಗ್ಲ್ಯಾಮರ್ ಇಲ್ಲ, ಫ್ಯೂಷನ್ ಇಲ್ಲ. ನಮ್ಮ ಮನೇಲಿ ಏನು ಮಾಡ್ತೀವೋ ಅದನ್ನೇ ಅಲ್ಲಿ ಮಾಡಿಸ್ತೀವಿ. ಅಲ್ಲಿ ಎಲ್ಲರಿಗೂ ಹೇಳಿದ್ದೀನಿ, ಪ್ರೀತಿ ವಿಶ್ವಾಸದಿಂದ ಅಡುಗೆ ಮಾಡಿ, ಪ್ರೀತಿ ವಿಶ್ವಾಸದಿಂದ ಬಡಿಸಿ ನೀವು ಅಂತ. ಬಿಕಾಸ್ ದೇ ಕಮ್ ಸೀಕಿಂಗ್ ದಟ್ ದೆರ್ ಈಸ್ ಸಮಥಿಂಗ್ ಹಿಯರ್ ಅವೈಲಬಲ್. ಮನೆ ಊಟ ಅಂತ ಬರ್ತಾರೆ ಅಂದರೆ ಮನೆ ಊಟ ಥರನೇ ಇರಬೇಕು ಅದು. ಸೊ ಐ ಆಮ್ ಗ್ಲ್ಯಾಡ್ ಆ್ಯಂಡ್ ಹ್ಯಾಪಿ, ಆಲ್ದೋ ಐ ಡೋಂಟ್ ಸ್ಪೆಂಡ್ ಮಚ್ ಟೈಮ್ ಬಿಕಾಸ್ ಐ ಆಮ್ ಬ್ಯುಸಿ ಇನ್ ಮೈ ಓನ್ ಅಫೇರ್ಸ್. ಸೊ ದ ಪೀಪಲ್, ದೇ ಆರ್ ವೆರಿ ಮೋಟಿವೇಟೆಡ್ ಆ್ಯಂಡ್ ದೇ ಆರ್ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ದೇ ಆರ್ ಇನ್ಸ್ಪೈರ್ಡ್ ಮೀ ಇನ್ ಸರ್ವಿಂಗ್ ಪೀಪಲ್ ವಿತ್ ದ ಸೇಮ್ ವೇ ದಟ್ ವಿ ವಾಂಟೆಡ್ ಟು ಸರ್ವ್. ಸೊ ದೇರ್ ಇಸ್ ನೋ ಕಲರ್ ಇಲ್ಲ, ಅದಕ್ಕೆ ಸೋಡಾ ಹಾಕಲ್ಲ, ನಾವು ಆನಿಯನ್ ಗಾರ್ಲಿಕ್ ಬೆಳೆಸೋದಿಲ್ಲ. ನಮ್ಮ ಮನೇಲಿ ಏನು ಮಾಡ್ತೀವೋ ಅದನ್ನೆಲ್ಲ ಮಾಡ್ತೀವಿ. ಅದನ್ನು ಇಟ್ಸ್ ಸಿಂಪಲ್ ನಾರ್ಮಲ್ ಫುಡ್. ವಾಯ್ದನೆ ಮಡಪಳ್ಳಿ. ಮಡಪಳ್ಳಿ ಅಂದರೆ ಟೆಂಪಲ್ ಕಿಚನ್. ಈ ಭಗವಂತನಿಗೆ ನಾವು
ನೈವೇದ್ಯಕ್ಕೆ ಇಡ್ತೀವಲ್ಲ, ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ, ಭಾಳ ಒಳ್ಳೆಯದು. ಸೊ ಲೈಕ್ ವೈಸ್ ಎವ್ರಿ ಡೇ ಮಾರ್ನಿಂಗ್ ವಿ just keep in front of God and serve this as a prasadam. It is a homely food. 5 things to try at Madapalli. ಏನು ಆ ರೆಸ್ಟೋರೆಂಟಲ್ಲಿ ಟ್ರೈ ಮಾಡಲೇಬೇಕು. ಮಧ್ಯಾಹ್ನ ಊಟ ಮಾಡಿ, ದಟ್ ಈಸ್ ಐ ಥಿಂಕ್ ಇಟ್ಸ್ ವೆರಿ ಪಾಪ್ಯುಲರ್ ದೇರ್, ಬನಾನಾ ಲೀಫ್ ಊಟ. ಸೊ ಈಗ ನಾವು ನಾರ್ಮಲ್ಲಿ ಮದುವೆ ಮನೆಯಲ್ಲಿ ಏನು ಊಟ ಇರುತ್ತೋ ಅಷ್ಟು ಪದಾರ್ಥಗಳು ಇರುತ್ತಲ್ಲಿ. ಸೊ ದ್ಯಾಟ್ ಯು ಕ್ಯಾನ್ ಟ್ರೈ. ಹಾಲ್ ಬಾಯ್ ಮಾಡ್ತೀವಿ ನಾವು, ಸಜ್ಜಪ್ಪ ಮಾಡ್ತೀವಿ, ಕಾಂಚೀಪುರಂ ಇಡ್ಲಿ ಅಂತ ಮಾಡ್ತೀವಿ, ನುಚ್ಚಿನುಂಡೆ ಮಾಡ್ತೀವಿ ಅಲ್ಲಿ. ಈ ಪುಳಿಯೋಗರೆ, ಸಕ್ಕರೆ ಪೊಂಗಲ್ ಇದ್ದೇ ಇರುತ್ತೆ. ಸೊ ಯು ಕ್ಯಾನ್ ಕಮ್ ಆ್ಯಂಡ್ ಟ್ರೈ. ಹಾಗಾಗಿ ದೀಸ್ ಆರ್ ಯುವರ್ ಇದು ಐ ಲವ್ ನುಚ್ಚಿನುಂಡೆ ಆ್ಯಂಡ್ ಎಲ್ಲ ಹೇಳಿದ್ದು. ಪುಳಿಯೋಗರೆ ಇದ್ದೇ ಇರುತ್ತೆ. ಅದು ಪುಳಿಯೋಗರೆ ಇಲ್ಲದೆ ಆಗೋದೇ ಇಲ್ಲ. ಸಕ್ಕರೆ ಪೊಂಗಲ್, ಪುಳಿಯೋಗರೆ ಇದ್ದೇ ಇರುತ್ತೆ ಅಲ್ಲಿ. ಸೊ ದಿಸ್ ಈಸ್ ಒನ್ ಆ್ಯಸ್ ಎ ಸರ್ವಿಸ್ ಟು ಪೀಪಲ್ ಟು ಸರ್ವ್ ಹೋಮ್ಲಿ ಫುಡ್. ಇನ್ನೊಂದು ಇನಿಷಿಯೇಟಿವ್ ನಮ್ಮದು ಅಂದರೆ, ಅಲ್ಲಿ ಸುತ್ತಮುತ್ತ ಸರೌಂಡಿಂಗ್ಸಲ್ಲಿ ಎಲ್ಡರ್ಲಿ ಪೀಪಲ್, ದೆರ್ ಆರ್ ಮೆನಿ ಆಫ್ ದೆಮ್ ಲಿವಿಂಗ್ ಅಲೋನ್. ಸೊ ವಿ ವಾಂಟೆಡ್ ಟು ಸರ್ವ್ ದೆಮ್ ಬೈ ಸೆಂಡಿಂಗ್ ದ ಫುಡ್ ಫಾರ್ ದೇರ್ ಹೌಸ್. ಸೊ ವಿ ಆರ್ ಟ್ರೈಂಗ್ ಟು ಮ್ಯಾಪ್ ಫ್ಯೂ ಪೀಪಲ್ ವಿ ಆರ್ ಸೆಂಡಿಂಗ್ ದೆಮ್. ಯಾಕಂದರೆ ಅವ್ರ ಮಕ್ಕಳೆಲ್ಲ ಫಾರಿನಲ್ಲಿರ್ತಾರೆ, ಎಲ್ಲೋ ಹೊರಗಡೆ ಇರ್ತಾರೆ, ಯಾರೂ ಮಾಡೋಕ್ಕಾಗೋದಿಲ್ಲ, ಅವರು ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ಡಿಪೆಂಡ್ ಆನ್ ಸಮ್ ಡೊಮೆಸ್ಟಿಕ್ ಹೆಲ್ಪ್, ಕುಕ್ಕಿಂಗ್, ಅವ್ರು ಬರ್ತಾರೋ ಇಲ್ಲವೋ ಗೊತ್ತಾಗಲ್ಲ. ಸೊ ಅವ್ರು ಟೈಮ್ ಕರೆಕ್ಟಾಗಿ ತೊಗೊಂಡೋಗಿ ಊಟ ಕೊಡಬೇಕು ಅಂತ. ಅದು ಮನೆ ಊಟ ಅಲ್ವಾ. ಸೊ ದ ಲಾಟ್ ಆಫ್ ಪೀಪಲ್ ಆರ್ ಲೈಕಿಂಗ್ ಇಟ್. ಸೊ ವಿ ವಾಂಟೆಡ್ ಟು ಸರ್ವ್ ದಟ್ ಕಮ್ಯುನಿಟಿ ಆಸ್ ವೆಲ್. ಅಮೇಝಿಂಗ್. ಮುಂದೆ ಅದಕ್ಕೆಲ್ಲ ಬ್ರಾಂಚಸ್ ಎಲ್ಲ ಕೊಡೋ ಐಡಿಯಾ ಇದೆಯಾ? ಫ್ರಾಂಚೈಸ್ ಪ್ರಾಬ್ಲಿ ಗೋಯಿಂಗ್ ಫಾರ್ವರ್ಡ್. ನಾವು ಜಸ್ಟ್ ಗೋಯಿಂಗ್ ಟು ಬಿ 1 year ನೆಕ್ಸ್ಟ್ ಮಂತ್. ಎಲ್ಲಿ ಇರೋದು? ಜಯನಗರ್, 3rd block, ಜಯನಗರ್ ಕಾಂಪ್ಲೆಕ್ಸ್ ಪಕ್ಕದಲ್ಲೇ ಬರುತ್ತೆ. ಆ್ಯಂಡ್ ದಟ್ ಹೌಸ್ ಐ ಬಾಟ್ ದಟ್ ಅಬೌಟ್ 3 years ಬ್ಯಾಕ್. ನಮ್ಮ ದೊಡ್ಡಪ್ಪನ ಮನೆ ಅದು. ಇಟ್ಸ್ ಬಿಲ್ಟ್ ಇನ್ 1958. ಸೊ ಐ ರಿಟೈನ್ ದ ಗ್ರೌಂಡ್ ಫ್ಲೋರ್ ಆ್ಯಸ್ ಇಟ್ ಈಸ್, ಆ್ಯಸ್ ಎ ಹೆರಿಟೇಜ್ ಬಿಲ್ಡಿಂಗ್, ಆ್ಯಂಡ್ ಟ್ರೈ ಟು ಕನ್ವರ್ಟ್ ಆ್ಯಂಡ್ ಬ್ರಿಂಗ್ ದಟ್ ಹೋಮ್ಲಿ ಅಟ್ಮಾಸ್ಫಿಯರ್. We tend to plan expanding this to other geographies also, in locations we are present and outside. As a service and ಮನೆ ಊಟ ಎಲ್ಲ ಕಡೆ ಕೊಡಬೇಕಂತ ಭಾರತೀಯರು ಸುಮಾರು ಕಡೆ ಹರಡಿದಾರಲ್ವ ಹೊರಗಡೆ ದೇಶದಲ್ಲಿ. ಪ್ರಾಬ್ಲಿ ಇನ್ ದೋಸ್ ಲೊಕೇಶನ್ಸ್ ಇಫ್ ವಿ ಆರ್ ಏಬಲ್ ಟು ಗಿವ್ ಗುಡ್ ಹೋಮ್ ಫುಡ್, ಪ್ರಾಬ್ಲಿ ದಟ್ಸ್ ಎ ಸರ್ವಿಸ್ ದಟ್ ವಿ ಕ್ಯಾನ್ ಟ್ರೆಂಡ್ ನಾವು ಅಲ್ವಾ ಹೊರ ದೇಶದಲ್ಲಿ. ಇಲ್ಲಿ ಇಂಡಿಯನ್ ಪಾಪ್ಯುಲರ್ ಜಾಯಿಂಟ್ಸ್ ಎಲ್ಲ ಹೋಗ್ತಾ ಇರೋದು. ಸೊ ಯು ಆಲ್ಸೋ ಪ್ಲ್ಯಾನ್ ಟು ಗೋ. ಸೊ ನೋಡೋಣ ಹೌ ಭಗವಂತ ಶಕ್ತಿ ಕೊಟ್ಟು ಮಾಡಿದ್ರೆ ವಿ ವಿಲ್ ಡೆಫಿನೆಟ್ಲಿ ವಾಂಟ್ ಟು ಟೇಕ್ ಅಪ್ ದಿಸ್ ಇನ್ ಅ ಲಾರ್ಜ್ ಸ್ಕೇಲ್ ಗೋಯಿಂಗ್ ಫಾರ್ವರ್ಡ್. Time for rapid fire. Sure. So one habit every engineer ಇರಲೇಬೇಕು that they should develop. ಒಂದು ಜರ್ನಲ್ ಮಾಡಿ. ನೀವು ಏನೇನು ಮಾಡ್ತೀರಾ, ಸಮ್ಟೈಮ್ಸ್ ಯು ಮೇಕ್ ದಟ್ ಇಂಜಿನಿಯರಿಂಗ್ ಜಡ್ಜ್ಮೆಂಟ್ ಇರ್ತಲ್ವಾ, ಎವ್ರಿ ಆ್ಯಕ್ಟಿವಿಟಿ, ಪ್ಲೀಸ್ ಜರ್ನಲ್ ಇಟ್. ಸೊ ಆ್ಯಂಡ್ ದಟ್ ವಿಲ್ ರಿಯಲಿ ಹೆಲ್ಪ್ ಯು ಆ್ಯಂಡ್ ಹೆಲ್ಪ್ ಆಲ್ಸೋ ದಿ ಅದರ್ ಪೀಪಲ್. ಆ್ಯಂಡ್ ವಾಟ್ ವಿ ಹ್ಯಾವ್ ಡನ್ ಇನ್ ದಿ ಕಂಪನೀಸ್, ಎವ್ರಿ ಪ್ರಾಜೆಕ್ಟ್ ವಿ ಡೆವಲಪ್ ಎ ಪ್ರಾಜೆಕ್ಟ್ ರಿಜಿಸ್ಟ್ರಿ. ಆ ಪ್ರಾಜೆಕ್ಟ್ ರಿಜಿಸ್ಟ್ರಿಯಲ್ಲಿ ನೀವು ಕೋಡಲ್ ಪ್ರಾವಿಷನ್ಸ್ ಇರ್ಬೋದು, ಒಂದು ಪ್ರಾಸೆಸ್ ಇರ್ಬೋದು, ಅದು ಪ್ರಕಾರ ಮಾಡ್ಕೊತಿರ್ತೀವಿ. ಬಟ್ ದೇರ್ ಆರ್ ಸಮ್ವೇರ್ ದಟ್ ಇಂಜಿನಿಯರಿಂಗ್ ಜಡ್ಜ್ಮೆಂಟ್ ನಾವು ತೊಗೊಂಡಿರ್ತೀವಿ ಒಂದೊಂದು ಪ್ರಾಜೆಕ್ಟ್. ಸೊ ದ್ಯಾಟ್ ವಿಲ್ ಬಿ ಡಾಕ್ಯುಮೆಂಟೆಡ್ ದೇರ್. ಸೊ ದ್ಯಾಟ್ಸ್ ಎನ್ ಇನ್ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಫಾರ್ ದಿ ಕಂಪನಿ ಆ್ಯಸ್ ವೆಲ್ ಆಸ್ ಫಾರ್ ದ ಫ್ಯೂಚರ್. ನಾವು ವಿ ಆರ್ ಟ್ರೈಂಗ್ ಟು ಬಿಲ್ಡ್ ಎ ಚಾಟ್ ಬಾಕ್ಸ್ within the information that we have accumulated for the last 20 years. So I advise that people please journal whatever you are doing the work. One leadership lesson that has changed in my life. Tony Robbins says, the energy flows where your focus goes. Change the focus and the energy will come there. Quality na speed? Of course, quality. Site experience or classroom knowledge? This is very difficult, but it's ರೈಲ್ವೆ ಟ್ರ್ಯಾಕಲ್ಲಿ ಪ್ಯಾರಲಲ್ ಲೈನ್ಸ್ ಇದ್ದಂಗೆ ಎರಡೂ ಇರಬೇಕು. ಜ್ಞಾನ ವಿಜ್ಞಾನ ಎರಡೂ ಇರಬೇಕು. ಸೊ ಐ ವಾಂಟೆಡ್ ಟು ಹ್ಯಾವ್ ಬೋತ್. ಮೆಸೇಜ್ ಫಾರ್ ಇವತ್ತಿನ ಯಂಗ್ಸ್ಟರ್ಸ್, ಟುಡೇಸ್ ಯೂತ್, ನೀವು ಕೊಡೋ ಮೆಸೇಜ್? ಡೋಂಟ್ ಬಿ ಕಾಂಪ್ಲೆಸೆಂಟ್ ಆ್ಯಂಡ್ ಡೋಂಟ್ ಬಿ ನೋ ಇಟ್ ಆಲ್. ದೇರ್ ಇಸ್ ಆಲ್ವೇಸ್ ಮೋರ್ ಟು ಲರ್ನ್. ಬಿ ಕ್ಯೂರಿಯಸ್ ಆ್ಯಂಡ್ ಪ್ರಾಕ್ಟೀಸ್ ಕಂಟಿನ್ಯೂಸ್ ಲರ್ನಿಂಗ್. ಆ್ಯಂಡ್ ಇಟ್ಸ್ ಎ ಲೈಫ್ ಲಾಂಗ್ ಜರ್ನಿ. ನಿಮ್ಮ ಪ್ರಕಾರ ಡೆಫಿನೇಷನ್ ಆಫ್ ಅ ಮೀನಿಂಗ್ಫುಲ್ ಲೈಫ್? Be intentional with your health, wealth and relationship. That leaves lot of meaning for your life. Live ethically and morally and leave behind legacy for future. ಈಗ ದಿಸ್ ಆರ್ ದ್ಯಾಟ್ ಟೋನಿ ರಾಬಿನ್ಸಾ ಅಥವಾ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸಾ?
It's very difficult. Of course, for me, it's my own life experience, because beyond my life, there are many other experiences with different people. So for me, I can only resonate with what I have gone through, So experience. your life. Life. ಸೊ ಟೋನಿ ರಾಬಿನ್ಸ್ ಅಥವಾ ಬ್ಲೇರ್ It's difficult. singer. No, it's difficult. Each one of them bring their own values. You can't pick one? You cannot pick one. Definitely not. And I would like to explore many more. ನೆಕ್ಸ್ಟ್ ಯಾರಿದ್ದಾರೆ ನಿಮ್ಮ ಲಿಸ್ಟಲ್ಲಿ? ಈಗ ನಂದು CEO ಆಕ್ಸಿಲರೇಟರ್ ಎರಿಕ್ ಪರ್ಟಕರ್ ಅಂತ ಐ ಆಮ್ ಗೋಯಿಂಗ್ ಥ್ರೂ ಒನ್ event with him. With 30 CEOs around the world are coming together, and we are interacting. We are learning how to change the mindset from a founder to a CEO. CEO's mindset is different than the founder mindset. ಹೆಂಗೆ ಅದು ಫೌಂಡರ್ ಅಂದಾಗ ನಮ್ದು ಎಮೋಷ್ನಲಿ ವಿ ಆರ್ ಕನೆಕ್ಟೆಡ್, ಸೊ ವಿ ಟೆನ್ ಟು ಡೂ ಎವ್ರಿಥಿಂಗ್. ಸೊ ಯು ನೀಡ್ ಟು ಮೈಗ್ರೇಟ್ ದಟ್ ಟು ಎ CEO ಲೆವೆಲ್ to have the peak performance and productivity. CEO ಮೈಂಡ್ಸೆಟ್ ಹೆಂಗಿರುತ್ತೆ? ಅವರು ಟೀಮ್ ಬಿಲ್ಡ್ ಮಾಡ್ತಾರೆ. ತ್ರೀ ಆಸ್ಪೆಕ್ಟ್ ಅಲ್ಲಿರುತ್ತೆ. ಒಂದು ಯುವರ್ ಪರ್ಸ್ನಾಲಿಟಿ, ದಿ ಸೆಕೆಂಡ್ ಒನ್ ಈಸ್ ಯುವರ್ ಲೀಡರ್ಶಿಪ್, ಥರ್ಡ್ ಒನ್ ಈಸ್ ಯುವರ್ ಸ್ಕೇಲಿಂಗ್ ದ ಬಿಸ್ನೆಸ್ ಸಿಸ್ಟಮ್ ಆ್ಯಂಡ್ ಸ್ಟ್ರಾಟಜಿ. ಸೊ ವಿ ಜಸ್ಟ್ ಸ್ಟಾರ್ಟೆಡ್ ಫ್ಯೂ ಸೆಷನ್ಸ್, ಸೊ ಐ ಆಮ್ ಸ್ಟಿಲ್ ಲರ್ನಿಂಗ್ ಆ್ಯಂಡ್ ಎಕ್ಸ್ಪ್ಲೋರಿಂಗ್ ವಾಟ್ ಈಸ್ ದ್ಯಾಟ್. ದ ಲರ್ನಿಂಗ್ ಯಾರ ಕೆಳಗಡೆ ಸರ್ ಅದು? ಎರಿಕ್ ಪರ್ಟಕರ್ ಅಂತ, ಅವ್ರು ಲಿಂಕ್ಡ್ಇನ್ನಲ್ಲಿ ಇಸ್ ವೆರಿ ಫೇಮಸ್. ಹಿ ಹ್ಯಾಸ್ ಮೋರ್ ದೆನ್ 1 million followers there. So it's very useful, the materials and the tools that is shared, that you can use it, what is relevant to you, your business, but it's very impactful. Live course? It's a live course. You have to go to Kedarnath? No. He's from UK. It's an online event. Achha. It's an online event. Did you mention Kedarnath before? No. No. I think I heard something there. Okay. So ಇದೆಲ್ಲ ಆನ್ಲೈನ್? It's all online, yes. Amazing. So yes, knowledge or wisdom? Wisdom comes only with knowledge. So acquire knowledge first. Experience will teach you to be wise. IQ na EQ na? EQ is superseding the IQ now. ನಿಮ್ಮ ಪ್ರಕಾರ ಪ್ಯಾಷನ್ ನಾ ಡಿಸಿಪ್ಲಿನ್ ನಾ? Discipline. ಫೌಂಡೇಶನ್ ಅಥವಾ ಫಸಾಡ? Of course, ಫೌಂಡೇಶನ್ ಇಲ್ಲ ಅಂದರೆ ಫಸಾಡ್ ಇಲ್ಲ. ಅದು ಹಾಕಿದ್ರೆ ಇದು ನಿಲ್ಲತ್ತೆ. ಲೀಡರಾ ಮೆಂಟಾರಾ? Me to be a leader or a mentor or ಜನರಲಿ ವಾಟ್ ಯು ಪಿಕ್, ಅಂದರೆ ಹೂಸ್ ಮೋರ್ ಇಂಪಾರ್ಟೆಂಟ್? mentor. ಬುಕ್ಸಾ ರಿಯಲ್ ಲೈಫಾ? Real life, because the books are all part of the case studies that have been written by Part of it's all life experiences. ಕೊನೆಯದಾಗಿ ಒನ್ ವರ್ಡ್ ಫಾರ್ ಲೈಫ್? Life is amazing, live the fullest. Amazing, sir. So, thank you for your time. Most importantly, our time ಮೂಲಕ we have encapsulated ನಿಮ್ಮ ಎಷ್ಟು ವರ್ಷದ ಲೈಫ್? Maybe ಈಗ 55 ವಯಸ್ಸು ನನಗೆ, ಬಟ್ 30 years of career you can take. 33 years to be specific. ಅಮೇಝಿಂಗ್. ಸೊ ಮುಂದೆ ಲೈಫ್ ಯಾವ ಕಡೆಗೆ ತಿರುಗಿದೆ, ಹೆಂಗೆ ಕಾಣಿಸ್ತಾ ಇದೆ? God give me good health. Already I have plans for the next 5-10 years time. ಆಮೇಲೆ ನೋಡೋಣ. ಈಗ existing businesses are big responsibility for me. So Sarthi Geotech is the main business. I have a training and coaching business, Tackle Edification. Tackle andre is training academy to enhance quality of life through learning. So after COVID time, so I wanted to actually help people. So that's where I instituted the training and coaching business. ಸೊ ಅದೇನು ಎಲ್ಲಿದೆ ಆಫೀಸು? ವೆಬಿನಾರ್ಸಾ? I conduct live programs ಮಾಡ್ತೀನಿ, ಆನ್ಲೈನ್ ಮಾಡ್ತೀನಿ. So it's a technical training plus leadership and personality development. So whatever I am experiencing with learning from other people and adding my own life experiences, I wanted to share to people and monitor them. That can help. Since it has helped me transform, I wanted to help people also to transform. So ನಾನು ಒಂದೇ ಒಂದು ಫೋಟೋ ತೋರಿಸ್ತೀನಿ ನಂದೇ, how I was 3 years before and how I am today. Okay, just 3 years before. Interesting. Wow. This is one part of my life. If I can do it, I'm sure everybody else can do it. ಈಗ ನಾನು ಕಂಪ್ನಿಲೇ ಇವಾಗ ಸುಮಾರು ಜನ ನನ್ನ ಫಾಲೋ ಮಾಡ್ತಾರೆ. ದೇ ಸ್ಟಾರ್ಟೆಡ್ ವರ್ಕಿಂಗ್ ಔಟ್, ದೇ ಸ್ಟಾರ್ಟೆಡ್ ಬೀಯಿಂಗ್ ಮೈಂಡ್ಫುಲ್ ಆಫ್ ವಾಟ್ ದೇರ್ ಈಟಿಂಗ್.
ಕುಕ್ ಮಾಡ್ತಾರೆ, ಫುಡ್ಡು ಮನೆಯಲ್ಲೇ ಮಾಡ್ಕೊಳ್ತಾರೆ, ಆ್ಯಂಡ್ ದೇ ಆರ್ ಕಂಟ್ರೋಲಿಂಗ್ ಎಮೋಷನ್ಸ್, ದೇ ಆರ್ ಕಾಮಿಂಗ್ ಡೌನ್ ದೆಮ್ಸೆಲ್ಫ್. ದೇ ವರ್ ಟೂ ಇಂಪಲ್ಸಿವ್, ಮೆನಿ ಆಫ್ ದೆಮ್. But when we interact sessions like this, no, every 6 weeks I bring people. I keep interacting with them. I share my experiences to them. So I motivate them. So I challenge them. I be an accountable partner for them. So they are transforming themselves. So now I could see there are those going through this journey, those not going through this journey. These people are scaling 3-4 times much quicker than the other people. ಸರ್, ಅಮೇಝಿಂಗ್. ಅಗೇನ್ ಥ್ಯಾಂಕ್ ಯು. ನಿಮ್ಮ ಟೈಮ್, ನಿಮ್ಮ ವಿಸ್ಡಮ್, ನಾಲೆಡ್ಜ್, ಕಂಟಿನ್ಯೂ ಗ್ರೋಯಿಂಗ್, ಕಂಟಿನ್ಯೂ ಕ್ವೆಶನಿಂಗ್, ಆ್ಯಂಡ್ ಐ ಗೆಸ್ ಲಿಟಲ್ ಸಮಥಿಂಗ್ ಫ್ರಮ್ ಆರ್ ಎಂಡ್. ಬುಕ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ರಶ್ಮಿ ಅವರೇ, ನಾನು ಕರೆದು ಇಂಟರ್ವ್ಯೂ ಮಾಡಿದ್ದಕ್ಕೆ. ಐ ಹ್ಯಾವ್ ಜಸ್ಟ್ ಶೇರ್ಡ್ ವಾಟ್ ಎವರ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಮೈ ಸೆಲ್ಫ್. ಐ ಹೋಪ್ ಇಟ್ ವಾಸ್ ಯೂಸ್ಫುಲ್ ಟು ಆಲ್ ದ ವ್ಯೂವರ್ಸ್, ಆ್ಯಂಡ್ ಐ ಥ್ಯಾಂಕ್ ಆಲ್ ದ ವ್ಯೂವರ್ಸ್ ಫಾರ್ ವಾಚಿಂಗ್ ದಿಸ್. ಆ್ಯಂಡ್ ಪ್ಲೀಸ್ continue doing good work, and more power to all of you. More power to you. Thank you, sir. So they can contact you through the website and yeah. Insta and all of that. No problem. Once helbidi website, how to get in touch with you for your courses and so www.tackle.com, TAQELL.com. So you can find me in Facebook, you can find me in LinkedIn. Please get connected to LinkedIn and Facebook. Dr. Parthasarathy. Dr. C.R. Parthasarathy. Okay. So tackle number ಕಳಿಸ್ತೀನಿ ನಾನು. ವೆಬ್ಸೈಟ್ ಇಸ್ ದಟ್ Put the number on the screen. TAQELL.com. So all the events and programs are available. So I keep sharing my experiences in the social media through LinkedIn, Facebook and Instagram. So you can please follow me. Give me your comments and feedbacks, and I want to listen from all of you and see how best I can improve myself and keep sharing to all of you. Know it all to man who's still practicing, learn it all. So, repost kadeyinda on music pillow. Yeah, thank you. Thank you so much. Yeah. So, I think what to give you 24 roadblocks to enlightenment ಅಂತ ಒಂದು ಬುಕ್ ಇದೆ. ಐ ಥಿಂಕ್ ಇವರು ನಿಮಗೆ ಪರಿಚಯ ಇರ್ತಾರೆ, ನಮ್ಮ ಬೆಂಗಳೂರಿನ ಕಿಡ್ಸ್ ಕ್ಯಾಂಪು ಇದೆಲ್ಲ, ರವಿ ಮೆಲ್ವಾನಿ ಅಂತ. ಅವ್ರೀಗ ಈಸ್ ಅ ಎನ್ಲೈಟೆಂಡ್ ಸೋಲ್, ಆ್ಯಂಡ್ ಟು ದಿ ಎಕ್ಸ್ಟೆಂಟ್ ಹೆಸರು ಬಿಟ್ಬಿಟ್ಟಿದ್ದಾರೆ, ಆತ್ಮನಿನ್ ರವಿ ಅಂತ. ಸೊ ಹೀಸ್ ರಿಟನ್ ಲಾಡ್ ಆಫ್ ಬುಕ್ಸ್. ಇಲ್ಲಿಗೆ ಬಂದಾಗ ಅವ್ರು ಎಲ್ಲರಿಗೂ ನನ್ನ ಬುಕ್ಗಳು ಕೊಡಿ ಅಂತ ಅಂದಾಗ ಸರ್ ಓಕೆ. ಸೊ ಒನ್ ಆಫ್ ದ ಬುಕ್ಸ್ ದಟ್ ಹೀಸ್ ರಿಟನ್, 24 roadblocks to enlightenment. This is for you, sir. While you are a writer your own self, while you are a writer yourself, ನಿಮ್ಮ ಫೇವ್ರೆಟ್ ಆಥರ್ಸ್ಗಳು ಯಾರ್ಯಾರು? ಅಂದರೆ ಅಪಾರ್ಟ್ ಫ್ರಮ್ ಆಲ್ ದ ನೇಮ್ಸ್ ಯು ಮೆನ್ಷನ್ಡ್, ನೀವೇನು ಜಾಸ್ತಿ ಫಿಕ್ಷನ್ನು ಅಥವಾ ಯಾವ ಥರ ಬುಕ್ಸ್ ಓದ್ತಾ ಇದ್ದೀರಾ? ಆ ಥರ ಏನೂ ಇಲ್ಲ. ನಾನು ಮೋಸ್ಟ್ಲಿ ಬಿಸ್ನೆಸ್ ರಿಲೇಟೆಡ್ ಬುಕ್ಸ್ ಓದ್ತಾ ಇರ್ತೀನಿ, ಡೆವಲಪ್ಮೆಂಟ್ ರಿಲೇಟೆಡ್ ಬುಕ್ಸ್ ಓದ್ತಾ ಇರ್ತೀನಿ. ಸ್ಪಿರಿಚುಯಾಲಿಟಿ ಅಷ್ಟಿನ್ನ ಬಂದಿಲ್ಲ, ಇನ್ನು ನಮ್ಮ ಕರ್ತವ್ಯ ಜಾಸ್ತಿ ಇದೆ ಇವಾಗ. ಸೊ ಕಾಯಕವೇ ಕೈಲಾಸ ನಾವು. ಸೊ ಎಸ್, ಡಾಕ್ಟರ್ ಪಾರ್ಥಸಾರಥಿ, ಡಿಯರ್ ಡಾಕ್ಟರ್ ಪಾರ್ಥಸಾರಥಿ, ಟ್ರೂ ಟು ದ ನೇಮ್. ಅಫ್ಕೋರ್ಸ್ ನಿಮ್ಮ ಬಾಣ ಮತ್ತು ಗುರಿ ಮತ್ತು ಸಾಧನೆ ವಿಚಾರಕ್ಕೆ ಬಂದಾಗ ಪಾರ್ಥ ಆಗಿ, ದಾಟೋ ಸಂದರ್ಭ ಬಂದಾಗ ಪಾರ್ಥಸಾರಥಿಯಾಗಿ ಮುಂದೆ ನುಗ್ಗಿ ಐ ಥಿಂಕ್ ಮಾಡ್ತಾ ಬಂದಿದ್ದೀರಾ. ಸೊ ಕೀಪ್ ಗೋಯಿಂಗ್ ಸರ್, ಕೀಪ್ ಇನ್ಸ್ಪೈರಿಂಗ್, ಕೀಪ್ ಗೈಡಿಂಗ್ ಆ್ಯಂಡ್ ಕೀಪ್ ಕ್ವೆಶ್ಚನಿಂಗ್. ಥ್ಯಾಂಕ್ ಯು. Now time to receive a book. ಇದು ನಂದು ಆಫ್ಶೋರ್ ಬುಕ್. ಅದು ಲಾಸ್ಟ್ ಚಾಪ್ಟರಲ್ಲಿ ದೇರ್ ಇಸ್ ಒನ್ ಪ್ರಿಲ್ಯೂಡ್ ಫಾರ್ ಮೈ ನೆಕ್ಸ್ಟ್ ಅಲ್ಟಿಮೇಟ್ ಬುಕ್ ಆನ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಒಂದು ಸಣ್ಣ ಚಾಪ್ಟರ್ ಕೊಟ್ಟಿದ್ದೀನಿ, ಹೌ ಟು ಲಿವ್ ದ ಲೈಫ್ ಅಂಡ್ 10 ways ಆಫ್ ಲಿವಿಂಗ್ ಲೈಫ್, ಚಾಪ್ಟರ್ 7. ಸೊ ನೌ ಐ ಆಮ್ ಟ್ರೈಂಗ್ ಟು ಬಿಲ್ಡ್ ದಿ ಸೆಕೆಂಡ್ ಬುಕ್. ಎಸ್, ಅದರಲ್ಲಿ ಲೈಫ್ ಆಡಿಟ್ ಅಂತ ಲೈಫ್ ವೀಲ್ ಇದೆ. ಸೊ which are the areas of life that you really want to improve on your 0 to 10 scale. If you are able to map that, ಇದೊಂಥರ ಚಕ್ರ ಇದ್ದಂಗೆ. ಈಗ ಹೈವೇಲಿ 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಬೇಕು ಅಂದರೆ ಹೆಂಗಿರಬೇಕು ಚಕ್ರ? ಶುಡ್ ಬಿ ಎ ಬ್ಯಾಲೆನ್ಸ್ಡ್ ವೀಲ್ ಆರ್ an imbalanced wheel. So how is our life currently? So you can know the balanced or imbalanced wheel by when you honestly map the areas of your life. Then if wherever the imbalance is there, that is the first thing that you should take up and start improving. So true. If you are financially imbalanced, then you work on finance. If your health is imbalanced, work on health. If your relationship is imbalanced, work on
ಈ ವೀಲ್ ನೋಡಿದಾಗ ಐ ವಾಂಟ್ ಟು ನೋ ವೇರ್ ಮೈ ಇಂಬ್ಯಾಲೆನ್ಸ್ ಇಸ್. ಫನ್ ರಿಕ್ರಿಯೇಷನ್ ಝೀರೋ ಆಗೋಗಿದೆ. ಎವರ್ ಸಿನ್ಸ್ ಐ ಸ್ಟಾರ್ಟೆಡ್ ಸೀರಿಯಸ್ ಅಂತೆ ಆ್ಯಂಡ್ ಮೈ ಸಾರಿ ಬ್ರ್ಯಾಂಡ್ ರಾಧಾ, ತಟ್ಟೆನಲ್ಲಿ ಎರಡಿತ್ತು ಅಲ್ಲಿವರೆಗೂ, ಬರೀ ಜಸ್ಟ್ ಕ್ಯೂರಿಯಸ್ ಕನ್ನಡ ಇಂಗ್ಲೀಷ್. ಸಡನ್ನಾಗಿ ತಟ್ಟೆಯಲ್ಲಿ ಡಬಲ್ ಆಗೋಗಿದೆ. ವಿಚ್ ಮೀನ್ಸ್ ಟು ಸೇ ಇರೋ ಟೈಮ್ ಅದೇ 24 ಅವರ್ಸೇ. ಸೊ ಫನ್ನು, ರಿಕ್ರಿಯೇಷನ್ ಇಲ್ಲ, ಹೆಲ್ತು, ಫಿಟ್ನೆಸ್ ಇಲ್ಲ. ಇನ್ನೇನಿದು ಫಿನಾನ್ಸು, ವರ್ಕ್, ಕರಿಯರ್, ಎಸ್. ಫ್ಯಾಮಿಲಿ, ಫ್ರೆಂಡ್ಸ್ ಅಂತೂ ಇಗ್ನೋರ್ಡ್ ಟೋಟಲಿ. ನನ್ನ ಫ್ರೆಂಡ್ ಮದುವೆಗೂ ಹೋಗೋಕ್ಕಾಗಿಲ್ಲ. ಲೈಫ್ ಲಾಂಗ್ ಮಾತಾಡ್ಸಲ್ಲ ಅವಳು ನೋಡಿ. ಲೈಕ್ ದೇ ಸೇ ದೇರ್ ಇಸ್ ನೋ ಪೇನ್ ನೋ ಗೇನ್, ಬಟ್ people like Dr. Parthasarathy will always come and give you a reminder as to no, there is still a balance. Life is all about balance. So cycle irodu, life is all about balance alla nodirtivi, just that we fail to practice. So I guess today's end note, I think I would like to give this life na wheel alli there are multiple things. Okay, let me just read from his own book. One is spirituality, ಎರಡನೇದು is work and career, ಮೂರನೇದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ನಾಲ್ಕನೇದು ಫನ್ ಆ್ಯಂಡ್ ರಿಕ್ರಿಯೇಷನ್, ಐದನೇದು ವಾತಾವರಣ, ಆರನೇದು ಲವ್ ಆ್ಯಂಡ್ ಪಾರ್ಟ್ನರ್, ಏಳನೇದು ಕ್ರಿಯೇಟಿವಿಟಿ, ಎಂಟನೇದು ಸೆಲ್ಫ್ ಡೆವಲಪ್ಮೆಂಟ್, ಒಂಬತ್ತನೇದು ಫಿನಾನ್ಸಸ್ ಆ್ಯಂಡ್ ಹತ್ತನೇದು ಹೆಲ್ತ್ ಫಿಟ್ನೆಸ್. ಹತ್ತಿದೆಯಾ? 2, 4, 6, 8, 10. ಸೊ ಈ 10 ಕರೆಕ್ಟಾಗಿದ್ದರೆ ಲೈಫಲ್ಲಿ ಕರೆಕ್ಟಾಗಿ ಹಚ್ತಾ ಇರ್ತೀವಿ ಅಂತನಾ ಮ್ಯಾಪ್ ಮಾಡಿ. ಆ್ಯಂಡ್ ಇನ್ನೇನು ಡಾಕ್ಟ್ರೇ, ಅಷ್ಟೇ ಅಲ್ಲ? ಅಷ್ಟೇ. ಸೊ ಪ್ಲೀಸ್ ಫಾಲೋ ದಿಸ್, ಆ್ಯಂಡ್ ದಿಸ್ ಇಸ್ ಅ ಲೈಫ್ ವೀಲ್. ಇಟ್ಸ್ ವೆರಿ ಯೂಸ್ಫುಲ್. ಆ್ಯಂಡ್ ವೆನ್ ಯು ಮ್ಯಾಪ್ 0 to 10 scale, be honest for yourself, whoever is watching, that they can map and start working on the areas that you really want to improve. ಈಗ ಎಲ್ಲನೂ 5 ಅಂತ ಇಟ್ಕೊಳ್ಳೋಣ. ದಟ್ ಮೀನ್ಸ್ ಯು ಕ್ಯಾನ್ ಎಕ್ಸ್ಪ್ಯಾಂಡ್ ಇಟ್ ಲಿಟಲ್ ಬಿಟ್ ಟು ರೀಚ್ ಟು ದ ಫುಲ್ ಪೊಟೆನ್ಷಿಯಲ್. ಓಕೆ, ಸಮ್ ಆಫ್ ದೆಮ್ ಆರ್ 10, ಸಮ್ ಇಸ್ 0 ಅಂತ ಹೇಳಿದ್ರೆ ದಿ ವೀಲ್ ಈಸ್ ಇಂಬ್ಯಾಲೆನ್ಸ್. ಸೊ ಯು ಹ್ಯಾವ್ ಟು ವರ್ಕ್ ಆನ್ ಬ್ಯಾಲೆನ್ಸಿಂಗ್ ದ ವೀಲ್. ಸೊ ಇಟ್ಸ್ a 360 degree for all the people. Amazing. So write down areas of your life, goal ಎಲ್ಲ. ಸೊ ಈ ಥರ ಎಕ್ಸಸೈಸಸ್ಗಳು ಕೊಟ್ಟಿದ್ದಾರೆ. ಆ ಎಕ್ಸಸೈಸ್ ಜೊತೆಗೆ ಐ ಥಿಂಕ್ ಇವತ್ತಿನ ಜಾಸ್ಟ್ ಕ್ಯೂರಿಯಸನ್ನು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ಲಿ ಡಾಕ್ಟ್ರೇ, ಇಟ್ಸ್ ಅಭ್ಯಾಸ, ಒಂದು ಪ್ರತೀತಿ. ಬರೋ ಎಲ್ಲ ಗೆಸ್ಟ್ಗಳು 3 ಗೆಸ್ಟ್ಗಳನ್ನು ನಾಮಿನೇಟ್ ಮಾಡ್ತಾರೆ, ಇವ್ರನ್ನ ಕರೆಸಿ ಜಾಸ್ಟ್ ಕ್ಯೂರಿಯಸಲ್ಲಿ ಅಂತ. ಸೊ 3 ಗೆಸ್ಟ್ಗಳನ್ನು ನಾಮಿನೇಟ್ ಮಾಡಿ, ಯಾರನ್ನು ಕರೆಸ್ಬೇಕು? ನಾನು ಪದ್ಮಶ್ರೀ ರಾಮರಾವ್ ಅಂತ, ಆಕಾಶ್ ಮಿಸೈಲ್. he was a responsible person for that, worked under direct supervision of Dr. Abdul Kalam. ಸೊ ಅವ್ರನ್ನ ಕರೆಸಿ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಅವರು. ಐ ವುಡ್ ಆಕಾಶ್ ಮಿಸೈಲ್ ಡಿಫೆನ್ಸ್ ರಿಲೇಟೆಡ್ ಟಾಪಿಕ್ಸು. ಈಗ ಈಸ್ ಆಲ್ಸೋ ವರ್ಕಿಂಗ್ ವಿತ್ ಲಾಟ್ ಆಫ್ ಸ್ಟಾರ್ಟಪ್ಸ್ ಮಾಡ್ತಾಯಿದ್ದಾರೆ. ಈಗ ಲಕ್ಷ್ಮೀ ರೇಖಾ ಅಂತ ಲಾಸ್ಯಾ ಡ್ಯಾನ್ಸ್ ಅಕಾಡೆಮಿ ಅಂತ ಮಾಡ್ತಿದ್ದಾರೆ. ಸೊ ಶಿ ಈಸ್ ಡೂಯಿಂಗ್ ಲಾಟ್ ಆಫ್ ಸರ್ವೀಸ್, ಪರ್ಟಿಕ್ಯುಲರ್ಲಿ ಹೆಲ್ಪಿಂಗ್ ರೂರಲ್ ಪೀಪಲ್ ಟು ಪಿಕ್ ಅಪ್ ದಿ ಆರ್ಟ್. ಸೊ ಐ ವಿಲ್ ರೆಕಮೆಂಡ್ ಹರ್ ಟು ಬಿ ಒನ್ ಆಫ್ ದಿ ಇಂಟರ್ವ್ಯೂ ಹಿಯರ್. ಇನ್ಯಾರನ್ನ ಸಜೆಸ್ಟ್ ಮಾಡೋದು? ಆರ್ಟ್, ಡಿಫೆನ್ಸ್ ಆಯಿತು, ಆರ್ಟ್ ಆಯಿತು. ಈಗಲೇ ಹೇಳಬೇಕಾ ನಿಮಗೆ? ಫುಡ್ಡಲ್ಲಿ ಗೋಪಿಡಿ ಶ್ರೀನಿವಾಸ್ ಅವರು ಇದ್ದಾರಲ್ಲ, ಸೊ ಈಸ್ ಆಲ್ಸೋ ವೆರಿ ಗುಡ್ ಆಂಟ್ರಪ್ರಿನರ್. ಹಿ ಹಸ್ ಬಿಲ್ಡ್ ಇನ್ಸ್ಟಿಟ್ಯೂಷನ್ಸ್, ಈಸ್ ಕಮ್ಯುನಿಟಿ ಸರ್ವಿಸ್. ನಾನು ಕಳಿಸ್ತೀನಿ, ನಮಗೆ ಕಾಂಟ್ಯಾಕ್ಟ್ ಕಳಿಸ್ತೀನಿ. ಸೊ ದ್ಯಾಟ್ ಕುಡ್ ಬಿ ಒನ್ ಆಫ್ ದಿ ರಿಸೋರ್ಸ್ಫುಲ್ ಪರ್ಸನ್ ಫಾರ್ ದಿಸ್ ಇಂಟರ್ವ್ಯೂ. For this podcast. Yeah, for this podcast. All right, doctor. Thank you so much. Thank you, Rashmi ಅವರೇ, ನಾನು ಕರೆದು ಇಂಟರ್ವ್ಯೂ ಮಾಡಿದ್ದಕ್ಕೆ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಥ್ಯಾಂಕ್ ಯು.